ಆನಾಗಿದೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಕಾರ್ಯಕ್ರಮದ ಬಗ್ಗೆ ಸೂಚನೆ. ನಾಳೆ ಸಂಜೆ 5 ಗಂಟೆಗೆ ಇದೇ ವೇದಿಕೆಯಲ್ಲಿ ಒಂದು ತಾಳಮದ್ದಳೆ ಕಾರ್ಯಕ್ರಮ ಇರುತ್ತೆ. ಅನೇಕ ಗಣ್ಯ ಅರ್ಥಧಾರಿಗಳು ನಡೆಸ್ಕೊಡ್ತಾರೆ. ಪ್ರಸಂಗ ಮಾಗಧ ವಧೆ. ನಾಳೆ ಸಂಜೆ 5 ಗಂಟೆಗೆ ದಯವಿಟ್ಟು ಸಮಯ ಗಮನಿಸಬೇಕು. ಈ 4 ದಿವಸಗಳ ಪ್ರವಚನ ಮಾಲೆಯನ್ನು GN ಶಕುಂತಲಾ ಅವರ ಸ್ಮರಣೆಯಲ್ಲಿ ಅವರ ಮಾತಾಪಿತೃಗಳಾದ ಶ್ರೀ G. ನಾಗರಾಜ್ ಮತ್ತು ಶ್ರೀಮತಿ ಛಾಯಮ್ಮ ದಂಪತಿಗಳು ಪ್ರಯೋಜನ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಉಪನಿಷತ್ತು ಅಂದರೆ ರಹಸ್ಯ, ಸ್ಥೂಲ ವಿಚಾರಕ್ಕೆ ದಕ್ಕದೇ ಇರುವ ತತ್ವ ಅಂತ ಅಭಿಪ್ರಾಯ. ವಿದ್ಯುತ್ ಶಕ್ತಿ ವಾಯುಮಂಡಲದಲ್ಲೆಲ್ಲ ಹರಡಿಕೊಂಡಿರುತ್ತೆ. ಆದರೆ ಅದನ್ನು ವ್ಯಕ್ತರೂಪಕ್ಕೆ ತರುವವರೆಗೆ ಅದು ಸಾಮಾನ್ಯ ಜನರಿಗೆ ಅದರ ಇರುವಿಕೆ ಗಮನಕ್ಕೆ ಬರೋದಿಲ್ಲ. ಹಾಗೆಯೇ ಉಪನಿಷತ್ತುಗಳು ಹೇಳುವ ತತ್ವ ಸರ್ವವ್ಯಾಪಿಯಾಗಿದ್ದರೂ ಉಪನಿಷತ್ತಿನ ಋಷಿಗಳು ಅವರ ಪರಂಪರೆಯಿಂದ ಬ್ರಹ್ಮವಿದ್ಯೆಯನ್ನು ಸಂಪಾದಿಸಿದ ಮಹನೀಯರು ಅವರು ತಿಳಿಸಿಕೊಡುವವರೆಗೆ ಅದು ನಮಗೆ ರಹಸ್ಯವಾಗಿಯೇ ಉಳಿದಿರುತ್ತೆ. ಲೋಕಕಾರುಣ್ಯದಿಂದ ಋಷಿಗಳು ಆ ರಹಸ್ಯವನ್ನು ದಾಖಲೆ ಮಾಡಿ ನಮಗೋಸ್ಕರ ಉಳಿಸಿ ಹೋಗಿದ್ದಾರೆ. ಆದರೆ ಉಪನಿಷತ್ತು ಅಂದರೆ ಯಾವುದೋ ಇತಿಹಾಸದ ಹಾಗೆ ಪೂರ್ವಕಾಲಕ್ಕೆ ಸೇರಿದ್ದಲ್ಲ. ಅದು ಪ್ರತಿಪಾದನೆ ಮಾಡುವ ವಿಷಯ ಈಗಲೂ ಮತ್ತು ಎಂದೆಂದಿಗೂ ನಮಗೆಲ್ಲ ಸಂಬಂಧಪಟ್ಟದ್ದೇ ಆಗಿದೆ. ಆ ಜ್ಞಾನದ ಮಹತಿಯನ್ನು, ಅದನ್ನು ಪಡೆಯುವ ಮಾರ್ಗವನ್ನು ಕುರಿತ ಉಪನಿಷತ್ತಿನ ಬೋಧೆಯನ್ನು ಆದರಣೀಯರಾದ ಡಾಕ್ಟರ್ S. ರಂಗನಾಥ್ ಅವರು ಅವಿಸ್ಮರಣೀಯ ರೀತಿಯಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರಿಗೆ ಈ ವಿಷಯದೊಡನೆ ಪೂರ್ಣ ತಾದಾತ್ಮ್ಯ ಇರೋದರಿಂದ ಅವರು ಇಷ್ಟು ಪ್ರಭಾವಿಯಾಗಿ ನಮಗೆ ತಿಳಿಸಿಕೊಡುವುದು ಸಾಧ್ಯ ಆಗಿದೆ ಅಂತ ಭಾವಿಸಬಹುದು. ಅವರು ಇಲ್ಲಿಯೋ ಬೇರೆಲ್ಲಿಯೋ ಪ್ರವಚನ ಮಾಡದೇ ಇರುವಾಗಲೂ ಅವರ ಮನಸ್ಸನ್ನು ಆವರಿಸಿರೋದು ಈ ವಿಷಯಗಳೇ. ಹೀಗೆ ಅನೇಕ ವರ್ಷಗಳಿಂದ ಅವರು ತಮ್ಮನ್ನು ರೂಪಿಸಿಕೊಂಡು ಬಿಟ್ಟಿದ್ದಾರೆ. ಅವರಷ್ಟು ಭಾಷಾಜ್ಞಾನವಾಗಲಿ ಶಾಸ್ತ್ರಾಧಿಕಾರವಾಗಲಿ ಇರೋರು ತುಂಬಾ ವಿರಳ. ಅವರ ನಿರಂತರ ಸಾರಸ್ವತ ಸೇವೆಗೋಸ್ಕರ ಇಡೀ ಸಮಾಜದ ಪರವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪ್ರವಚನ ಮಾಲೆಯ ಪ್ರಾಯೋಜಕರಾದ ಶ್ರೀ ಗುಬ್ಬಿ ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವ ಅರ್ಪಣೆ ಮಾಡಬೇಕು ಉಪನ್ಯಾಸಕರಿಗೆ ಅಂತ ಪ್ರಾರ್ಥನೆ ಮಾಡ್ತೇನೆ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಪ್ರಜ್ಞಾನಘನಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸನ್ಮಾನ್ಯರಾಗಿರ್ತಕ್ಕಂತಹ ಹಿರಿಯರು, ಅನುಭವಿಗಳು, ಅನುಭಾವಿಗಳು ಆಗಿರ್ತಕ್ಕಂತಹ ಪೂಜ್ಯ S. R. ರಾಮಸ್ವಾಮಿಯವರೇ,
ಈ 4 ದಿನಗಳ ಉಪನಿಷತ್ ಸಂದೇಶಮಾಲೆಯ ಪ್ರಾಯೋಜಕರಾಗಿರ್ತಕ್ಕಂತಹ ಗುಬ್ಬಿ ನಾಗರಾಜ್ ಅವರೇ, ಆಸ್ತಿಕ ಮಹನೀಯರೇ ಮತ್ತು ತಾಯಂದಿರೇ, ಉಪನಿಷತ್ ಎಂಬತಕ್ಕಂಥದ್ದು ಒಂದು ದೊಡ್ಡ ಜ್ಞಾನ ಭಂಡಾರ. ಈ ಒಂದು ಜ್ಞಾನ ಭಂಡಾರದಲ್ಲಿ ನಾನು ತಮ್ಮ ಹತ್ರ ಹಂಚಿಕೊಂಡಿರ್ತಕ್ಕಂಥ ವಿಷಯ ಅತ್ಯಂತ ಅಲ್ಪ. ನನಗೆ ಕಾಳಿದಾಸನ ರಘುವಂಶದ 1ನೇ ಸರ್ಗದ 2ನೇ ಶ್ಲೋಕವೇ ನೆನಪಾಗತ್ತೆ. ಕ್ವ ಸೂರ್ಯ ಪ್ರಭವೋ ವಂಶಃ ಕ್ವಚ ಅಲ್ಪ ವಿಷಯ ಮತಿ ತಿತೀರ್ಷು ದುಸ್ತರಂ ಮೋಹ ತುಡುಪೇನಾಸ್ಮಿ ಸಾಗರಂ ಅಂತ. ಆ ದೊಡ್ಡ ಸೂರ್ಯವಂಶದಲ್ಲಿ, ಈ ನನ್ನ ಅಲ್ಪ ಮತಿಯಲ್ಲಿ, ಅಲ್ಪ ಬುದ್ಧಿಯಲ್ಲಿ, ಈ ಅಲ್ಪ ಬುದ್ಧಿಯಿಂದ ಆ ಸೂರ್ಯವಂಶವನ್ನು ವರ್ಣನೆ ಮಾಡಕ್ಕೆ ಹೋದರೆ ಚಿಕ್ಕ ದೋಣಿಯಿಂದ ದೊಡ್ಡ ಸಮುದ್ರವನ್ನು ದಾಟದಷ್ಟೇ ಹಾಸ್ಯಾಸ್ಪದ ಅಂತ ಕಾಳಿದಾಸ ಹೇಳಿಕೊಂಡಿರೋ ಮಾತು. ಕಾಳಿದಾಸನಿಗೆ ಹಂಗಾದರೆ ಇನ್ನು ನನ್ನ ಪರಿಸ್ಥಿತಿ ಏನಾಗಬೇಕು ಯೋಚನೆ ಮಾಡಿ. ಛಾಂದೋಗ್ಯ, ಬೃಹದಾರಣ್ಯಕ, ಪ್ರಶ್ನ, ಐತರೇಯ 4 ನನ್ನ ಮುಂದೆ. 80 ನಿಮಿಷದಲ್ಲಿ 4 ಉಪನಿಷತ್ತುಗಳ ಸಂದೇಶ ಕೊಡೋದು ಅಂದರೆ 80 ವರ್ಷ ಆದರೂ ಸಾಲಲ್ಲ. 80 ನಿಮಿಷದಲ್ಲಿ 4 ಉಪನಿಷತ್ತುಗಳನ್ನು ಪರಿಚಯ ಮಾಡತಕ್ಕಂಥ ದುಸ್ಸಾಹಸಕ್ಕೆ ನಾನು ತಮ್ಮ ಅಪ್ಪಣೆಯನ್ನು ಕೋರಿ ಪ್ರಾರಂಭಿಸ್ತಾ ಇದ್ದೀನಿ. ಪ್ರಶ್ನೋಪನಿಷತ್ತು ಅಥರ್ವ ವೇದಕ್ಕೆ ಸೇರಿರತಕ್ಕಂತಹ ಮನೋಜ್ಞವಾಗಿರತಕ್ಕಂತಹ ಉಪನಿಷತ್ತು. ಪ್ರಶ್ನ ಅಂತ ಹೆಸರೇ ಎಷ್ಟು ಅನ್ವರ್ಥವಾಗಿದೆ ಅಂದರೆ, 6 ಅಧ್ಯಾಯಗಳಲ್ಲಿ 6 ಜನ ಶಿಷ್ಯರು ಕೇಳಿರ್ತಕ್ಕಂತಹ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು 67 ಮಂತ್ರಗಳಲ್ಲಿ ಈ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಸುಕೇಶ ಭಾರದ್ವಾಜರು, ಶೈಬ್ಯ ಸತ್ಯಕಾಮರು, ಸೌರ್ಯಾಮಣಿ ಗಾರ್ಗ್ಯರು, ಕೌಸಲ್ಯ ಆಶ್ವಲಾಯನರು, ಭಾರ್ಗವ ವೈದರ್ಭಿಗಳು, ಕಬಂದಿ ಕಾತ್ಯಾಯನರು ಶಿಷ್ಯರಾಗಿ ಸಮಿತ್ಪಾಣಿಗಳಾಗಿ ಪಿಪ್ಪಲಾದರ ಬಳಿ ಬಂದು. ಮುಂಡುಕೋಪನಿಷತ್ತು ಏನು ಹೇಳ್ತಾ ಇದೆ? ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸಮಿತ್ಪಾಣಿಗಳಾಗಿ ಬಂದಿದ್ದಾರೆ ಇವರೆಲ್ಲರೂ. ಇವರು ಸಾಮಾನ್ಯರಲ್ಲ, ಇವರೇ ಮಹನೀಯರು. ಹಾಗಿದ್ರೂ ಕೂಡ ಗುರುವನ್ನು ಅನುಸರಿಸಿ, ಗುರು ಶುಶ್ರೂಷೆಯಿಂದ, ಗುರು ಕರುಣೆಯಿಂದ, ಗುರು ಕಟಾಕ್ಷದಿಂದ, ಗುರು ಅನುಗ್ರಹದಿಂದ ಗುರುತರವಾಗಿರ್ತಕ್ಕಂಥ ಆತ್ಮತತ್ವವನ್ನು ಅರಿತುಕೊಳ್ಳೋದಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಕೂಡ. ಪಿಪ್ಪಲಾದರು ಅದಕ್ಕೆ ಉತ್ತರ ಕೊಡ್ತಾರೆ. 1 ವರ್ಷ ತಪಸ್ಸಿನಿಂದ, ಬ್ರಹ್ಮಚರ್ಯದಿಂದ, ಶ್ರದ್ಧೆಯಿಂದ ಪ್ರಯತ್ನ ಮಾಡಿ. 3 ವಿಶೇಷಣಗಳಿರೋದು. ತಪಸ್ಸು, ತದ್ಧಿ ತಪಸ್ತದ್ಧಿ ತಪಃ. ತಪಸಂತಾಪೆ, ತಪ ಆಲೋಚನೆ, ಶಾರೀರಿಕ, ವಾಚಿಕ, ಮಾನಸಿಕ 3 ರೀತಿಯಾಗಿ ತಪಸ್ಸು ಎಂಬತಕ್ಕಂಥದ್ದಿರೋದು. ಬ್ರಹ್ಮಚರ್ಯದಿಂದ ಅಂದರೆ ಇಂದ್ರಿಯ ನಿಗ್ರಹದಿಂದ ಅಂತ. ಶ್ರದ್ಧೆಯಿಂದ ಪ್ರಯತ್ನಿಸಿ. ಶ್ರದ್ಧೆ ಇರೋವರಿಗೆ ಯಾವತ್ತೂ ಕೂಡ ಅನ್ಯಾಯ ಆಗಲ್ಲ. ಶ್ರದ್ಧಾ ಹಿ ಪರಮಾಗತಿ, ನ್ಯಾಷನಲ್ ಕಾಲೇಜ್ ಮಾಟೋ. ಯೋ ಯಶ್ರದ್ಧಃ ಸಯೇವ ಹಿ ಸಹ ಶ್ರದ್ಧಾವಾನ್ ಲಭತೆ ಜ್ಞಾನಂ. ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯ ಶಂಕರರು ಶ್ರದ್ಧಾಶಬ್ದವನ್ನು ನಿರ್ವಚನ ಮಾಡ್ತಾರೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತು ಉಪಲಭ್ಯತೆ. ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ಭಾರತೀ ತೀರ್ಥ ಜಗದ್ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಶ್ಲೋಕ. ಅನುಗ್ರಹ ಭಾಷಣದಲ್ಲಿ 16 ಬಾರಿ ನಾನೇ ಅವರ ಮುಖಾರವಂದದಿಂದ ಲಾಲಿಸಿರೋದುಂಟು. ಶಾಸ್ತ್ರದಲ್ಲಿ, ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ನಿಷ್ಠೆ ಯಾವುದಿರುತ್ತೋ ಅದಕ್ಕೆ ಶ್ರದ್ಧೆ ಅಂತ ಕರೆಯೋದು. ಅದಕ್ಕೆ ತೈತ್ತಿರೀಯ ಉಪನಿಷತ್ ಹೇಳ್ತಾ ಇದೆ, ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ. ಎಷ್ಟು ಶ್ರದ್ಧೆಗೆ ನಮ್ಮಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೋಡಿ. ಶ್ರದ್ಧೆಯಿಂದ ಪ್ರಯತ್ನಿಸಿ. ನೀವು ನನಗೆ ಗೊತ್ತಿದ್ದರೆ ನಾನು ಹೇಳುತ್ತೇನೆ,
ಗೊತ್ತಿಲ್ಲದೆ ಹೋದರೆ ನಿಮ್ಮ ಜೊತೆ ಸೇರಿಕೊಂಡು ನನ್ನ ಗುರುಗಳ ಹತ್ರ 7 ಜನ ಹೋಗಿ ಕೇಳೋಣ. ಎಂಥ ವಿನಯ ನೋಡಿ. ಏನ್ರಿ ಏನು ತೊಗೊಂಬಂದ್ರು ಹೇಳ್ತೀನಿ ರೀ ಅಂತ ಹೇಳಿದ್ರೆ ಅವ್ರಿಗೇನೂ ಗೊತ್ತಿರಲ್ಲ. ಏನಪ್ಪ ಪ್ರಯತ್ನ ಮಾಡ್ತೀನಿ, ಗೊತ್ತಿರೋಷ್ಟು ಹೇಳ್ತೀನಿ ಅಂದರೆ ಅವ್ರಿಗೆಲ್ಲ ಗೊತ್ತಿರತ್ತೆ. ಅದನ್ನೇ ಕೇನೋಪನಿಷತ್ ಪ್ರತಿಪಾದನೆ ಮಾಡಿರೋದು. ನಾಹಂ ಮನ್ಯೇಸು ವೇದೇತಿ ನೋ ನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಹಿ ಹು ನೋಸ್ ಹಿ ನೋಸ್ ಹಿ ನೋಸ್ ನಾಟ್, ಹಿ ಹು ನೋಸ್ ನಾಟ್ ಹಿ ನೋಸ್ ಹಿ ನೋಸ್ ಅಂತ. KNOWS ಅಷ್ಟೇ, NOSC ಅಲ್ಲ. ಸೊ ಆ ದೃಷ್ಟಿಯಿಂದ ನಿಜವಾಗಿ ಗೊತ್ತಿರ್ತಕ್ಕಂಥವ್ರು ನನಗೆ ಗೊತ್ತಿದೆ ಅಂತ ಹೇಳ್ಕೊಳ್ಳಲ್ಲ. ನಾನು ಬ್ರಹ್ಮಜ್ಞಾನಿ ಅಂತ ಯಾರಾದರೂ ಹೇಳಿದರೆ ಅವನು ಬ್ರಹ್ಮಜ್ಞಾನಿ ಅಲ್ಲ ಅನ್ನೋದು ಪ್ರೂವ್ ಆಯಿತು. ದಟ್ ಇಟ್ ಸೆಲ್ಫ್ ಪ್ರೂವ್ಸ್ ದಟ್ ಹಿ ಈಸ್ ನಾಟ್. ನನಗೆ ಗೊತ್ತಿದ್ದರೆ ನಾನು ಹೇಳುತ್ತೇನೆ. ನೋಡಿ, ವಿದ್ಯೆ ವಿನಯದಿಂದ ಶೋಭಿಸುತ್ತೆ ಹೊರತು ಅಹಂಕಾರದಿಂದ ಯಾವತ್ತೂ ಶೋಭಿಸೋದಿಲ್ಲ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಅದೇ ಪರಿಪಾಟಿಯನ್ನೇ ಇಲ್ಲಿ ಗುರುವಾಗಿ ಇವರು ನಡೆಸ್ಕೊಟ್ಟಿರೋದು. ಕಬಂದಿ ಪ್ರಶ್ನೆ ಮಾಡ್ತಾನೆ, ಪ್ರಜೆಗಳು ಯಾವುದರಿಂದ ಹುಟ್ಟುತ್ತಾರೆ? ಹುಟ್ಟು ಎಂಬತಕ್ಕಂಥದ್ದು ಸೃಷ್ಟಿ ಕಾನ್ಸೆಪ್ಟ್ ನಮ್ಮಲ್ಲಿ ಎಷ್ಟು ಆಮೂಲಾಗ್ರವಾಗಿ ವಿವೇಚನೆ ಮಾಡಿದ್ದಾರೆ ಅಂದರೆ, ಐತರೇಯ ಉಪನಿಷತ್ತಲ್ಲೂ ಕೂಡ ಸೃಷ್ಟಿಯ ಬಗ್ಗೆ ನಮಗೆ ಸಾಕಷ್ಟು ಪುರಾವೆಗಳು ಸಿಗತ್ತೆ. ಪ್ರಪಂಚದಲ್ಲಿ ಸೃಷ್ಟಿ ಹೇಗಾಯಿತು? ಪರಮಾಣುವಿನಿಂದ ಸೃಷ್ಟಿ ಆಯಿತು ಅಂತ ನೈಯಾಯಿಕರು ವಾದ ಮಾಡ್ತಾರೆ. ಪರಮಾಣು ಅಂದ್ರೇನು? ಜಾಲಸೂರ್ಯ ಮರೀಚಿಸ್ಥಂ ಯತ್ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗಃ ಪರಮಾಣು ಸ ಉಚ್ಯತೆ ಅಂತ ಪರಮಾಣು ಡೆಫಿನಿಷನ್ನು ಅನ್ನಂಭಟ್ರ ತರ್ಕಸಂಗ್ರಹದ ಮೇಲೆ, ಕಾರಿಕಾವಳಿಯ ಮೇಲೆ, ಮುಕ್ತಾವಳಿಯ ಮೇಲೆ, ದಿನಕರಿ ಮೇಲೆ, ರಾಮರುದ್ರಿ ಗ್ರಂಥದಲ್ಲಿ ಈ ಮಾತು ಬರುತ್ತೆ. ತರ್ಕಶಾಸ್ತ್ರದ ಬೇಸಿಕ್ ಟೆಕ್ಸ್ಟು ತರ್ಕಸಂಗ್ರಹ. ತರ್ಕಸಂಗ್ರಹದ ಮೇಲೆ ಬಂದಿರತಕ್ಕಂಥದ್ದು ಕಾರಿಕಾವಳಿ, ಕಾರಿಕಾವಳಿ ಮೇಲೆ ಬಂದಿರೋದು ಮುಕ್ತಾವಳಿ, ಮುಕ್ತಾವಳಿಯ ಮೇಲೆ ಬಂದಿರತಕ್ಕಂಥದ್ದು ದಿನಕರಿ, ದಿನಕರಿಯ ಮೇಲೆ ಬಂದಿರೋದು ರಾಮರುದ್ರಿ. ರಾಮರುದ್ರಿ ಗ್ರಂಥದಲ್ಲಿ ಪರಮಾಣು ಅಂದರೆ ಏನು ಅಂತ ಡಿಫೈನ್ ಮಾಡ್ತಾರೆ ನೋಡಿ. ಜಾಲ ಸೂರ್ಯ ಮರೀಚಿಸ್ಥಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ. ಒಂದು ಕಿಟಕಿಯ ಕೊನೆ ಭಾಗದ ಕಿಂಡಿಯಿಂದ ಒಳಗಡೆ ಬರ್ತಾ ಇರತಕ್ಕಂತಹ ಸೂರ್ಯನ ಕಿರಣಗಳನ್ನು 6ನೇ ಒಂದು ಭಾಗ ಮಾಡಿದರೆ ಯಾವ ಒಂದು ಚಿಕ್ಕ ಭಾಗ ಇರುತ್ತೋ ಅದಕ್ಕೆ ಪರಮಾಣು ಅಂತ ಕರೀರಪ್ಪ ಅಂತ ಅರ್ಥ. ಎಷ್ಟು ಮೈನ್ಯೂಟ್ ಆಗಿ ನಮ್ಮ ಹೇರ್ ಸ್ಪ್ಲಿಟಿಂಗ್ ಅನಾಲಿಸಿಸ್ ಮಾಡಿ ಆಗಿನ ಕಾಲದ ಋಷಿಮುನಿಗಳು ತಪಶಕ್ತಿಯಿಂದ ಕಂಡುಕೊಂಡು ನಮಗೆ ಕೊಟ್ಟಿದ್ದಾರೆ ನೋಡಿ, ನಿತ್ಯ ಸತ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ತತ್ವವನ್ನು. ಅದು ನಮ್ಮ ಹಿಂದಿನ ವಿಜ್ಞಾನದಲ್ಲಿ ಎಷ್ಟು ನಾವು ಮುಂದುವರೆದಿದ್ವಿ ಅಂತ ತಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಡಾಕ್ಟರ್ PS ರಾಮಾನುಜಮ್ಮು IPS ಆಫೀಸರು, ಅವರ PhD ಥೀಸಿಸು ಏನ್ಷಿಯಂಟ್ ಇಂಡಿಯನ್ ಅಟಾಮಿಕ್ ಥಿಯರಿ ಅಂತ. ಅವರ ಡಿಲಿಟ್ ಥೀಸಿಸು ಭಟ್ಟನಾರಾಯಣನ ವೇಣಿ ಸಂಹಾರದ ಮೇಲೆ. ಸಮೃತ MA, ಸಮೃತ PhD, ಸಮೃತ ಡಿಲಿಟ್ ಮಾಡಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ, ಕನ್ನಡ ಆ್ಯಂಡ್ ಕಲ್ಚರ್ ಡೈರೆಕ್ಟರ್ ಆಗಿ ರಿಟೈರ್ ಆಗಿಬಿಟ್ರು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಜವಾದಂತಹ ಅರ್ಥದಲ್ಲಿ ನಮ್ಮ ಹಿಂದಿನವರು ಏನು ಕೊಟ್ಟಿದ್ದಾರೆ ಲೋಕಕ್ಕೆ ಅನ್ನೋದು ನಾವು ಅರಿತುಕೋಬೇಕು. ಋಗ್ವೇದದಲ್ಲೇ ನಾಸದಿಯ ಸೂಕ್ತ ಬರುತ್ತೆ, ಸೃಷ್ಟಿ ಹೇಗಾಯಿತು ಅನ್ನೋದಕ್ಕೆ. ನಾ ಸದಾಸಿ ನೋ ಸದಾಸಿ ತದಾನೀಂ ನಾಸೀದ್ರಜೋ ನೋವ್ಯೋಮಾ ಪರೋಯತ್ ಕಿಮಾವರೀವ ಕುಹಕಸ್ಯ ಶಂಭನ್ ಅಂಭ ಕಿಮಾಸೀದ್ ಗಹನಂ ಗಭೀರಂ. ಪ್ರಾರಂಭದಲ್ಲಿ ಏನಿತ್ತು? ಯಾವುದರಿಂದ ಸೃಷ್ಟಿ ಆಯಿತು? ಸೃಷ್ಟಿ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾತು. ಸಾಂಖ್ಯರು ಪ್ರಕೃತಿ ಪುರುಷ ಸಂಯೋಗದಿಂದ ಸೃಷ್ಟಿ ಅಂತ ಹೇಳ್ತಾರೆ, ತಾರ್ಕಿಕರು ಪರಮಾಣುವಿನಿಂದ ಸೃಷ್ಟಿ ಅಂತ ಹೇಳ್ತಾರೆ, ವೇದಾಂತಿಗಳು ಭಗವಂತನಿಂದ ಸೃಷ್ಟಿಯಾಯಿತು ಅಂತ ಒಪ್ಕೋತಾರೆ. ಸೃಷ್ಟಿ ಎಂಬತಕ್ಕಂಥದ್ದೊಂದು ಕ್ರೀಡೆ, ಸೃಷ್ಟಿ ಎಂಬತಕ್ಕಂಥದ್ದೇ ಒಂದು ಆಟ. ಸೃಷ್ಟಿ ಅನ್ನೋದೇ ಭಗವಂತನಿಗಿರ್ತಕ್ಕಂಥ ಮನರಂಜನೆ ಅಂತ ಶಂಕರ ಭಗವತ್ಪಾದಾಚಾರ್ಯರು ಶಿವಾನಂದ ಲಹರಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ನಿನ್ನ ಕುತೂಹಲದಿಂದ ನನ್ನನ್ನು ಸೃಷ್ಟಿ ಮಾಡಿಬಿಟ್ಟಿಯಪ್ಪ ಭಗವಂತ. ಒಂದು ನೆನಪಿರಲಿ, ನನ್ನನ್ನು ರಕ್ಷಣೆ ಮಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡಪ್ಪ ಅಷ್ಟೆ.
ಇದಕ್ಕೆ ಸಂವಾದಿಯಾಗಿ ತ್ರಿಪುರಾ ರಹಸ್ಯದಲ್ಲಿ ಒಂದು ಮಾತು ಬರುತ್ತೆ. ಕ್ರೀಡಾತೆ ಲೋಕರಚನಾ ಸಕಾತೆ ಚಿನ್ಮಯ ಶಿವ ಆಹಾರಸ್ತೆ ಸದಾನಂದೋ ವಾಸಸ್ತೆ ಹೃದಯ ಸತಾಂ. ಕ್ರೀಡಾತೆ ಲೋಕರಚನಾ, ಲೋಕದ ಸೃಷ್ಟಿ ಅನ್ನೋದು ಒಂದು ಆಟ ಭಗವಂತನಿಗೆ. ಸಖಾತೆ ಚಿನ್ಮಯ ಶಿವ, ನಿಜವಾದ ಸ್ನೇಹಿತ ಯಾರು ಭಕ್ತನಿಗೆ ಅಂದರೆ ಭಗವಂತನೇ. ಹೇ ಮಾಧವ ಹೇ ಸಖೇತಿ, ಅರ್ಜುನನೇ ಅದಕ್ಕೆ ಉದಾಹರಣೆ. ಸಖ್ಯ ಭಕ್ತಿ ಅರ್ಜುನನಿಗೆ ಗೆದ್ದಿದ್ದು. ನವವಿಧ ಭಕ್ತಿಯನ್ನು ಪ್ರತಿಪಾದನೆ ಮಾಡುತ್ತೆ ಶ್ರೀಮದ್ ಭಾಗವತ, ಸುಮ್ಮನೆ ಅಲ್ಲ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ನಮ್ಮಲ್ಲಿರೋ ಮಾತು. ಒಬ್ಬ ವಿದ್ವಾಂಸನಿಗೆ ಎಲ್ಲಿ ಟೆಸ್ಟು ಅಂದರೆ ಶ್ರೀಮದ್ ಭಾಗವತದ ಶ್ಲೋಕವನ್ನು ಅರ್ಥೈಸೋದರಲ್ಲಿ. ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಯಾರ್ಯಾರಿಗೆ ಎಲ್ಲೆಲ್ಲಿ ಟೆಸ್ಟು? ಧನಂಜಯೇ ಹಾಟಕ ಸಂಪರೀಕ್ಷಾ. ಚಿನ್ನಕ್ಕೆ ಎಲ್ಲಿ ಟೆಸ್ಟು ಅಂದರೆ ಬೆಂಕಿಲಿ ಹಾಕಿದಾಗ ಅದು ಹೇಗೆ ಆಚೆ ಬರುತ್ತೆ ಅಂತ. ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ, ಒಬ್ಬ ಯೋಧನಿಗೆ ಕ್ಷತ್ರಿಯನಿಗೆ ಎಲ್ಲಿ ಪರೀಕ್ಷೆ ಅಂದರೆ ರಣರಂಗದಲ್ಲಿ. ಆದರ್ಶ ಗೃಹಿಣಿಗೆ ಎಲ್ಲಿ ಪರೀಕ್ಷೆ? ಆಪತ್ಕಾಲದಲ್ಲಿ ಮನೆಯಲ್ಲಿ ಏನೂ ಇಲ್ಲದೆ ಇರುವಾಗ ಡಿಸೆಂಬರ್ 31ನೇ ತಾರೀಕು ರಾತ್ರಿ 12 ಗಂಟೆಗೆ 12 ಜನ ಅತಿಥಿಗಳು ಮನೆಗೆ ಬಂದು ಹೇಳಿದ್ರೆ ಅವ್ರು ಹೇಗೆ ನಿಭಾಯಿಸ್ತಾಳೆ ಅನ್ನೋದು ಅವಳ ಟೆಸ್ಟ್. ಗೃಹಿಣಿ ಗೃಹ ಮುಚ್ಯತೆ ಅಂತ ನಾವು ಹಿಂದೆ ಹೇಳ್ತಾ ಇದ್ದಿದ್ದು. ಈಗಲೂ ಹೇಳ್ತಾರೆ ಗೃಹಿಣಿ ಗೃಹ ಮುಚ್ಯತೆ. ಆಗ ಉಚ್ಯತೆ, ಈಗ ಮುಚ್ಯತೆ, ಅಷ್ಟೇ ವ್ಯತ್ಯಾಸ. ಈಗ ಪಾಪ ಗೃಹಗಳೆಲ್ಲ ಮುಚ್ಕೊಂಡೇ ಇರತ್ತಲ್ಲ, ಕೆಲಸಕ್ಕೆ ಹೋಗಿರಲ್ವಾ ಗೃಹಿಣಿಯರು, ಸೊ ಅದರಿಂದ ಈಗ ಮುಚ್ಯತೆ ಆಗ್ಬಿಟ್ಟಿದೆ, ಆಗ ಉಚ್ಯತೆ ಇತ್ತು. ವಿದ್ಯಾವತಾಂ ಭಾಗವತೆ ಪರೀಕ್ಷಾ, ಒಬ್ಬ ವಿದ್ವಾಂಸನಿಗೆ ಶ್ರೀಮದ್ ಭಾಗವತದಲ್ಲಿ ಟೆಸ್ಟು. ಏನ್ರಿ ಭಾಗವತ ಬರೀ ಕೃಷ್ಣನ ಬಾಲಲೀಲೆಗಳು ಅಂತ ಮಾತಾಡ್ತಾರೆ. ಸತ್ಯ, ಕೃಷ್ಣನ ಬಾಲಲೀಲೆಗಳು ಇದೆ, ಇಲ್ಲ ಅಂತಲ್ಲ. ಆದರೆ ಒಂದೊಂದು ಬಾಲಲೀಲೆಯ ಹಿಂದೆ ಇರತಕ್ಕಂಥ ತತ್ವ ಏನು ಅನ್ನೋದನ್ನ ಅರ್ಥಕೋಬೇಕು ನಾವು. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ನಿನ್ನೆ ಹೇಳಬೇಕಾಗಿತ್ತು, ಹೇಳಕ್ಕಾಗಲಿಲ್ಲ ನಿನ್ನೆ ಈ ಕಾರಿಕೆಯನ್ನು. ಮಾಂಡುಕ್ಯೋಪನಿಷತ್ತಿನ ಮೇಲೆ ಗೌಡಪಾದಾಚಾರ್ಯ ಬರೆದಿರ್ತಕ್ಕಂತಹ ವೈತತ್ಯ ಪ್ರಕರಣದ ಕೊನೆಯ ಶ್ಲೋಕದಲ್ಲಿ ಬರ್ತಕ್ಕಂಥ ಮಾತಿದು. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ, ಆ ಆಧ್ಯಾತ್ಮಿಕ ತತ್ವವನ್ನು ಮನಗಂಡು ತತ್ವಂ ದೃಷ್ಟ್ವಾತ ಬಾಹ್ಯತಃ, ಬಾಹ್ಯದಲ್ಲೂ ಅದೇ ತತ್ವ ಇದೆ ಅನ್ನೋದನ್ನು ಅನುಸಂಧಾನ ಮಾಡಿಕೊಂಡು ತತ್ವೀಭೂತಃ, ತತ್ವದೊಂದಿಗೆ ಒಂದಾಗಿ ತದಾ ರಾಮಃ, ತತ್ವದಲ್ಲಿ ರಮಿಸ್ತಾ ತತ್ವಾದ ಪ್ರಚ್ಯುತೋ ಭವೇತ್, ತತ್ವಕ್ಕಿಂತ ಹೊರತಾಗಿ ಇನ್ನೇನು ಇರೋದಿಲ್ಲ. ತತ್ವಜ್ಞಾನಾತ್ ನಿಶ್ರೇಯಸಾಧಿಗಮಃ, ಅದಕ್ಕೆ ನ್ಯಾಯಸೂತ್ರ ಹೊರಟಿರೋದು. ತತ್ವಜ್ಞಾನದಿಂದಲೇ ನಿಶ್ರೇಯಸ್ ಪ್ರಾಪ್ತಿ. ನಿಶ್ರೇಯಸ್ ಅಂದರೆ ಮೋಕ್ಷ ಅಂತ. ಕಬಂದಿ ಪ್ರಶ್ನೆ ಕೇಳ್ತಾನೆ, ಪ್ರಜೆಗಳು ಯಾವುದರಿಂದ ಹುಟ್ಟುತ್ತಾರೆ? ಭಾರ್ಗವನ ಪ್ರಶ್ನೆ. ಶರೀರದಲ್ಲಿರುವ ಪ್ರಾಣಗಳು ಯಾವುದು? ನೋಡಿ, ನಮ್ಮಲ್ಲಿ 5 ರೀತಿಯಾಗಿರ್ತಕ್ಕಂಥ ಪ್ರಾಣಗಳಿರೋದು. ಪಂಚಪ್ರಾಣ ಅಂತ ನಾವು ಹೇಳ್ತೀವಿ. ಅವ್ರಿಗೆ ಜಿಲೇಬಿ ಕಂಡ್ರೆ ಪಂಚಪ್ರಾಣ ರೀ, ಇವರಿಗೆ ದೂದ್ ಪೇಡ ಕಂಡ್ರೆ ಪಂಚಪ್ರಾಣ ರೀ, ಅವರಿಗೆ ರಸಗುಲ್ಲ ಕಂಡ್ರೆ ಪಂಚಪ್ರಾಣ ರೀ. ಆಯ್ತಪ್ಪ, ಪಂಚಪ್ರಾಣಗಳು ಯಾವುದಪ್ಪ ಅದನ್ನು ಹೇಳಿ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಒಂದೊಂದಕ್ಕೂ ಕೂಡ ಡೆಫಿನೆಟ್ ಫಂಕ್ಷನ್ ಇದೆ ನಮ್ಮ ದೇಹದಲ್ಲಿ. ಒಂದು ಮಾಡೋ ಕೆಲಸ ಇನ್ನೊಂದು ಮಾಡೋಕ್ಕಾಗಲ್ಲ. ಪ್ರಾಗ್ಗಮನವಾನ್ ಪ್ರಾಣ, ಮೇಲ್ಮುಖವಾಗಿ ಹೋಗೋದೇ ಪ್ರಾಣ. ಅರ್ವಾಗಮನವಾನ್ ಅಪಾನಃ, ಕೆಳಮುಖವಾಗಿ ಹೋಗೋದೇ ಅಪಾನವಾಯು. ದೇಹೇ ಸರ್ವತ್ರ ಗತಃ ಸಮಾನಃ, ದೇಹದಲ್ಲೆಲ್ಲ ಹೋಗ್ತಕ್ಕಂಥದ್ದು ಸಮಾನ ವಾಯು. ಒಂದೊಂದು ವಾಯುಗೂ ತನ್ನದೇ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಫಂಕ್ಷನ್ಸ್ ಇದೆ ನಮ್ಮಲ್ಲಿ. ಅದಕ್ಕೆ ನೋಡಿ, ಬ್ರಹ್ಮಜ್ಞಾನಿಗಳಿಗೆ ಯಾವಾಗಲೂ ಕೂಡ ಬ್ರಹ್ಮರಂಧ್ರವನ್ನು ಹೊಡ್ಕೊಂಡು ಊರ್ಧ್ವಮುಖವಾಗಿ ಪ್ರಾಣ ಹೋಗುತ್ತೆ ಅಂತಿರೋದು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ದೇಹತ್ಯಾಗ ಮಾಡೋಕ್ಕೆ 3 ದಿನ ಹಿಂದೆ ನದಿ ದಂಡೆನಲ್ಲಿ ಮ್ಯಾನೇಜರ್ ಜೊತೆ ಸಂಜೆ ವಿಹಾರಕ್ಕೆ ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಂಗೆ ಆ ಮ್ಯಾನೇಜರ್ ಕೈ ಹಿಡಿದು ತನ್ನ ತಲೆ ಮೇಲೆ ಹಿಂಗೆ ಇಟ್ಕೊಂಡ್ರಂತೆ. ಆ ಮ್ಯಾನೇಜರ್ಗೆ ಅರ್ಥ ಆಗಲಿಲ್ವಂತೆ, ಇದೇನು ಅಪರೂಪವಾಗಿ ಇವತ್ತು ಸ್ವಾಮಿಗಳು ವರ್ತನೆ ಮಾಡ್ತಾ ಇದ್ದಾರಲ್ಲ, ಏನಿದು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಅದರ ಅರ್ಥ ಏನು ಅಂದರೆ, ನಾನು ಹೊರಡೋದಕ್ಕೆ ರೆಡಿಯಾಗಿದ್ದೀನಿ, ನೀವು ನೋಡ್ಕೊಳ್ಳಿ ಮಠದ ಕಡೆ ಅಂತ. ಆಗಲೇ ಇಲ್ಲಿ ಮೃದು ಆಗಿಬಿಟ್ಟಿತ್ತಂತೆ ಬ್ರಹ್ಮರಂಧ್ರ, ಇನ್ನೇನು ಹೊಡ್ಕೊಂಡು ಹೋಗೋದಕ್ಕೆ ರೆಡಿಯಾಗಿತ್ತು ಮೇಲಕ್ಕೆ ಪ್ರಾಣ ಎಂಬತಕ್ಕಂಥದ್ದು. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದು ನಿಜವಾಗಿರ್ತಕ್ಕಂತಹ ಬ್ರಹ್ಮಜ್ಞಾನಿಗೆ ಮಾತ್ರ ಬ್ರಹ್ಮರಂಧ್ರದ ಮುಖಾಂತರ ಆ ಪ್ರಾಣ ಎಂಬತಕ್ಕಂಥದ್ದು ಬಹಿರ್ಗಚ್ಚ ಆಗೋದರಿಂದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗಲೂ ಕೂಡ ನಾವು ಆಚರಣೆಯಲ್ಲಿ ಇಟ್ಕೋಬೇಕು ಅಂತ ಅದಕ್ಕೆ ಹೇಳೋದು.
ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅದಕ್ಕೆ ಬ್ರಾಹ್ಮೀ ಮುಹೂರ್ತ ತುಂಬ ಶ್ರೇಷ್ಠವಾಗಿರೋದು. ಓಂಕಾರ ಜಪಕ್ಕಾಗಲಿ ಗಾಯತ್ರಿ ಮಂತ್ರಕ್ಕಾಗಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಆವಾಗ ಆಚರಣೆ ಮಾಡಿದ್ರೆ ಖಂಡಿತವಾಗಿಯೂ ಅದು ಫಲಿಸತ್ತೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಸೂರ್ಯೋದಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಈಗ ನಾವು ಹುಟ್ಟೋಷ್ಟೊತ್ತಿಗೆ 7 ಸೂರ್ಯ ಆಗಲೇ ಮಧ್ಯಭಾಗಕ್ಕೆ ಬಂದುಬಿಟ್ಟಿರ್ತಾನೆ ಆಕಾಶದಲ್ಲಿ. ಸೊ ಆ ದೃಷ್ಟಿಯಿಂದ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಶರೀರದಲ್ಲಿರ್ತಕ್ಕಂಥ ಪ್ರಾಣಗಳು ಯಾವುದು, ಮುಖ್ಯ ಪ್ರಾಣದ ಹೆಚ್ಚುಗಾರಿಕೆ ಏನು. ಕೌಸಲ್ಯ ಪ್ರಶ್ನೆ ಕೇಳ್ತಾನೆ, ಪ್ರಾಣದ ಉತ್ಪತ್ತಿ ಹೇಗಾಯಿತು, ಪ್ರಾಣೋಪಾಸನೆಯ ಫಲ ಏನು. ನೋಡಿ, ಒಂದೊಂದಕ್ಕೂ ಒಂದು ಫಲ ಇದೆ. ಫಲ ಇಲ್ಲದೆ ನಾವು ಯಾರೂ ಏನು ಕೆಲಸವನ್ನೂ ಮಾಡೋಕ್ಕೆ ಹೋಗಲ್ಲ. ಒಂದು ಸಾಮಾನ್ಯವಾಗಿರೋ ಮಾತಿದೆ ನೋಡಿ ಸಂಸ್ಕೃತದಲ್ಲಿ, ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನ ಇಲ್ಲದೆ ಹೋದರೆ ಮುಟ್ಟಾಳನು ಯಾವ ಕೆಲಸವನ್ನೂ ಮಾಡೋಕ್ಕೆ ಕೈ ಹಾಕಲ್ವಂತೆ. ಎಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿರ್ತಕ್ಕಂಥ ನಾವು ಕೈ ಹಾಕ್ತೀವ. ಆ ದೃಷ್ಟಿಯಿಂದ ಆ ಪ್ರಯೋಜನ, ವಾಟ್ ಈಸ್ ಇನ್ ಇಟ್ ಫಾರ್ ಮೀ, ದ ಫೇಮಸ್ ಅಮೆರಿಕನ್ ಪ್ರಾವರ್ಬ್, ಇಫ್ ದೇರ್ ಇಸ್ ನಥಿಂಗ್ ಇನ್ ಇಟ್ ಫಾರ್ ಮೀ, ವೈ ಶುಡ್ ಐ ಡೂ ಇಟ್, ಫಾರ್ ವಾಟ್ ಸೇಕ್ ಶುಡ್ ಐ ಡೂ ಇಟ್, ವಾಟ್ ಡು ಐ ಗೆಟ್ ಔಟ್ ಆಫ್ ದ್ಯಾಟ್. ಸೊ ಇದು ವ್ಯವಹಾರದಲ್ಲಿ ನಾವು ಇಟ್ಕೊಳ್ಳೋದು. ಆದರೆ ಭಗವದ್ಗೀತೆ ಪ್ರಕಾರ ನಾವು ಮಾಡಬೇಕಾಗಿರೋದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲದ ಬಗ್ಗೆ ಗಮನ ಇರಬಾರ್ದು, ಕರ್ಮದ ಬಗ್ಗೆ ಮಾತ್ರ ಗಮನ ಇದ್ರೇನೆ ಫಲ ತಾನೇ ಹುಡ್ಕೊಂಡು ಬರುತ್ತೆ ನಮ್ಮನ್ನು. ನಾವು ಫಲ ಹುಡ್ಕೊಂಡು ಹೋದರೆ ಅದು ದೂರ ಹೋಗುತ್ತೆ ಯಾವತ್ತೂ ಕೂಡ. ಸತ್ಯಕಾಮ ಪ್ರಶ್ನೆ ಮಾಡ್ತಾನೆ, ಓಂಕಾರ ಧ್ಯಾನದ ಫಲವೇನು. ಆಮೇಲೆ ಮುಂದಿನ ಪ್ರಶ್ನೆ, 16 ಕಲೆಗಳು ಯಾವುದು. ಷೋಡಶ ಕಲ ಪುರುಷ ಅಂತ ಹೇಳ್ತಾರಲ್ಲ, 16 ಕಲೆಗಳು ಯಾವುದು. ಅವಿದ್ಯೆಯಿಂದ ಕಲೆಗಳ ಉತ್ಪತ್ತಿ, ವಿದ್ಯೆಯಿಂದ ಲಯ ಅಷ್ಟೇ. ಯಾವುದು ಉತ್ಪನ್ನವಾಗತ್ತೋ ಅದು ಲಯವಾಗೇ ಆಗತ್ತೆ, ಆಗಲೇಬೇಕು. ಅದು ಪ್ರಕೃತಿ ನಿಯಮ. ಹುಟ್ಟಿದವರು ಸಾಯಲೇಬೇಕು. ನೋಡಿ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತು ಅರ್ಹಸಿ. ಅದೇ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ, ಹುಟ್ಟಿದವರೆಲ್ಲ ಸಾಯಲೇಬೇಕಪ್ಪ, ಸತ್ತವರೆಲ್ಲ ಹುಟ್ಟುತ್ತಾರೆ. ಯಾವುದು ಪರಿಹಾರ ಮಾಡ್ಕೊಳ್ಳೋಕೆ ಆಗಲ್ವೋ ಅದನ್ನು ಅನುಭವಿಸಿಯೇ ತೀರಬೇಕು. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ಇನ್ ಒನ್ಸ್ ಲೈಫ್. ನನಗೂ ಎಷ್ಟೋ ಜನ್ಮ ಆಯಿತು, ನಿನಗೂ ಎಷ್ಟೋ ಜನ್ಮ ಆಯಿತು. ಏನು ವ್ಯತ್ಯಾಸ ನಮ್ಮಿಬ್ಬರಿಗೆ? ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೆ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲಪ್ಪ ಅರ್ಜುನ, ಅಷ್ಟೇ ವ್ಯತ್ಯಾಸ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅಷ್ಟೇ ವ್ಯತ್ಯಾಸ ಇಬ್ಬರಿಗೂ ಕೂಡ. ಇದಕ್ಕೆ ಉತ್ತರ ರೂಪವಾಗಿ ಒಂದೊಂದು ಪ್ರಶ್ನೆಗೂ ಒಂದೊಂದು ಅಧ್ಯಾಯದಲ್ಲಿ ಅನೇಕ ಮಂತ್ರಗಳಿಂದ ಉತ್ತರವನ್ನು ಗುರು ಕೊಡ್ತಾ ಬರ್ತಾರೆ. ಅದರಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಏನಪ್ಪ ಅಂದರೆ, ಅಕ್ಷರ ಪರಮಾತ್ಮನ ಹೆಗ್ಗಳಿಕೆ, ಜ್ಞಾನಸ್ವರೂಪ ವಿಚಾರ, ಅವಸ್ಥಾತ್ರಯ ವಿಚಾರ, ಓಂಕಾರದ ಮಹತ್ವದ ಹಿನ್ನೆಲೆಯಲ್ಲಿ ನಿರೂಪಣೆ. ಇದು ಮುಖ್ಯವಾಗಿ ಗುರು ಕೊಡ್ತಕ್ಕಂತಹ ಉತ್ತರ. ಅಕ್ಷರ ಅಂದರೆ ಏನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅಕ್ಷರಂ ಬ್ರಹ್ಮ ಪರಮಂ, ಭಗವದ್ಗೀತೆ 8ನೇ ಅಧ್ಯಾಯ 3ನೇ ಶ್ಲೋಕ. ಯಾವುದು ಪರಮೋತ್ಕೃಷ್ಟವಾಗಿರೋದೋ ಅದೇ ಅಕ್ಷರ. ಕ್ಷರ ಅಂದರೆ ನಾಶವಾಗೋದು, ಅಕ್ಷರ ಅಂದರೆ ಅವಿನಾಶಿ ಅಂತ ಅರ್ಥ. ನೋಡಿ, ಅಕ್ಷರ ಶಬ್ದಕ್ಕೆ ನಮ್ಮಲ್ಲಿ ಎಷ್ಟು ಪರಂಪರೆಯಲ್ಲಿ ಬೆಲೆ ಇದೆ ಅಂತ ಹೇಳಿದ್ರೆ, ಪ್ರತಿ ಉಪನಿಷತ್ತಲ್ಲೂ ಪ್ರತಿ ವೇದದಲ್ಲೂ ಕೂಡ ಅಕ್ಷರ ಎಂಬತಕ್ಕಂಥದ್ದಕ್ಕೆ ನಮಗೆ ಪುರಾವೆಗಳು ದೊರೆಯುತ್ತೆ. ಅಫ್ಕೋರ್ಸ್ ಅಕ್ಷರ ಪ್ರಕಾಶನ ಅಂತಲೂ ಇದೆ, ಹೆಗ್ಗೋಡಿಂದ ಬರ್ತಾ ಇರ್ತಕ್ಕಂಥದ್ದು. KV ಸುಬ್ಬಣ್ಣವರ ಮಗನ ಹೆಸರೇ ಅಕ್ಷರ ಅಂತ. ಗಿರಿನಗರದಲ್ಲಿರ್ತಕ್ಕಂಥ ಸಂಭಾಷಣೆ ಶಿಬಿರವನ್ನು ಕಲಿಸಿಕೊಡ್ತಕ್ಕಂಥ ಹಿಂದೂ ಸೇವಾ ಪ್ರತಿಷ್ಠಾನದ ವಿಂಗದ ಹೆಸರು ಅಕ್ಷರಂ ಅಂತ. ನಮ್ಮ ಕಾಲೇಜಿನ ಸಮೃತ ಸಂಘದ ಹೆಸರು ಅಕ್ಷರಂ ಅಂತ. ಸೊ ಅದರಿಂದ ಅಕ್ಷರ ಅಂದರೆ ಅವಿನಾಶಿ ಅನ್ನೋ ಅರ್ಥದಲ್ಲಿ ಪಾರಂಪರಿಕವಾಗಿ ನಾವು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು. ಮತ್ತೆ ಭಗವದ್ಗೀತೆ ಹೇಳುತ್ತೆ ನೋಡಿ, 15ನೇ ಅಧ್ಯಾಯ 16ನೇ ಶ್ಲೋಕ ನೋಡಿ, ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಕೂಟಸ್ಥಃ ಅಕ್ಷರ, ಸರ್ವಾಣಿ ಭೂತಾನಿ ಕ್ಷರಾಣಿ. ಆ ಒಂದನ್ನು ಬಿಟ್ಟು, ಆತ್ಮವಸ್ತುವನ್ನು ಬಿಟ್ಟು ಮಿಕ್ಕಿ ಎಲ್ಲವೂ ನಾಶವಾಗತಕ್ಕದ್ದೇ. ಅಲ್ಲಿಗೇನು ಹೇಳ್ದಂಗಾಯಿತು? ನಿತ್ಯಾನಿತ್ಯ ವಸ್ತು ವಿವೇಕ ನೋಡಿ ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಧನ ಚತುಷ್ಟಯಗಳಲ್ಲಿ ಬರ್ತಕ್ಕಂಥ ಮೊದಲನೇ ಸಾಧನ, ಯಾವುದು ನಿತ್ಯ ಯಾವುದು ಅನಿತ್ಯ. ಯಾರು ನಿತ್ಯ ವಸ್ತುವನ್ನು ಬಿಟ್ಟು ಅನಿತ್ಯ ವಸ್ತುವ ಕಡೆಗೆ ಹೋಗ್ತಾರೋ ಅದು ಹೇಗಿದ್ರೂ ಅನಿತ್ಯ, ಅದರಿಂದ ಸಿಗಲ್ಲ. ನಿತ್ಯ ವಸ್ತು ಕಡೆ ಅವರ ಗಮನ ಕೊಡಲಿಲ್ಲ, ಅದರಿಂದ ಸಿಗಲಿಲ್ಲ. ಇದೂ ಇಲ್ಲ ಅದೂ ಇಲ್ಲ ಅಂತ ಆಗ್ಬಿಡುತ್ತೆ.
ಅದಕ್ಕೆ ಸುಭಾಷಿತಕಾರ ಹೇಳ್ತಾರೆ, ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವ ಚ ಅಂತ. ಯಾರು ನಿತ್ಯವನ್ನು ಬಿಟ್ಟು ಅನಿತ್ಯದ ಕಡೆಗೆ ಹೋಗ್ತಾರೋ ಅವರ ಗತಿ ಹೀಗೆ ಅಂತ. ಮಿಲ್ಟನ್ನು ಆರಿಯೋಪ್ಯಾಜಟಿಕಾನಲ್ಲಿ ಒಂದು ಕಡೆ ಹೇಳ್ತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಹ್ಯಾಡ್ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ಈ ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ, ಅದಕ್ಕೆ ನನಗೆ ಕೊನೆ ಕಾಲದಲ್ಲಿ ಹಿಂಗೆ ಬಂದಿದ್ದು ನನ್ನ ಗತಿ ಅಂತ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಆಮೇಲೆ ಏನು ಪ್ರಯೋಜನ? ಅದಕ್ಕೆ ಕಬೀರ್ ದಾಸ್ ಹೇಳಿದ್ದು, ಆಚೆ ದಿನ ಪಾಚೆ ಗಯೇ ಜಬ್ ಚಿಡಿಯಾ ಚುಗ್ ಗಯಿ ಖೇತ್ ತಬ್ ಪಚಿತಾ ಯೇ ಕ್ಯಾ ಹೋವತ್ ಹೈ. ಆಚೆ ದಿನ ಪಾಚೆ ಗಯೇ, ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯ್ತು. ಜಬ್ ಚಿಡಿಯಾ ಚುಗ್ ಗಯಿ ಖೇತ್, ಯಾವಾಗ ಪಕ್ಷಿಗಳು ಬಂದು ಹೊಲಗಳಿಂದ ಕಾಳುಗಳನ್ನು ಆಯ್ದುಕೊಂಡು ಹೊರಟೋಯ್ತೋ ತಬ್ ಪಚಿತಾ ಯೇ ಕ್ಯಾ ಹೋವತ್ ಹೈ, ಆಗ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ? ನಾನು ಕೋಲಿಡ್ಕೊಂಡು ನಿಂತ್ಕೋಬೇಕಾಗಿತ್ತು, ನಾನೊಬ್ಬ ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು, ಬೇಲಿ ಹಾಕಿಸ್ಬೇಕಾಗಿತ್ತು. ಈಗ ಯೋಚನೆ ಮಾಡಿ ಏನು ಪ್ರಯೋಜನ? ಆಗಿದ್ದಾಗೋಯ್ತು. ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯನ್ನೈವ ಚಿಂತಯೇತ್. ಅದಕ್ಕೆ ನಮ್ಮಲ್ಲಿರೋದು ಹಿಂದೆ ಆಗೋಗಿದ್ದನ್ನು ಇಟ್ಕೊಂಡು ಡೋಂಟ್ ಬ್ರೂಡ್ ಓವರ್ ದ ಪಾಸ್ಟ್ ನಾರ್ ಅನ್ನೆಸರ್ಲಿ ವರಿ ಅಬೌಟ್ ದ ಫ್ಯೂಚರ್. ಡೂ ವಾಟ್ ಯು ಹ್ಯಾವ್ ಟು ಡೂ ಇನ್ ದ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಅನ್ನೋ ದೃಷ್ಟಿಯಿಂದ ಬೃಹದಾರಣ್ಯಕೋಪನಿಷತ್ತು 3:8 ಎಂಥ ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಕೊಡುತ್ತೆ ಅಂದರೆ, ಯೇ ತದ್ವೈ ತದಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವದಂತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅರಜಂ ಅಶುಷ್ಕಂ ಅತಮಃ ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಗಂಧಂ ಅಚಕ್ಷು ಅಕ್ಕಾಮಃ ಅಶ್ರೋತ್ರಂ ಅವಾಕ್ ಅಮನಃ ಅತೇಜಸ್ಕಃ ಅಪ್ರಾಣಃ ಅಮುಕಃ ಅಮಾತ್ರಃ ಅನಂತರಂ ಅಬಾಹ್ಯಂ ನತದಶ್ನಾತಿ ಕಿಂಚನ ನತದಶ್ನಾತಿ ಕಶ್ಚನ. ಒಂದು ಮಂತ್ರ ಸರಿಯಾಗಿ ವರ್ಣನೆ ಮಾಡಬೇಕಾದ್ರೆ 8 ಗಂಟೆ ಆಗೋಗತ್ತೆ. ಈ ಒಂದು ಮಂತ್ರ ಸಾಕು. ಯಾಕಂದ್ರೆ ಬೃಹದಾರಣ್ಯಕ ಇನ್ನೂ ನಾನು ಟಚ್ಚೇ ಮಾಡಿಲ್ಲ. ಇರಲಿ, ಈಗಲೇ ಅದನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡಿ. ಏ ತದ್ವೈ ತದಕ್ಷರಂ ಗಾರ್ಗಿ ಬ್ರಹ್ಮವಾದಿನಿ ಗಾರ್ಗಿ. ಆಗಿನ ಕಾಲದಲ್ಲಿ ಬರೀ ಬ್ರಹ್ಮವಾದಿಗಳು ಮಾತ್ರ ಅಲ್ಲ, ಬ್ರಹ್ಮವಾದಿನಿಯರೂ ಇದ್ದರು. ವೇದ ಕಾಲದಲ್ಲಿ ಘೋಷ, ಅಪಾಲ, ಶಾಶ್ವತಿ, ಗಾರ್ಗಿ ಇವರೆಲ್ಲರೂ ಕೂಡ ಬ್ರಹ್ಮವಾದಿನಿಯರು. ಬ್ರಹ್ಮವಾದಿಗಳ ಜೊತೆಗೆ ಬ್ರಹ್ಮವಾದಿನಿಯರು ವಾಕ್ಯಾರ್ಥ ಕೇಳಿತಾ ಇದ್ರು. ಸ್ವಂತ ಮಡದಿಯಾಗಿರ್ತಕ್ಕಂಥವಳು, ಸ್ವಂತ ಪತ್ನಿಯಾಗಿರ್ತಕ್ಕಂಥವಳು, ಸ್ವಂತ ಅರ್ಧಾಂಗಿನಿ ಆಗಿದ್ದವಳು ಕೂಡ ಯಾವ ಮುಲಾಜು ನೋಡಲಿಲ್ಲ ಯಾಜ್ಞವಲ್ಕ್ಯನ ಬಗ್ಗೆ ಆತ್ಮ ವಿಷಯದಲ್ಲಿ. ದ್ವೌ ಬಾಣವಂತೋ ಪ್ರಶ್ನೋ ಪ್ರಕ್ಷ್ಯಾಮಿ ಹೇಳ್ತಾಳೆ, 2 ಬಾಣ ಬಿಡೋ ಹಾಗೆ ನಿನ್ನ ಮೇಲೆ 2 ಪ್ರಶ್ನೆ ಕೇಳ್ತಾ ಇದ್ದಾನೆ, ಉತ್ತರ ಗೊತ್ತಿದ್ರೆ ಕೊಡು, ಇಲ್ಲದೆ ಹೋದ್ರೆ ಬ್ರಹ್ಮಜ್ಞಾನಿ ಅನ್ನೋದನ್ನು ಬಿಡು. ಅವನೇನು ಹೇಳ್ದ? ಏತಾಹ ಗಾಹ ಸಾಮಶ್ರವ ಉದಜ. ಪ್ರಾರಂಭದಲ್ಲಿ ಹೇಳ್ದ ಬೃಹದಾರಣ್ಯಕದಲ್ಲಿ, ಹೇ ಸಾಮಶ್ರವ, ಸಾಮವೇದವನ್ನು ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗೆ ಸಾಮಶ್ರವ ಅಂತ ಹೆಸರು. ಎಲೆ ಸಾಮವೇದವನ್ನು ಓದ್ತಕ್ಕಂಥ ವಿದ್ಯಾರ್ಥಿಯೇ ಎಲ್ಲ ಹಸುಗಳನ್ನು ಹೊಡ್ಕೊಂಡೋಗಿ ಮನೆಗೆ. ಅಂದ್ರೇನು? ಪಣ. ಬ್ರಹ್ಮಜ್ಞಾನಿಗೆ 1000 ಹಸುಗಳು ಅದರ ಕೊಂಬುಗಳಿಗೆಲ್ಲವೂ ಕೂಡ ಬಂಗಾರವನ್ನು ಮೆತ್ತಿ ದಾನ ಕೊಡ್ತಾ ಇದ್ರು. ನೀನು ಹೇಗೆ ಬ್ರಹ್ಮಜ್ಞಾನಿ, ನನಗೆ ಉತ್ತರ ಕೊಡು ಅಂತ ಗಾರ್ಗಿನೇ ಪ್ರಶ್ನೆ ಮಾಡಿದ್ಲು ಯಾಜ್ಞವಲ್ಕ್ಯನಿಗೆ. ಅದು ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ನಿಷ್ಠೆ. ಯಾಕೆಂದರೆ ನಾಲೆಡ್ಜ್ ಶುಡ್ ಬಿ ಅಪ್ರಿಸಿಯೇಟೆಡ್ ವೇರ್ ಎವರ್ ಇಟ್ ಈಸ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಕ್ಲಾಸ್ ಆ್ಯಂಡ್ ಸೆಕ್ಸ್ ಅನ್ನೋದು ಆಗಿನ ಕಾಲದಲ್ಲೂ ಇತ್ತು. ಜ್ಞಾನ ಯಾರಲ್ಲಿದ್ದರೂ ಅದಕ್ಕೆ ನಾವು ಬೆಲೆ ಕೊಡಬೇಕು ಎಂಬತಕ್ಕಂಥ ಮಾತು. ಈಗ ಎಂಥದ್ದು ನೋಡಿ, ಇದಕ್ಕೆ ಅಸ್ಥೂಲಂ. ಸ್ಥೂಲ ಅಂದರೆ ದಪ್ಪ, ಸಣ್ಣ, ದಪ್ಪ, ಇದಕ್ಕೆಲ್ಲ ಅತೀತವಾಗಿರೋದು. ಅಸ್ಥೂಲಂ ಅಂದರೆ ಅರ್ಥಾಪತ್ತಿ ಪ್ರಮಾಣಕ್ಕೆ ವೇದಾಂತ ಪರಿಭಾಷಾ ಗ್ರಂಥದಲ್ಲಿ ಧರ್ಮರಾಜಾಧ್ವರಿ ಕೊಡ್ತಕ್ಕಂಥ ಉದಾಹರಣೆಯೇ ನೆನಪಾಗತ್ತೆ. ಒಬ್ಬ ದೇವದತ್ತ ಅಂತ ಇದ್ದಾನೆ, ಅವನು ದಪ್ಪವಾಗಿದ್ದಾನೆ, ಬೆಳಗ್ಗೆ ಊಟನೇ ಮಾಡಲ್ಲ. ಹೆಂಗ್ರೆ ಅವನು ದಪ್ಪ ಆದ, ಊಟನೇ ಮಾಡದೆ ಅಂದರೆ ರಾತ್ರವು ಬುಂಕ್ತೆ, ಬೆಳಗಿಂದು ಸೇರಿಸಿ ರಾತ್ರಿ ಹೊಡಿತಾನೆ ಅಂತ. ಅದಲ್ಲ ಪಾಪ, ಯಾವಾಗಲೂ ಕೂಡ ದಪ್ಪ ಇರೋರು ಗುಬ್ಸಾ ಬಂದ್ಬಿಡತ್ತೆ, ತಿನ್ನಕ್ಕೆ ಆಗಲ್ಲ. ಸಣ್ಣಕ್ಕಿರೋರು ನೋಡಿ ಅಚ್ಚೇರನ್ನ ಇಳಿಸ್ಬಿಟ್ಟು ಬೆನ್ನಿಗೆ ಅಂಟ್ಕೊಂಡಿರತ್ತೆ ಹೊಟ್ಟೆ ನೋಡಿದ್ರೆ. ಏನು 3 ದಿನ ಆಯಿತು 4 ದಿನ ಆಯಿತು ಇವನು ಊಟ ಮಾಡಿ ಅಂತ. ದಪ್ಪಕ್ಕಿರೋರು ನಂಬಬಹುದು, ಸಣ್ಣಕ್ಕಿರೋರು ನಂಬೇಡ ಅಂತ ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರಲ್ಲಿ ಒಂದು ಮಾತಾಡಿಸ್ತಾನೆ. ಯಾಂಡ್ ಕ್ಯಾಶಿಯಸ್ ಲುಕ್ಸ್ ಲೀನ್ ಅಂಡ್ ಹಂಗ್ರಿ ಲುಕಿಂಗ್, ಸಚ್ ಮೆನ್ ಆರ್ ಡೇಂಜರಸ್, ಡೋಂಟ್ ಟ್ರಸ್ಟ್ ಹಿಮ್ ಅಂತ. ಲೀನ್ ಅಂಡ್ ಹಂಗ್ರಿ ಲುಕಿಂಗ್ ಪೀಪಲ್ ಆರ್ ಆಲ್ವೇಸ್ ಡೇಂಜರಸ್ ಅಂತ. ಸೊ ಆ ದೃಷ್ಟಿಯಿಂದ ಅಸ್ಥೂಲಂ ಅಹ್ರಸ್ವಂ, ಹ್ರಸ್ವೂ ಅಲ್ಲ. ಯಾಕೆ? ಕಠೋಪನಿಷತ್ ಪ್ರಮಾಣ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಮ್. ಅಣುವಿಗಿಂತಲೂ ಅಣುವೂ ಹೌದು, ಸ್ಥೂಲಕ್ಕಿಂತಲೂ ಸ್ಥೂಲವೂ ಹೌದು. ಅದು ಹೆಂಗ್ರಿ? 5ನೇ ಮಂತ್ರ ಈಶಾವಾಸ್ಯದಲ್ಲಿ ಹೇಳಿಲ್ವೇ ನಾವು? ತದೇ ಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಅದು ಹೋಗತ್ತೆ, ಅದು ಹೋಗಲ್ಲ, ಅದು ದೂರ ಇದೆ, ಅದು ಹತ್ತಿರ ಇದೆ.
ಏನ್ರಿ ಉಪನಿಷತ್ ತಲೆ ಕೆಟ್ಟಂಗೆ ಮಾತಾಡ್ತಾ ಇದೆಯಲ್ರಿ? ಉಪನಿಷತ್ಗೆಲ್ಲ ತಲೆ ಕೆಟ್ಟಿರೋದು ನಮಗೆ. ಯಾಕಂದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಯಾರಿಗೆ ದೂರ ಅದು? ಯಾರಿಗೆ ಆತ್ಮಜ್ಞಾನದ ಅರಿವಿಲ್ಲವೋ ಅವನಿಗೆ ಯಾವತ್ತೂ ದೂರವೇ ಅದು. ಯಾರಿಗೆ ಹತ್ತಿರ? ಅವನ ಒಳಗಡೆನೇ ಅದಿರೋದ್ರಿಂದ ಇನ್ನು ಅದಕ್ಕಿಂತ ಹತ್ತಿರವಿರೋದು ಇನ್ಯಾವುದೂ ಇಲ್ಲದೆ ಇರೋದ್ರಿಂದ ಅದು ಹತ್ತಿರವೂ ಹೌದು ದೂರವೂ ಹೌದು. ಯಾರಿಗೆ ಅಂತ ಪ್ರಶ್ನೆ. ಒಂದು ಅಜ್ಞಾನಿಗೆ ಒಂದು ಜ್ಞಾನಿಗೆ ಅಷ್ಟೇ ವ್ಯತ್ಯಾಸ. ಅಜ್ಞಾನಿಗೆ ಯಾವತ್ತೂ ದೂರವೇ, ಜ್ಞಾನಿಗೆ ಯಾವತ್ತೂ ಹತ್ತಿರವೇ. ಯಾಕಂದರೆ ನನಗಿಂತ ಹತ್ತಿರ ಇರತಕ್ಕಂಥ ವಸ್ತು ಇನ್ನೊಂದಿಲ್ಲ, ನನ್ನ ಒಳಗಡೆ ಇದೆ ಇದು. ತಂದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ, ಕಠೋಪನಿಷತ್ ಪ್ರಮಾಣ. ಆ ದೃಷ್ಟಿಯಿಂದ ಇದಕ್ಕಿಂತ ಹತ್ತಿರ ಇರತಕ್ಕಂಥದ್ದು ಯಾವುದು? ಇನ್ಯಾವುದೂ ಇಲ್ಲ. ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಗಂಧಂ ಅಚಕ್ಷು ಅಶ್ರೋತ್ರಂ. ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲಕ್ಕೂ ಅತೀತವಾಗಿರ್ತಕ್ಕಂಥದ್ದು. ತೊಂದರೆ ಏನು ಬರುತ್ತೆ ಅಂದರೆ, ಕಣ್ಣಿಂದ ನಾನು ನೋಡ್ತೀನಿ ಅಂದರೆ ಕಣ್ಣು ಅನ್ನೋದು ಇಂದ್ರಿಯ ಆಯಿತು. ಇಂದ್ರಿಯಕ್ಕೆ ಹುಟ್ಟಿದೆ. ಯಾವ ಹುಟ್ಟಿರೋದ್ರಿಂದನೂ ಹುಟ್ಟಿಲ್ಲದೆ ಇರೋದನ್ನು ಗ್ರಹಿಸೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಅಲ್ಲಿ ಎಡುವುದಂಗೆ ಆಗತ್ತೆ. ಹಾಗೆ ನಾನು ಇಂದ್ರಿಯದಿಂದ ಅರ್ಥಕೊಂಡ್ಬಿಡೋ ಹಾಗಿದ್ರೆ, ಮನಸ್ಸಿಂದ ನಾನು ಅರ್ಥಕೊಂಡ್ಬಿಡೋ ಹಾಗಿದ್ರೆ, ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಯಾಕಪ್ಪ ಬೇಕು ಪಂಚಕೋಶದಲ್ಲಿ? ಮನೋಮಯ ಕೋಶಕ್ಕೆ ನಿಂತು ಹೋಗ್ಬೋದಾಗಿತ್ತಲ್ಲ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮಾ ಮೇ ಶುದ್ಧಂತಾಂ ವಿರಜಾ ವಿಪಾತ್ಮ ಭೂಯಾಸಗ್ಗ ಸ್ವಾಹ. ಆ ಮಹಾನಾರಾಯಣ ಉಪನಿಷತ್ತಿಗೆ ಎಲ್ಲಿ ತರ್ತೀರ ಬೆಲೆ? ಆ ದೃಷ್ಟಿಯಿಂದ ಇದು ಕಣ್ಣು, ಕಿವಿ, ಮೂಗು ಎಲ್ಲಕ್ಕಿಂತಲೂ ಕೂಡ ಅತೀತವಾಗಿರ್ತಕ್ಕಂಥದ್ದು. ಅಬಾಹ್ಯಂ ನತದಶ್ನಾತಿ ಕಿಂಚನ ನತದಶ್ನಾತಿ ಕಶ್ಚನ. ಹಸುವು, ಬಾಯಾರಿಕೆ ಎಲ್ಲಕ್ಕೂ ಅತೀತವಾಗಿರ್ತಕ್ಕಂಥದ್ದಿದು. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿಂ. ಭಗವದ್ಗೀತೆ 8ನೇ ಅಧ್ಯಾಯ 13ನೇ ಶ್ಲೋಕ ಪ್ರಮಾಣ. ಓಮಿತಿ ಏಕಾಕ್ಷರಂ ಬ್ರಹ್ಮ. ಓಂ ಎಂಬತಕ್ಕಂತಹ ಒಂದು ಅಕ್ಷರವೇ ಬ್ರಹ್ಮ. ಅಲ್ಲಿ ನೋಡಿ, ಅಕ್ಷರಂ ಅಂತ ಬಂತು ಮತ್ತೆ ಶಬ್ದ. ವ್ಯಾಹರನ್ ಮಾಂ ಅನುಸ್ಮರನ್. ಯಾರು ಓಂಕಾರವನ್ನು ಧ್ಯಾನ ಮಾಡ್ತಾ ನನ್ನನ್ನೇ ಸ್ಮರಿಸ್ಕೋತಾರೋ, ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿಂ. ಅಂಥವನು ಪರಮೋತ್ಕೃಷ್ಟ ಗತಿಯನ್ನು ಪಡಿತಾನೆ ಅಂತ ಕೃಷ್ಣ ಪರಮಾತ್ಮನ ವಾಣಿ ಇದು. ಅದರಿಂದ ಯಾವಾಗಲೂ ನನ್ನನ್ನು ಸ್ಮರಿಸ್ಕೊಳ್ಳಿ ನೀವು ಅಂತ ಹೇಳಿರ್ತಕ್ಕಂಥದ್ದು. ಅನನ್ಯಾಸ್ ಚಿಂತಯಂತೋಮ ಯೇ ಜನಾ ಪರ್ಯುಪಾಸತೆ. ಎಂಥ ಒಳ್ಳೆ ಮಾತು ನೋಡಿ ಅದು. ಸೊ ಅದರಿಂದ ಅನನ್ಯ ಭಕ್ತಿ, ಮತ್ತೆ ಮತ್ತೆ ಅದನ್ನೇ ಸ್ಮರಿಸ್ಕೋಬೇಕು, ಮತ್ತೆ ಮತ್ತೆ ಅದನ್ನೇ ಕೇಳಬೇಕು. ಪಾರಾಯಣ ಪದ್ಧತಿ ಯಾಕೆ ನಮ್ಮಲ್ಲಿ ಬಂದಿರತಕ್ಕಂಥದ್ದು? ವಿಷ್ಣು ಸಹಸ್ರನಾಮ ಮಾಡಿ, ಶಿವ ಸಹಸ್ರನಾಮ ಮಾಡಿ, ರುದ್ರಾಧ್ಯಾಯ ಮಾಡಿ, ಭಗವದ್ಗೀತೆ ಮಾಡಿ, ಉಪನಿಷತ್ ಮಾಡಿ, ದುರ್ಗಾ ಸಪ್ತಶತಿ ಮಾಡಿ. ಏನು ಮಾಡ್ತೀರಾ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀರಾ ಅನ್ನೋದು ಮುಖ್ಯ. ಅದರಲ್ಲಿರ್ತಕ್ಕಂಥ ಶ್ರದ್ಧೆ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೇನೆ ಸೋಯಮಾತ್ಮ ಅಧ್ಯಕ್ಷರಂ ಓಂಕಾರ. ಮಾಂಡುಕ್ಯೋಪನಿಷತ್ತು ಮತ್ತೆ ಓಂಕಾರದ ಪ್ರಸ್ತಾಪವನ್ನು ಮಾಡ್ತಾ ಇದೆ. ಏತದ್ಯೇವಾಕ್ಷರಂ ಬ್ರಹ್ಮ ಏತದ್ಯೇವಾಕ್ಷರಂ ಪರಂ ಏತದ್ಯೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. 1, 2, 16 ಕಠೋಪನಿಷತ್ತು. ಅದರಿಂದ ಏತದ್ಯೇವ ಅಕ್ಷರಂ ಬ್ರಹ್ಮ, ಈ ಅಕ್ಷರವೇ ಬ್ರಹ್ಮವಾಗಿದೆಯಪ್ಪ. ಏತದ್ಯೇವ ಅಕ್ಷರಂ ಪರಂ, ಅದೇ ಪರವಾಗಿರೋ. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರ ತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂ ಸಸ್ಸಮಿಂಧತೆ. ವಿಷ್ಣೋರ್ಯತ್ ಪರಮಂ ಪದಂ, ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಪದ ಅದು. ಅದಕ್ಕೇನೆ ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಪರಾಯಯ ತದ್ ಅಕ್ಷರಮಧಿಗಮ್ಯತೆ. ಅಪರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಮುಂಡಕೋಪನಿಷತ್. ಅದನ್ನು ಹೇಳೋಕ್ಕಾಗಲಿಲ್ಲ ಮುಂಡಕೋಪನಿಷತ್ ಹೇಳುವಾಗ, ಅದಕ್ಕೆ ಇವತ್ತು ಅದನ್ನು ಸೇರಿಸ್ಕೊಂಡು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ದೃಷ್ಟಿಯಿಂದ 2 ವಿದ್ಯೆಗಳಲ್ಲಿ ಪರಾವಿದ್ಯಾ ಅಪರಾವಿದ್ಯಾ ಅಂತಿರೋದು. ಪರಾವಿದ್ಯಾ ಅಂದರೆ ಅದೇ ಅಕ್ಷರ ವಿದ್ಯೆ, ಮಿಕ್ಕೆಲ್ಲವೂ ಅಪರಾವಿದ್ಯೆಯೇ. ಅದನ್ನು ಹೊರತಾಗಿರ್ತಕ್ಕಂಥದ್ದು. ಸಬ್ರಹ್ಮ ಸಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಕೈವಲ್ಯೋಪನಿಷತ್ತು 8ನೇ ಮಂತ್ರ. ಅದೇ ಪ್ರಧಾನವಾಗಿರ್ತಕ್ಕಂಥ ಸಬ್ರಹ್ಮ, ಅದೇ ಬ್ರಹ್ಮವಸ್ತು. ಸಶಿವ, ಅವನೇ ಶಿವ. ಸ ಇಂದ್ರ, ಅವನೇ ಇಂದ್ರ. ಸಹ ಅಕ್ಷರ, ಅವನೇ ಅಕ್ಷರ. ಪರಮಸ್ವರಾಟ್, ಸ್ವರಾಜ್ಯಂ ಭೋಜ್ಯಂ. ಅದಕ್ಕೆ ಆ ಮಂತ್ರವನ್ನು ನಾವು ಹೇಳ್ತಕ್ಕಂಥ ನಿತ್ಯ ದೇವತಾರ್ಚನೆಯಲ್ಲಿ ಮಂಗಳಾರತಿ ಮಾಡುವಾಗ. ಅಕ್ಷರಂ ಮೋಕ್ಷಂ ಚಿಂತಯತಿ. ಗರ್ಭೋಪನಿಷತ್ತು. ಗರ್ಭೋಪನಿಷತ್ತನ್ನು, ಐತರೆಯ ಉಪನಿಷತ್ತನ್ನು ಕೈ ಮುಗಿದು ಕೇಳ್ಕೋತೀನಿ. ವಿಜ್ಞಾನ ಹಿನ್ನೆಲೆ ಇರತಕ್ಕಂಥ ವೈದ್ಯರು ದಯವಿಟ್ಟು ಪೂರ್ವಾಗ್ರಹಗಳನ್ನು ಬಿಟ್ಟು ಅಧ್ಯಯನ ಮಾಡೋದಕ್ಕೆ ವೇದಾಂತಗಳ ಜೊತೆ ಸಹಕಾರ ಕೊಡಿ. ಗರ್ಭೋಪನಿಷತ್ತು ಮತ್ತು ಐತರೆಯ ಉಪನಿಷತ್ತಲ್ಲಿ
ತಾಯಿಯ ಗರ್ಭದಲ್ಲಿ ಆ ಶಿಶು ಯಾವ ತಿಂಗಳಲ್ಲಿ ಯಾವ ರೀತಿ ಬೆಳವಣಿಗೆ ಪಡೆಯುತ್ತೆ ಅನ್ನೋದನ್ನು ಎಷ್ಟು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ, ಅನ್ಯಾಯವಾಗಿ ವೈದ್ಯರಿಗೆ ಈ ಕಡೆ ಗಮನ ಇಲ್ಲ, ಸಮೃತ ಓದಿರ್ತಕ್ಕಂಥವ್ರಿಗೆ ವೈದ್ಯರ ಜೊತೆ ಸಂಭಾಷಣೆ ಮಾಡ್ತಕ್ಕಂತಹ ತಾಳ್ಮೆ ಇಲ್ಲ. ಯಾವಾಗ ವೇದಾಂತಿಗಳು ಮತ್ತು ವಿಜ್ಞಾನಿಗಳು ಒಟ್ಟಿಗೆ ಬರ್ತಾರೋ ಮುಕ್ತ ಮನಸ್ಸಿನಿಂದ ಪೂರ್ವಾಗ್ರಹಗಳನ್ನು ಬಿಟ್ಟು, ಆವಾಗ ಲೋಕಕ್ಕೆ ಅವರು ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬಹುದು. ಆದರೆ ಇವರು ಇಲ್ಲೇ ಇರ್ತಾರೆ, ಅವರು ಅಲ್ಲೇ ಇರ್ತಾರೆ. ರೆಜಿಮೆಂಟೇಷನ್, ದೇ ಡೋಂಟ್ ಕಮ್ ಔಟ್ ಆಫ್ ದಿ ಕಂಪಾರ್ಟ್ಮೆಂಟಲೈಸೇಷನ್. ದಟ್ಸ್ ದಿ ಪ್ರಾಬ್ಲಮ್ ವಿತ್ ಅಸ್. ಇಲ್ಲದೇ ಇಲ್ಲ ಗೊತ್ತಿರ್ತಕ್ಕಂಥವ್ರು, ಆದರೆ ಅವರವರು ಅದರಲ್ಲೇ ಓಡಾಡ್ತಾರೆ, ಅದರಿಂದ ಆಚೆನೇ ಬರೋದಿಲ್ಲ. ಅದು ತುಂಬ ಖೇದವಾಗಿರ್ತಕ್ಕಂಥದ್ದು. ಓಂ ಇತಿ ಅಕ್ಷರಂ, ನಾರಾಯಣ ಅಥರ್ವಶಿರೋಪನಿಷತ್ತು 2ನೇ ಮಂತ್ರ. ಜಾಗರಿತೋ ಬ್ರಹ್ಮ ಸ್ವಪ್ನೆ ವಿಷ್ಣು ಸುಷುಪ್ತೌ ರುದ್ರ ತುರೀಯಂ ಅಕ್ಷರಂ, ಬ್ರಹ್ಮೋಪನಿಷತ್ತು. ಯದಕ್ಷರಂ ನಕ್ಷರತೆ ಕದಾಚಿತ್, ಅಮೃತನಾದೋಪನಿಷತ್ತು 25ನೇ ಮಂತ್ರ. ಅಕ್ಷರಂ ಅಂತರಾಂತರ್ಧೃತೇ, ಬ್ರಹ್ಮಸೂತ್ರ 1:3-10. ಅಜಂ ಅಕ್ಷರಂ ಅದ್ವೈತಂ ಅನಂತಂ ಧ್ಯಾಯಂತಿ ಬ್ರಹ್ಮ ಪರಂ ಶಾಂತಂ, ಸದಾಶಿವ ಬ್ರಹ್ಮೇಂದ್ರರ ನಹಿರೇ ಶಂಕಾ ಕಾಪಿ ಎಂಬತಕ್ಕಂತಹ ಸಂಗೀತ ಕೃತಿಯಲ್ಲಿ ಬರತಕ್ಕಂತಹ ಅಕ್ಷರಕ್ಕಿರತಕ್ಕಂತಹ ರೆಫರೆನ್ಸ್. ಅಜರೋಹಂ ಅಕ್ಷರೋಹಂ ಪ್ರಾಜ್ಞೋಹಂ ಪ್ರತ್ಯಗಾತ್ಮಬೋಧೋಹಂ ಪರಮಾನಂದಮಯೋಹಂ ಪರಮಶಿವೋಹಂ ಸದಾ ಆತ್ಮಪರಿಪೂರ್ಣ. ಸದಾಶಿವ ಬ್ರಹ್ಮೇಂದ್ರ ಅದ್ವೈತ ತಾರಾವಳಿ ಪ್ರಕರಣ ಗ್ರಂಥದ 24ನೇ ಶ್ಲೋಕ. ಅಜೋಹಂ, ಅಜ ಅಂದರೆ ಹುಟ್ಟಿಲ್ದೇ ಇರೋದು ಅಂತ. ಜಾ ಅಂದರೆ ಹುಟ್ಟು, ಅಜ ಅಂದರೆ ಹುಟ್ಟಿಲ್ದೇ ಇರೋದು. ಅಜ ಮಹಾರಾಜನ ವರ್ಣನೆ ಕಾಳಿದಾಸ ರಘುವಂಶದಲ್ಲಿ ಮಾಡ್ತಾನೆ ನೋಡಿ. ಅಜ ಎಂತಹ ಶ್ರೇಷ್ಠವಾಗಿರ್ತಕ್ಕಂಥ ಹೆಸರು. ಅಜರೋಹಂ, ಜರ ಅಂದರೆ ಮುಪ್ಪು, ಅಜರ ಮುಪ್ಪಿಲ್ಲದೆ ಇರತಕ್ಕಂಥದ್ದು. ಯಾವುದು ಹುಟ್ಟೇ ಇಲ್ವೋ ಅದಕ್ಕೆ ಮುಪ್ಪಲ್ಲಿ ತರಕ್ಕೆ ಸಾಧ್ಯ. ಈ ದೃಷ್ಟಿಯಿಂದ ಪ್ರಧಾನವಾಗಿ ಈ ಒಂದು ಪ್ರಶ್ನೋಪನಿಷತ್ತಿನಲ್ಲಿ ಅಕ್ಷರ ಸ್ವರೂಪವನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ 6 ಪ್ರಶ್ನೆಗಳ ಹಿನ್ನೆಲೆಯಲ್ಲಿ. ಇನ್ನು ಐತರೇಯ ಉಪನಿಷತ್ತಿಗೆ ಬರೋದಾದರೆ, ಋಗ್ವೇದಕ್ಕೆ ಸೇರಿರತಕ್ಕಂತಹ ಋಗ್ವೇದ ಸಂಹಿತೆಯ ಶಾಕಲ ಸಂಹಿತ, ಶಾಂಖಾಯನ ಸಂಹಿತ ಎಂದು ಋಗ್ವೇದದಲ್ಲಿ 2 ಶಾಖೆಗಳು. ಶಾಕಲ ಸಂಹಿತೆಯನ್ನು ವಿವರಿಸುವ ಭಾಗಕ್ಕೆ ಐತರೇಯ ಬ್ರಾಹ್ಮಣ ಎಂಬುದಾಗಿ ಕರೀತಾರೆ. ಐತರೇಯ ಬ್ರಾಹ್ಮಣದ ಆರಣ್ಯಕದಲ್ಲಿ ಐತರೇಯ ಉಪನಿಷತ್ತು ಬರುತ್ತೆ. ಐತರೇಯ ಎಂಬ ಹೆಸರು ಇತರ ಎಂಬಾಕೆಯ ಮಗನಾದಂತಹ ಮಹೀದಾಸ ಎಂಬ ಸಂಪ್ರದಾಯ ಪ್ರವರ್ತಕನಾದ ಋಷಿಯಿಂದ ಬಂದಿದ್ದು. 3 ಅಧ್ಯಾಯಗಳು 33 ಮಂತ್ರಗಳಿಂದ ಕೂಡಿರುವ ಉಪನಿಷತ್ತು ಪ್ರಜ್ಞಾನಂ ಬ್ರಹ್ಮ ಎಂಬ ಮಹಾವಾಕ್ಯವನ್ನು ಒಳಗೊಂಡಿದೆ. ನಮ್ಮಲ್ಲಿ ನೋಡಿ 4 ಮಹಾವಾಕ್ಯಗಳಿರ್ತಕ್ಕಂಥದ್ದು. ಋಗ್ವೇದಕ್ಕೆ ಸೇರಿರ್ತಕ್ಕಂತಹದ್ದು ಪ್ರಜ್ಞಾನಂ ಬ್ರಹ್ಮ. ಮತ್ತೆ ಮಾಂಡುಕ್ಯದಲ್ಲಿ ಬಂದಿರತಕ್ಕಂತಹ ಮಹಾವಾಕ್ಯವನ್ನು ನಿಮ್ಮ ಮುಂದೆ ನಾನು ಸ್ಮರಿಸ್ಕೊಂಡಿದ್ದೀನಿ. ತತ್ವಮಸಿ ಮಹಾವಾಕ್ಯ ಛಾಂದೋಗ್ಯೋಪನಿಷತ್ತಲ್ಲಿ ಬರ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ. ಮತ್ತೆ ಈ ರೀತಿಯಾಗಿ ಒಟ್ಟು 4 ಮಹಾವಾಕ್ಯಗಳು 4 ವೇದ ಪುರಸ್ಸರವಾಗಿ 4 ಉಪನಿಷತ್ತುಗಳಲ್ಲಿ ಪ್ರತಿಪಾದನೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಮೊದಲನೇ ಅಧ್ಯಾಯದಲ್ಲಿ 3 ಖಂಡಗಳಿದೆ ಐತರೇಯ ಉಪನಿಷತ್ತಲ್ಲಿ. ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಪ್ರಳಯಗಳನ್ನು ಮಾಡುವವರು, ಅಸಂಸಾರಿಯು, ಸರ್ವಜ್ಞನು, ಸರ್ವಶಕ್ತಿಮಂತನು, ಸರ್ವವಿಧನೂ ಆದ ಪರಮಾತ್ಮ ಜಗತ್ತನ್ನೆಲ್ಲ ತನಗಿಂತ ಭಿನ್ನವಾದ ಬೇರೊಂದು ವಸ್ತುವನ್ನು ಉಪಾದಾನವಾಗಿ ತೆಗೆದುಕೊಳ್ಳದೆ ಆಕಾಶಾದಿ ಕ್ರಮದಿಂದ ಸೃಷ್ಟಿಸಿದನು. ಇದು ಐತರೇಯ ಉಪನಿಷತ್ತಲ್ಲಿ ಸೃಷ್ಟಿ ಹೇಗಾಯಿತು ಅನ್ನೋದಕ್ಕೆ. ಅನಂತರ ಆತ್ಮ ಪ್ರಬೋಧಕ್ಕಾಗಿ ಪ್ರಾಣವೇ ಮೊದಲಾದ ವೃತ್ತಿಗಳಿಂದ ಕೂಡಿದ ಸರ್ವ ಶರೀರಗಳನ್ನು ತಾನೇ ಪ್ರವೇಶಿಸಿದನು. ತತ್ಸೃಷ್ಟ ತದೇವ ನ ಪ್ರಾವಿಶತ್ ಸಚ್ಚತ್ಯಚ್ಚಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ. ಆ ಶ್ರುತಿವಾಕ್ಯಗಳೇ ಇದಕ್ಕೆ ಪ್ರಮಾಣ. ಪ್ರವೇಶಿಸಿದ ಮೇಲೆ ಯಥಾರ್ಥವಾದ ತನ್ನ ಆತ್ಮವನ್ನು ನಾನು ಈ ಬ್ರಹ್ಮವೇ ಆಗಿರುತ್ತೇನೆ ಎಂದು ಸಾಕ್ಷಾತ್ತಾಗಿ ಅನುಭವದಿಂದ ಅರಿತುಕೊಂಡನು. ಅದು ಮುಖ್ಯ. ಅರಿಯೋದು ಅಂದರೆ ನಮ್ಮಲ್ಲಿ ಅನುಭವದಿಂದ ಅಂತಲೇ ಹೇಳಬೇಕಾಗಿಲ್ಲ. ಇಟ್ಸ್ ಅಂಡರ್ಸ್ಟುಡ್, ಟೇಕನ್ ಫಾರ್ ಗ್ರಾಂಟೆಡ್. ಅದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅವರ ಮಾಟೋ ಏನೋ, ಅರಿವೇ ಗುರು. ನಿನ್ನನ್ನು ನೀನು ಅರಿತುಕೋಪ್ಪ. ಬೇರೆಯವರನ್ನು ನಾವೆಲ್ಲ ಚೆನ್ನಾಗಿ ಅರಿತುಕೊಂಡಿದ್ದೀವಿ. ಪೂಜ್ಯರಾಗಿರ್ತಕ್ಕಂಥ SR ರಾಮಸ್ವಾಮಿ ಯಾರೋ, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಯಾವಾಗ ಬಂತು, 1 ಗಂಟೆ ಅವ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ. ನಾನು ಯಾರು ಅಂತ ಕೇಳಲಿ, ಗೊತ್ತಿಲ್ಲ. ನಾನು ಅಂದರೆ ಮನಸ್ಸೇ, ಬುದ್ಧಿನೇ, ಚಿತ್ತಾನೇ, ಅಹಂಕಾರನೇ. ನಾನು ಅಂದರೆ ಯಾರು? ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನ ಕರ್ಣನ್ನ ಜಿಹ್ವಾನ ಚಗ್ರಾಣ ನೇತ್ರೆ ಶಿವೋಹಂ ಶಿವೋಹಂ. ಅಷ್ಟೇ ಕೊನೆಗೆ ನಿಲ್ತಕ್ಕಂಥದ್ದು.
ಬೇರೆಯವ್ರ ಬಗ್ಗೆ ನಾವು ಹೇಳ್ಬೋದು, ನನ್ನ ಬಗ್ಗೆನೇ ನನಗೆ ಗೊತ್ತಿಲ್ಲ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ನನ್ನ ಸ್ವರೂಪ ಜ್ಞಾನ ನನಗುಂಟಾಗಿಲ್ಲ, ನನ್ನ ದೇಹ ಜ್ಞಾನ ನನಗೆ ಚೆನ್ನಾಗಿ ಉಂಟಾಗಿದೆ. ಈ ದೃಷ್ಟಿಯಿಂದಲೇ ಸರ್ವ ಶರೀರದಲ್ಲೂ ತಾನೊಬ್ಬನೇ ಆತ್ಮನೇ ಹೊರತು ಬೇರೊಬ್ಬನಿಲ್ಲವಾದ ಕಾರಣ ಎಲ್ಲರೂ ಅವನು ನನ್ನ ಆತ್ಮನು, ಸಮ ಆತ್ಮ, ಅಹಂ ಬ್ರಹ್ಮಾಸ್ಮಿ. 2ನೇ ಅಧ್ಯಾಯದಲ್ಲಿ ಒಂದೇ ಒಂದು ಖಂಡವಿದೆ. ಜೀವನಿಗೆ ಜನನ ಮರಣಗಳು ನದಿಯ ಸ್ರೋತದಂತೆ ಪುನಃ ಪುನಃ ಉಂಟಾಗುತ್ತದೆ. ನೋಡಿ ಎಂತಹ ಮಾತು ಐತರೇಯ ಉಪನಿಷತ್ ಹೇಳ್ತಾ ಇದೆ. ಜೀವ ಜನನ ಮತ್ತು ಮರಣಗಳು ಹೇಗೆ ಬರುತ್ತಪ್ಪ ಅಂದರೆ, ನದಿಯಲ್ಲಿ ಬರತಕ್ಕಂತಹ ಅಲೆಗಳ ತರಹ. ಒಂದು ಅಲೆ ಆದಮೇಲೆ ಒಂದು ಅಲೆ ಬರ್ತಾ ಇರುತ್ತೆ ನೋಡಿ, ಅನೂಚಾನವಾಗಿ ಭೋರ್ಗರಿತಕ್ಕಂತಹ ನದಿಯಲ್ಲಿ. ಹಾಗೆ ನಮ್ಮ ಜನನ ಮರಣ, ಕೆಳಗೆ ಮೇಲೆ ಮತ್ತೆ ಕೆಳಗೆ ಮೇಲೆ ಹೀಗೇ ಹೋಗ್ತಾ ಇರುತ್ತೆ. ಅದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೆ ಕೃಪಯಾಪಾರೆ ಪಾಹಿ ಮುರಾರೆ. ಭರ್ತೃಹರಿ ಅದಕ್ಕೆ ಎಂಥ ನೈತಿಕ ಪ್ರಶ್ನೆ ತೆಗೆದುಕೋತಾನೆ ವೈರಾಗ್ಯ ಶತಕದಲ್ಲಿ ಅಂದರೆ, ನಾನು ಹುಟ್ಟಿ ನನ್ನ ಜೀವನದಲ್ಲಿ ಏನು ತಾನೇ ಸಾಧನೆ ಮಾಡ್ದಂಗಾಯಿತು, ನನ್ನ ತಾಯಿಯ ಯೌವನವನ್ನು ಕಿತ್ಕೊಂಡಿದ್ದೊಂದನ್ನು ಬಿಟ್ಟರೆ. ವಾಟ್ ಹ್ಯಾವ್ ಐ ಅಚೀವ್ಡ್ ಇನ್ ದಿಸ್ ಲೈಫ್ ಹ್ಯಾವಿಂಗ್ ಟೇಕನ್ ಬರ್ತ್ other than snatching away the youth of my mother who was in the prime of her youth when I was born to her. ಏನು ನಾನು ಸಾಧನೆ ಮಾಡ್ದಂಗಾಯ್ತು. ವಿದ್ಯಾನಾದಿಗತ ಕಲಂಕರಹಿತ ವಿತ್ತಂಚ ನೋಪಾರ್ಜಿತಂ ಎಲ್ಲ ಹೇಳ್ತಾ ಬರ್ತಾನೆ. ವಿದ್ಯೆ ಗಳಿಸಲಿಲ್ಲ, ಹಣ ಗಳಿಸಲಿಲ್ಲ, ಏನು ಗಳಿಸಿದೆ? ನನ್ನ ತಾಯಿಯ ಯೌವನವನ್ನು ಕಿತ್ಕೊಂಡಿದ್ದು ಒಂದೇ ನಾನು ಗಳಿಸಿದ್ದು, ಏನು ಮಾಡೋಕ್ಕಾಗಲಿಲ್ಲ. ಎಂಥ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ನೋಡಿ. ವಿ ಆಲ್ವೇಸ್ ಟಾಕ್ ಅಬೌಟ್ ಅದರ್ಸ್, ವಿ ನೆವರ್ ಥಿಂಕ್ ಅಬೌಟ್ ಅವರ್ ಸೆಲ್ಸ್. ದಟ್ಸ್ ದಿ ಹೋಲ್ ಪ್ರಾಬ್ಲಮ್ ಆಲ್ವೇಸ್. ಇಂತಹ ಜೀವನಿಗೆ ವೈರಾಗ್ಯವನ್ನು ಉಂಟು ಮಾಡಲು ಮುಖ್ಯವಾಗಿ ಬೇಕಾಗಿರೋದೇನೋ, ಮನುಷ್ಯನಿಗೆ ವೈರಾಗ್ಯ. ವೈರಾಗ್ಯ ಅಂದ್ರೇನಪ್ಪ? ಭಗವದ್ಗೀತೆ 6ನೇ ಅಧ್ಯಾಯ 37ನೇ ಶ್ಲೋಕದ ಮೇಲೆ ಆಚಾರ್ಯ ಶಂಕರರ ಭಾಷ್ಯ ನೋಡಿ. ವೈರಾಗ್ಯನ್ನಾಮ ದೃಷ್ಟ ಅದೃಷ್ಟ ಇಷ್ಟ ಭೋಗೇಶು ದೋಷ ದರ್ಶನಾಭ್ಯಾಸಾತ್ ವೈತೃಷ್ಣ್ಯಂ. ಇದು ಆಚಾರ್ಯ ಶಂಕರರ ಭಾಷ್ಯ. ದೃಷ್ಟವಾದ, ಕಣ್ಣಿಂದ ನೋಡುವ ಈ ಲೋಕಕ್ಕೆ ಸಂಬಂಧಪಟ್ಟ, ಅದೃಷ್ಟವಾದ ಸ್ವರ್ಗಕ್ಕೆ ಸಂಬಂಧಪಟ್ಟ ಕಣ್ಣಿಗೆ ಕಾಣದ ಭೋಗಗಳಲ್ಲಿ ದೋಷವನ್ನು ಕಂಡು ಭೋಗವನ್ನು ಆಸೆ ತೊರೆಯುವಂತೆ ತೊರೆಯತಕ್ಕದ್ದು. ಆಸೆಯನ್ನು ನಾವು ಯಾವತ್ತೂ ಕೂಡ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಕಡಿಮೆ ಆಗ್ತಾ 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 ಅದು ಬಿಟ್ಟು ಹೋಗ್ಬಿಡ್ಬೇಕು. ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಮಾಡ್ತಕ್ಕಂಥ ಉಪದೇಶ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಅದರಿಂದ ಮುಖ್ಯವಾಗಿ ನಾವು ಈ ಆಸೆಗಳನ್ನು ಕಡಿಮೆ ಮಾಡ್ಕೋಬೇಕು. ಒಂದಾದ್ಮೇಲೆ ಒಂದು ಆಸೆ ಬೆಳಿತಾನೆ ಇರುತ್ತೆ. ಆಸೆಗಳು 100 ಆಸೆಗಳಿಗೆ ಕೊನೆ ಇಲ್ಲ. ಅದಕ್ಕೆ ಬುದ್ಧ ಹೇಳಿದ್ದು ಆಸೆಯೇ ದುಃಖಕ್ಕೆ ಕಾರಣ ಅಂತ. ನಾವು ಯೋಚನೆ ಮಾಡ್ತೀವಿ, ಏನ್ರಿ ಬೆಂಗಳೂರಲ್ಲಿ ಮನೆ ಕಟ್ಟಲಿಲ್ವಲ್ರಿ? ಮನೆ ಕಟ್ಟಿದ್ದಾಯ್ತು. ಇಷ್ಟು ದೊಡ್ಡ ಜಾಗದಲ್ಲಿ ಮಲ್ಲೇಶ್ವರದಿಂದ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಬರೋಕ್ಕೆ ಒಂದು ಕಾರ್ ಇಲ್ವಲ್ರಿ? ಆಯಿತು, ಕಾರು ತೊಗೊಂಡಾಯ್ತು. ಏನ್ರಿ ಇದು ಬರೀ ಮಾರುತಿ 800, ರೋಲ್ಸ್ ರಾಯ್ಸ್ ಇರಬೇಕ್ರಿ, ಅಮೇರಿಕನ್ ಪ್ರೆಸಿಡೆಂಟ್ ತರಹ. ವೆನ್ ದಿ ಕಾರ್ ಈಸ್ ಆನ್ ದ ಮೂವ್, ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್ ಶುಡ್ ಬಿ ಹರ್ಡ್ ಅಂಡ್ ಐ ಶುಡ್ ಟಾಕ್ ಟು ದ ಶೋಫರ್ ಥ್ರೂ ದ ಫೋನ್. ಎಲ್ರಿ ಅದಿಲ್ವಲ್ರಿ ನನಗೆ? ಎಷ್ಟಾದರೂ ಎಲ್ಲೇ ಕೊನೆ ಮೊದಲು ಒಂದಾದ್ಮೇಲೆ ಒಂದು ಬೆಳಿತಾನೇ ಹೋಗುತ್ತೆ ಆಸೆಗಳು ಅನ್ನೋದು. ಆ ದೃಷ್ಟಿಯಿಂದ ಈ ಆಸೆಗಳನ್ನು ನಮಗೆ ಬಂಧನ ಮಾಡೋಕ್ಕೆ ಮುಂಚೆ ನಾವು ಆಸೆಯಿಂದ ಆಚೆ ಬರಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಹುದ್ದೆಗೆ ನಾನು ಅಪೇಕ್ಷೆ ಪಟ್ಟರೆ ನನಗೆ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಯೋಗ್ಯತೆ ಇದೆಯಾ ಅಂತ ನನ್ನನ್ನು ನಾನು ಪ್ರಶ್ನೆ ಹಾಕ್ಕೊಂಡು ಆಮೇಲೆ ಮುಂದುವರಿಬೇಕು ಅನ್ನೋದನ್ನು ವಿಧಾನಸೌಧ ಕಟ್ಟಿಸಿದಾಗ ಕೆಂಗಲ್ ಹನುಮಂತಯ್ಯನವರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ಮೈಸೂರು ವಿಶ್ವವಿದ್ಯಾಲಯದ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದಂತಹ ಎಚ್ ಅಣ್ಣೇಗೌಡ ಅವರು ಪರ್ಸನಲ್ ಸೆಕ್ರೆಟರಿಯಾಗಿ ಒಂದು ಸ್ಲೋಗನ್ ಬರ್ಕೊಟ್ರು. ಡಿಸರ್ವ್ ಬಿಫೋರ್ ಯು ಡಿಸೈರ್. ದಿಸ್ ವಾಸ್ ದ ಸ್ಲೋಗನ್ ಗಿವನ್ ಟು ಕೆಂಗಲ್ ಹನುಮಂತಯ್ಯ ಬೈ ಎಚ್ ಅಣ್ಣೇಗೌಡ. ಯು ಶುಡ್ ಡಿಸರ್ವ್ ಇಟ್ ಬಿಫೋರ್ ಯು ಡಿಸೈರ್ ಫಾರ್ ದಟ್. ಅದರ್ವೈಸ್ ಯು ಡೋಂಟ್ ಈವನ್ ಶುಡ್ ಡಿಸೈರ್ ಫಾರ್ ದಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದು ನಮ್ಮ ಮಾಟೋ ಆಗಬೇಕು ಯಾವತ್ತೂ ಕೂಡ ಜೀವನದಲ್ಲಿ. ನನಗೆ ಅದು ಪಡ್ಕೊಳ್ಳೋಕ್ಕೆ ಅರ್ಹತೆ ಇದೆಯಾ? ಎಷ್ಟೋ ಸಲ ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಂಡು ಇಲ್ಲ ಅಂತಾನೆ ಉತ್ತರ ಬರುತ್ತೆ. ನನ್ನ ಅಂತಃಸಾಕ್ಷಿ ಪುರಸರವಾಗಿ ನನಗೆ ಒಪ್ಕೊಳ್ಳಲ್ಲ ಅದು.
ಆದರೂ ನಾವು ಬಂಡ ಧೈರ್ಯದಿಂದ ಮುಂದುವರಿತೀವಿ. ನಾನು ಮುಂದುವರಿತಾ ಇಲ್ವಾ ಉಪನಿಷತ್ ಪ್ರಪಂಚದ ಮೇಲೆ ಮಾತಾಡೋಕ್ಕೆ? ಹಾಗೆ ಬಂಡ ಧೈರ್ಯ ಅಷ್ಟೇ. ಏನೋ ನಿಂತ್ಕೊಂಡು ಧೈರ್ಯದಿಂದ ಏನೋ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಿಜವಾಗ್ಲೂ ನನಗೆ ಭಾಳ ವ್ಯಥೆ ಆಗತ್ತೆ ಇಲ್ಲಿಂದ ಆಚೆ ಹೋಗೋವಾಗ. ಅದು ಹೇಳಬೇಕಾಗಿತ್ತು, ಇದು ಹೇಳಬೇಕಾಗಿತ್ತು, ಅದು ಬಿಟ್ಟು ಹೋಯಿತು, ಇದು ಇಲ್ಲಿ ಹೇಳಬಾರ್ದಾಗಿತ್ತು, ಅದನ್ನು ಅಲ್ಲಿ ಹೇಳಬೇಕಾಗಿತ್ತು, ಇದೆಲ್ಲ ಕಾಡುತ್ತೆ ಮನೆಗೆ ಹೋಗೋ ತನಕ. ಏನು ಮಾಡೋದು, ಆಗೋಗ್ಬಿಟ್ರತ್ತೆ ಅಷ್ಟೊತ್ತಿಗೆ. ಅದರಿಂದ ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿತ್ತೇ ನೃಪಾಲಾತ್ ಭಯಂ ಮಾನೇ ದೈನ್ಯ ಭಯಂ ಬಲೇ ರಿಪು ಭಯಂ ರೂಪೇ ಜರಾಯಾ ಭಯಂ ಶಾಸ್ತ್ರೇ ವಾದಿ ಭಯಂ ಗುಣೇ ಖಲ ಭಯಂ ಕಾಯೇ ಕೃತಾಂತಾತ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಅಭಯಂ. ನಿಜವಾಗಿ ನನಗೆ ಅಭಯ ಕೊಡೋದು ಯಾವುದೋ ವೈರಾಗ್ಯವೇ ಹೊರತು ಇನ್ಯಾವುದೂ ಅಲ್ಲ. ಎಂಥ ವರ್ಣನೆ ಮಾಡ್ತಾನೆ ನೋಡಿ ಭರ್ತೃಹರಿ ವೈರಾಗ್ಯ ಶತಕ 31ನೇ ಶ್ಲೋಕದಲ್ಲಿ. ಭರ್ತೃಹರಿ ವೈರಾಗ್ಯ ಶತಕ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕ ಅಲ್ಲ. ನಮ್ಮ ಗಣೇಶ್ ಅವರು ಅದನ್ನು ಭಾಷಾಂತರ ಮಾಡಿದ್ದಾರೆ ಕನ್ನಡಕ್ಕೆ. ಅಪ್ಪೈ ದೀಕ್ಷಿತರ ವೈರಾಗ್ಯ ಶತಕ ಅಲ್ಲ. ಅದು ಅವ್ರು ನನಗೆ ಕೊಟ್ಟು ಹೋಮ್ವರ್ಕ್ 10 ವರ್ಷ ಆದರೂ ನಾನು ಇನ್ನೂ ಮಾಡದೇ ಇರೋದ್ರಿಂದ ನನಗೆ ಆ ಸ್ಮರಣೆಯಲ್ಲಿದೆ. ಮಾಡಿಲ್ಲ ಅನ್ನೋದು ಗೊತ್ತಿದೆ. ಯಾವತ್ತೋ ಭಗವಂತ ಕರುಣೆ ಕೊಟ್ಟರೆ ಮಾಡಬಹುದು ಅಷ್ಟೇ. ಭೋಗದಲ್ಲಿ ರೋಗದ ಭಯ, ಸಾಮಾಜಿಕ ಹುದ್ದೆಯಲ್ಲಿ ಕುಸಿಯತಕ್ಕಂತಹ ಭಯ, ಹಣವಿದ್ದರೆ ರಾಜನಿಂದ ಭಯ. ದೇರ್ ಆರ್ ಓನ್ಲಿ 2 ಥಿಂಗ್ಸ್ ವಿಚ್ ಆರ್ ಸರ್ಟನ್ ಇನ್ ಲೈಫ್: ಪೇಯಿಂಗ್ ಟ್ಯಾಕ್ಸಸ್ ಆ್ಯಂಡ್ ಡೆತ್. ಜಾನ್ ಡನ್ ಹೇಳ್ತಾನೆ ಒಂದು ಸಾನೆಟ್ಟಲ್ಲಿ, ಈ ಎರಡೇ ಶಾಶ್ವತ, ತೆರಿಗೆ ಕೊಡೋದು ಸಾಯೋದು ಅಷ್ಟೇ, ಇನ್ನೆಲ್ಲ ಅಶಾಶ್ವತವೇ ಲೋಕದಲ್ಲಿ ಅಂತ. ವಾಟ್ ಈಸ್ ಪರ್ಮನೆಂಟ್? ನಥಿಂಗ್ ಈಸ್ ಪರ್ಮನೆಂಟ್. ಅಧಿಕಾರ ಇದ್ದರೆ ಶತ್ರುಗಳಿಂದ ಭಯ, ಸೌಂದರ್ಯ ಇದ್ದರೆ ವೃದ್ಧಾಪ್ಯದಿಂದ ಭಯ, ಪಾಂಡಿತ್ಯ ಇದ್ದರೆ ಬೇರೆ ಪಂಡಿತರಿಂದ ಭಯ, ಒಳ್ಳೆ ಗುಣಗಳಿದ್ದರೆ ಚಾಡಿಕೋರರಿಂದ ಭಯ, ದೇಹಕ್ಕೆ ಸಾವಿನ ಭಯ. ಹೀಗೆ ಮನುಷ್ಯ ಸಂಬಂಧವಾದ ಪ್ರತಿಯೊಂದು ಭಯದಿಂದಲೇ ಕೂಡಿರುವಾಗ ನಿಜವಾಗಿ ಅಭಯ ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವೈರಾಗ್ಯ ಒಂದೇ. ಇನ್ನೆಲ್ಲವೂ ಭಯವನ್ನೇ ಲೋಕದಲ್ಲಿ ಉಂಟು ಮಾಡುತ್ತೆ ಹೊರತು ನಿಜವಾದ ಅರ್ಥದಲ್ಲಿ ಅಭಯವನ್ನು ಕೊಡ್ತಕ್ಕಂಥದ್ದು ಅಂದರೆ ಬರೀ ವೇದಾಂತ ವೈರಾಗ್ಯ ಮಾತ್ರ. ಇದನ್ನು ಹೊಂದತಕ್ಕಂಥವನು 3 ಅವಸ್ಥೆಗಳನ್ನು ಶ್ರುತಿ ಹೇಳ್ತಾ ಇದೆ. ರೇತೋ ರೂಪದಿಂದ ಗರ್ಭವಾಗುವುದು ಸಂಸಾರಿಯ ಮೊದಲನೇ ಅವಸ್ಥೆ. ಅನಂತರ ಮಾತೃ ಗರ್ಭದಿಂದ ಶಿಶುರೂಪದಲ್ಲಿ ಹೊರಗೆ ಬರತಕ್ಕಂಥದ್ದು 2ನೇ ಅವಸ್ಥೆ. ಕೊನೆಗೆ ಜರಾಜೀರ್ಣವಾಗಿ ಜೀವನವನ್ನು ಮುಗಿಸಿ ಶರೀರವನ್ನು ಬಿಟ್ಟ ಮೇಲೆ ಮತ್ತೊಂದು ಶರೀರವನ್ನು ಪಡೆದುಕೊಳ್ತಕ್ಕಂಥದ್ದು 3ನೇ ಅವಸ್ಥೆ. ತ್ರಯ ಅವಸ್ಥಾ. ಸ್ಪಷ್ಟವಾಗಿ 3 ಅವಸ್ಥೆಗಳನ್ನು ಎಷ್ಟು ಕೂಲಂಕಷವಾಗಿ ವೈಜ್ಞಾನಿಕವಾಗಿ ಡಿಸ್ಕಸ್ ಮಾಡಿದೆ ಐತರೇಯ ಉಪನಿಷತ್ತಲ್ಲಿಂದೆ. ಅದಕ್ಕೆ ನಾನು ನಿಮ್ಮ ಹತ್ರ ವಿನಯವಾಗಿ ಆಗಲೇ ಭಿನ್ನವಿಸ್ಕೊಂಡಿದ್ದು. ವೈದ್ಯ ವೃತ್ತಿ ಇರತಕ್ಕಂಥವ್ರು ದಯವಿಟ್ಟು ಈ ಐತರೇಯ ಉಪನಿಷತ್ತನ್ನು ಗರ್ಭೋಪನಿಷತ್ ಹಿನ್ನೆಲೆಯಲ್ಲಿ ಓದ್ರಪ್ಪ. ಐತರೇಯ ಉಪನಿಷತ್ತಿಗೆ ಸಾಕಷ್ಟು ಭಾಷಾಂತರಗಳಿದೆ. ಗರ್ಭೋಪನಿಷತ್ತಿಗೆ ಶೇಷಾಚಲ ಶರ್ಮರು ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದಾರೆ. ಅದರಿಂದ ಭಾಷಾಂತರ ಇಲ್ಲ ಅಂತ ಕೊರಗಬೇಕಾಗಿಲ್ಲ. ಯಾಕೆಂದರೆ ಇರ್ತಕ್ಕಂಥದ್ದನ್ನು ನಾವು ಉಪಯೋಗಿಸ್ಕೊಂಡು ಸಮಾಜದ ಒಳಿತಿಗೋಸ್ಕರ ಸಾಮರಸ್ಯವಾಗಿ ಬದುಕ್ತಕ್ಕಂತಹ ಒಂದು ಸಮಂಜಸತೆಯನ್ನು ಬೆಳೆಸ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಆದರೆ ಯಾವ ಅವಸ್ಥೆಯಲ್ಲೇ ಇರಲಿ ಸಂಸಾರಿ ತನ್ನ ಆತ್ಮಸ್ವರೂಪವನ್ನು ಅರಿತುಕೊಂಡರೆ ಸರ್ವ ಸಂಸಾರ ಬಂಧನಗಳಿಂದ ಮುಕ್ತನಾಗಿ ಕೃತಕೃತ್ಯನಾಗುತ್ತಾನೆ. ಇದು ಮುಖ್ಯವಾಗಿ ನಾವು ಬೇಕಾಗಿರ್ತಕ್ಕಂಥದ್ದು. ಆತ್ಮಸ್ವರೂಪವನ್ನು ಅರಿತುಕೊಳ್ಳುವುದು. ನೋ ದೈ ಸೆಲ್ಫ್. ನಿನ್ನನ್ನು ನೀನು ತಿಳ್ಕೊಪ್ಪ. ಅದನ್ನೇ ಒತ್ತಿ ಹೇಳೋದಕ್ಕೆ ಹೊರಟಿರೋದು ಛಾಂದೋಗ್ಯೋಪನಿಷತ್ತು. ಅದನ್ನು ಮುಂದೆ ನೋಡೋಣ. ಸರ್ವ ಸಂಸಾರ ಬಂಧನಗಳಿಂದ ಮುಕ್ತನಾಗಿ ಕೃತಕೃತ್ಯನಾದಾಗ ವಾಮದೇವ ಗರ್ಭದಲ್ಲಿರುವಾಗಲೇ ಆತ್ಮಜ್ಞಾನವನ್ನು ಹೊಂದಿ ಅವಿದ್ಯಾಕೃತವಾದ ಶರೀರವನ್ನು ನಾಶ ಮಾಡಿಕೊಂಡು ಅಮೃತನಾದ ಎಂಬುದಾಗಿ ಶ್ರುತಿ ಕೊನೆಯಲ್ಲಿ ತಿಳಿಸುತ್ತೆ. ಗರ್ಭೇ ಏವ ವಾಮದೇವ ಏವಮುವಾಚ. ಅಷ್ಟಾವಕ್ರ ವಾಮದೇವ ಇಬ್ಬರಿಗೂ ಕೂಡ ತಾಯಿಯ ಗರ್ಭದಲ್ಲಿದ್ದಾಗಲೇ ಬ್ರಹ್ಮಜ್ಞಾನವಾಗಿತ್ತು. ನೆನಪಿಟ್ಕೊಳ್ಳಿ, ಅಷ್ಟಾವಕ್ರ ನಾವು ಭಾಳ ಡೆರೋಗೇಟ್ರಿಯಾಗಿ ಯೂಸ್ ಮಾಡ್ತೀವಿ. ಬಂದ ನೋಡು ಅಷ್ಟಾವಕ್ರ ಅಂತ, ಒಂಥರ ಹೀನೋಪಮೆ ತರಹ ಯೂಸ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲ ಅಷ್ಟಾವಕ್ರ ಮಹತ್ವ ಏನು ಅನ್ನೋದೇ ಗೊತ್ತಿಲ್ಲ ನಮಗೆ ಲೋಕದಲ್ಲಿ. ತಾಯಿಯ ಗರ್ಭದಲ್ಲಿರುವಾಗಲೇ ಅಷ್ಟಾವಕ್ರ ತಂದೆ ವೇದದಲ್ಲಿ ಸ್ವರ ತಪ್ಪಿದ್ದನ್ನು ಗರ್ಭದಿಂದ ಕರೆಕ್ಟ್ ಮಾಡ್ದ. ಇನ್ನು ಹುಟ್ಟೇ ಇಲ್ಲ ಆ ಮಗು, ತಾಯಿ ಗರ್ಭದಿಂದನೇ ಅದನ್ನು ಕರೆಕ್ಟ್ ಮಾಡಿದ್ದಕ್ಕೆ ತಂದೆ ಕೋಪ ಬಂತು. ಎಷ್ಟು ಇವನಿಗೆ ಜಂಬ, ಇನ್ನು ಹುಟ್ಟೇ ಇಲ್ಲ, ನನಗೆ ಈಗಲೇ ಇವನು ಕರೆಕ್ಟ್ ಮಾಡ್ತಾನ, ಅಷ್ಟವಕ್ರನಾಗಿ ಹುಟ್ಟೋಗು ಅಂತ ತಂದೆನೇ ಶಾಪ ಕೊಟ್ಬಿಟ್ಟ ಆ ಹುಟ್ಟತಕ್ಕಂಥ ಮಗುಗೆ. ತಾಯಿ ಗರ್ಭದಿಂದ ಆಚೆ ಬರುವಾಗ 8 ಕಡೆ ಡೊಂಕಾಗಿ ಆ ಮಗು ಆಚೆ ಬಂತು. ಅಷ್ಟ ಅಂದರೆ 8, ವಕ್ರ ಅಂದರೆ ವಕ್ರವಾಗಿ ಹುಟ್ಟಿದಂತ ಅಷ್ಟಾವಕ್ರ ಅಂತ ಹೆಸರು ಬಂತು. ಆಮೇಲೆ ಏನಾಯಿತು, ಆ ಅಷ್ಟಾವಕ್ರ
ತಂದೆ ಮಹಾ ದೊಡ್ಡ ವಿದ್ವಾಂಸ, ವಂದಿ ಎಂಬತಕ್ಕಂತಹ ವಿದ್ವಾಂಸನ ಹತ್ರ ವಾದ ಮಾಡ್ತಾ ಮಾಡ್ತಾ ರಾಜನ ಆಸ್ಥಾನದಲ್ಲಿ ಸೋತೋದಕ್ಕೆ ಏನು ಫಲ ಅಂದರೆ ಅವನ್ನ ನದಿಯಲ್ಲಿ ಮುಳುಗಿಸಿದ್ರಂತೆ ಅಷ್ಟಾವಕ್ರನ ತಂದೇನ. ಅಷ್ಟಾವಕ್ರನಿಗೆ 8 ವಯಸ್ಸಾದಾಗ ಯಾವ ವಿದ್ವಾಂಸ ತನ್ನ ತಂದೆಯನ್ನ ನದಿಯಲ್ಲಿ ಮುಳುಗಿಸಿದ್ನೋ ಅವನನ್ನು ನದಿಯಲ್ಲಿ ಮುಳುಗಿಸ್ಬಿಟ್ಟು ತಂದೆಯನ್ನು ಮನೆಗೆ ವಾಪಸ್ ಕರ್ಕೊಂಡ್ಬಂದಂತೆ. ಇದು ನಮಗೆ ಪುರಾಣಗಳಲ್ಲಿ ಬರ್ತಕ್ಕಂಥ ಅಷ್ಟಾವಕ್ರನ ಮಹತ್ವ ಮತ್ತು ಕಥೆ. ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ವಾಮದೇವ ಬಿಟ್ಟರೆ ಅಷ್ಟಾವಕ್ರ ಹುಟ್ಟಕ್ಕೆ ಮುಂಚೆನೇ ಬ್ರಹ್ಮಜ್ಞಾನಿ ಅವನು. ಎಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಷ್ಟಾವಕ್ರ ಗೀತೆ, ರೋಮಾಂಚವಾಗುತ್ತೆ. ಅದಕ್ಕೆ ಅಷ್ಟಾವಕ್ರ ಗೀತೆ ಓದ್ತಾ ಇದ್ದೇನೆ ನಿಜವಾಗ್ಲೂ ಕೂಡ. ನಾನು ಮೊದಲೇ ದಿನದ ಉಪನ್ಯಾಸದಲ್ಲೇ ತಮ್ಮ ಹತ್ರ ಭಿನ್ನವಹಿಸ್ಕೊಂಡಿದ್ದೀನಿ. 29 ಗೀತೆಗಳಿದೆ ಅಂತ, ಒಂದಲ್ಲ ಎರಡಲ್ಲ. ಅವಧೂತ ಗೀತೆ, ಅಷ್ಟಾವಕ್ರ ಗೀತೆ, ನಹುಷ ಗೀತೆ, ಪಾಂಡವ ಗೀತೆ, ಋಭುಗೀತೆ, ಸಿದ್ಧಗೀತೆ, ವ್ಯಾದಗೀತೆ, ರಮಣಗೀತೆ, ಗೋಪಿಕಾ ಗೀತೆ, ಈ ರೀತಿ 29 ಗೀತೆಗಳಿದೆ. ನಮಗೆ ನಾಮವೇ ಗೊತ್ತಿಲ್ವಲ್ಲ, ಏನಿದೆ ಅಂತಿರಲಿ, ಅದರ ಹೆಸರುಗಳೇ ಪರಿಚಯವಾಗಿಲ್ಲ. ಅಂತಹ ಒಂದು ಅಜ್ಞಾನದಲ್ಲಿ ಇದ್ದೀವಿ ನಾವು. ಏನು ಮಾಡೋದು? ಏನೋ ಭಗವಂತನೇ ಅನುಗ್ರಹಿಸಬೇಕು ನಮಗಷ್ಟೆ, ಸನ್ಮಾರ್ಗವನ್ನು ತೋರಿಸಬೇಕು. 3ನೇ ಅಧ್ಯಾಯದಲ್ಲಿ ಒಂದೇ ಖಂಡ ಇರತಕ್ಕಂತಹದ್ದು. ಶ್ರುತಿಯಲ್ಲಿ ಉಲ್ಲೇಖಿಸಿರುವಂತಹ ವಾಮದೇವ ಅರಿತುಕೊಂಡ ಆತ್ಮಸ್ವರೂಪ ಯಾವುದು? ಇದು ಪ್ರಶ್ನೆ. ಈ ಪರಬ್ರಹ್ಮ ಪ್ರಜ್ಞಾನದ ಸ್ವರೂಪವಾಗಿದೆ. ಅಂತಃಕರಣ ವೃತ್ತಿಗಳಿಂದ ಪ್ರಜ್ಞಾನಕ್ಕೆ ಅನೇಕ ಹೆಸರುಗಳಿದೆ. ಋಗ್ವೇದ ಏನು ಹೇಳುತ್ತೆ? ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇರೋದು ಒಂದೇ ಸದ್ವಸ್ತು, ಅನೇಕ ಹೆಸರಿಂದ ಕರೀತಾರೆ ಅಂತ ಹೇಳಿದ್ರೋ ಇಲ್ವೋ? ಅದಕ್ಕೆ ಪೂರಕವಾಗಿದೆ ನೋಡಿ ಇಲ್ಲಿ. ಆತ್ಮವೇ ಬ್ರಹ್ಮ, ಇಂದ್ರ, ಪ್ರಜಾಪತಿ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಚರಾಚರ ವಸ್ತುಗಳೆಲ್ಲವೂ ತಮ್ಮ ಸೃಷ್ಟಿ ಸ್ಥಿತಿ ಲಯಗಳಿಗೆ ಪ್ರಜ್ಞಾನವನ್ನೇ ಆಶ್ರಯಿಸುತ್ತದೆ. ಈ ಪ್ರಜ್ಞಾನ ರೂಪವಾದ ಬ್ರಹ್ಮವನ್ನು ಅರಿತುಕೊಂಡವನು ಲೋಕವನ್ನು ದಾಟಿ ಅಮೃತತ್ವವನ್ನು ಪಡೆಯುತ್ತಾನೆ. ಇದು ಐತರೇಯ ಉಪನಿಷತ್ತಿನ ಸಾರ. ಇದಕ್ಕಿರ್ತಕ್ಕಂಥ ಶಾಂತಿ ಪಾಠ: ವಾಂಗ್ ಮೇ ಮನಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತ. ಯಾತಕ್ಕೆ ಮಾತು ಬರ್ತಾ ಇದೆ ಅಂದರೆ, ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶತ್, ಆ ಮಂತ್ರಗಳೆಲ್ಲ ಬರುತ್ತೆ ಐತರೇಯದಲ್ಲಿ. ನನಗೆ ಪೂರ್ತಿ ಹೇಳೋದಕ್ಕೆ ಸಮಯ ಇಲ್ಲ, ಕ್ಷಮಿಸ್ಬೇಕು ನೀವು. ಅದಕ್ಕೆ ಪೂರಕವಾಗಿ ನೋಡಿ, ಈ ಒಂದು ಶಾಂತಿ ಮಂತ್ರ ಎಷ್ಟು ಆಪ್ಟಾಗಿ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಮನೋ ಮೇ ವಾಚಿ ಪ್ರತಿಷ್ಠಿತ ಆವಿರಾವಿರ್ಮಯೇಧಿ ವೇದಸ್ಯ ಮಾಣೀಸ್ಥಃ ಶ್ರುತಂ ಮೇ ಮಾ ಪ್ರಹಾಸೀ. ಈ ರೀತಿಯಾಗಿ ಬಂದು ಕೊನೆಗೆ ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ವಾಕು ಮನಸ್ಸಿನಲ್ಲಿ ಪ್ರತಿಷ್ಠವಾಗಲಿ. ಭಗವಂತನ ಅನುಗ್ರಹ ಇಲ್ಲದೆ ಹೋದರೆ ನಾಲ್ಗೆ ತೆಗಿತಾ ಇರತ್ತೆ, ನಾಲ್ಗೆ ಮುಚ್ತಾ ಇರತ್ತೆ, ಶಬ್ದಗಳೇ ಆಚೆ ಬರಲ್ಲ. ನಾನು ಮಾತಾಡ್ತೀನಿ ಅಂದರೆ ಯಾರು ನಾನು ಮಾತಾಡೋದಕ್ಕೆ? ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಅಲ್ಲಾಡಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲನೇ ದಿನದ ಉಪನ್ಯಾಸದಲ್ಲಿ ಹೇಳಿದ್ದೀನಿ ತಮ್ಮ ಹತ್ರ ಆ ಮಾತನ್ನು. ಕೇನೋಪನಿಷತ್ತಲ್ಲಿ ಬರ್ತಕ್ಕಂಥ ಹುಲ್ಲುಕಡ್ಡಿ ಆ ವಿಷಯವನ್ನು ಯಕ್ಷೋಪಾಖ್ಯಾನದ ಹಿನ್ನೆಲೆಯಲ್ಲಿ ಆ ಸುಂದರವಾಗಿರ್ತಕ್ಕಂತಹ ಆಖ್ಯಾನದ ಮುಖಾಂತರ. ಹಾಗೆಯೇ ಈ ಸ್ವಪ್ರಕಾಶವಾಗಿರ್ತಕ್ಕಂಥ ಬ್ರಹ್ಮವೇ ನನಗೆ ಪ್ರತ್ಯಕ್ಷನಾಗು. ಹೇ ವಾಕ್ ಮನಸ್ಸುಗಳೇ, ನನಗೆ ವೇದಾರ್ಥವನ್ನು ತಲುಪಲು ಸಮರ್ಥರಾಗಿ ನಾನು ಕಲಿತ ವೇದವು ನನ್ನನ್ನು ಬಿಡದಿರಲಿ. ನೋಡಿ ಎಂಥ ಪ್ರಾರ್ಥನೆ. ನಾನು ಕಲಿತಿರ್ತಕ್ಕಂಥ ವೇದ ನಾನು ಮರೀದೇ ಇರೋ ಹಾಗೆ ಮಾಡು. ಇದು ತುಂಬ ದೊಡ್ಡ ದೋಷ. ನಮ್ಮಲ್ಲಿ ಎಷ್ಟೋ ಜನ ಗೊತ್ತಿಲ್ಲ. ವೇದಾನೇ ಕಲಿತಾ ಇರೋದಕ್ಕಿಂತಲೂ ಕಲಿತು ಮರ್ತು ಹೋಗ್ಬಿಟ್ರೆ ಪಾಪ ಜಾಸ್ತಿ. ಅದಕ್ಕೆ ಕೆಲವು ಕಲಿಯೋಕ್ಕೆ ಹೋಗಲ್ಲ. ಯಾಕ್ರಿ ಆ ಪಾಪ ಯಾಕ್ರಿ ಕಟ್ಕೊಳ್ಳೋಣ? ಬೇಡ ಬೇಡಪ್ಪ, ಕಲಿಯೋದೇ ಬೇಡ. ಈ ಸ್ಟ್ಯಾಂಡ್ ತಗೊಂಡ್ಬಿಟ್ರೆ ಏನಪ್ಪ ಮಾಡೋದು? ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್. ಅದಕ್ಕೆ ನಮ್ಮಲ್ಲಿರೋದು ವೇದ ಅಂದರೆ ಶಿವ, ಶಿವ ಅಂದರೆ ವೇದ. ವೇದಾಧ್ಯಯನ ಮಾಡ್ತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅವನು ಅಂತ. ಆ ದೃಷ್ಟಿಯಿಂದ ವೇದ ಪುರುಷರು ಅಂದರೆ ಏನು? ಸಾಮಾನ್ಯ ಘನಪಾಠಿಗಳು ಅಂದರೆ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಉತ್ತುಂಗ ಸ್ಥಾನ ಅದು. ಒಂದು ರಾಜ್ಯಕ್ಕೆ ಚಕ್ರವರ್ತಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಘನಪಾಠಿ ಆಗೋದು ಅಷ್ಟು ಸುಲಭ ಅಲ್ಲ. ಒಂದು ಘನ ಅಭ್ಯಾಸ ಮಾಡಬೇಕಾದ್ರೆ 8 ವರ್ಷ 8 ಗಂಟೆ ಉರುಳೊಡಿಬೇಕು ಪ್ರತಿದಿನವೂ ಕೂಡ, 8ನೇ ವರ್ಷದಿಂದ 16ನೇ ವರ್ಷದ ತನಕ. ಇಲ್ದಿರೋ ಹತ್ತಲ್ಲ ಘನಪಾಠ ಅನ್ನೋದು. ಆಮೇಲೆ ಓದೋದಕ್ಕೆ
ಹೆಂಗಿರುತ್ತೆ ಘನ ಹೇಳ್ದ ಅಂದರೆ ಗಣನ ಅಂತ್ವಾತ್ವ ಗಣನ ಗಣನ ಅಂತ್ವಾತ್ವ ಗಣಪತಿಂ ಗಣಪತಿಂ ಹವಾಮಹೇ ಹವಾಮಹೇ ಕವಿಗಂ ಹವಾಮಹೇ ಹವಾಮಹೇ ಕವಿಂ ಕವಿಂ ಕವೀನಾಂ ಕವೀನಾಂ ಉಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ. ಈ ರೀತಿ ಹೋಗುತ್ತೆ ಒಂದು ಘನಪಾಠ ಅಂದರೆ. ಏನು ಜೀವನವನ್ನೇ ಮುಡುಪಾಗಿಡಬೇಕು, ತೇಯ್ಬೇಕು. ಅದಕ್ಕೋಸ್ಕರ ಯಾವಾಗಲೂ ಕೂಡ ಕಷ್ಟ ಪಡದೆ ಹೋದರೆ ವಿದ್ಯೆ ಬರಲ್ಲ, ಸುಖ ಬೇಕಾದರೆ ವಿದ್ಯೆ ಹತ್ರ ಹೋಗಬೇಡ ಅಂತ. ಅದಕ್ಕೆ ನಮ್ಮಲ್ಲೊಂದು ಸುಭಾಷಿತ ಇದೆ, ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾ ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ ಕುತಃ ವಿದ್ಯಾರ್ಥಿನ ಸುಖಂ. ಸುಖ ಬೇಕೋ ವಿದ್ಯಾರ್ಥಿ ಜೀವನ ಬಿಟ್ಬಿಡು, ವಿದ್ಯಾರ್ಥಿ ಆಗಬೇಕೋ ಸುಖ ಬಿಟ್ಬಿಡು. ಅಧ್ಯಾಪಕನಾಗರೂ ಸುಖ ಪಡೋ ಹಾಗೆ ಇಲ್ಲ ಹಂಗೆ ನೋಡೋಕೆ ಹೋದರೆ. ಯಾಕೆಂದರೆ 1 ಗಂಟೆ ಪಾಠ ಮಾಡಬೇಕಾದ್ರೆ 4 ಗಂಟೆ ಪ್ರಾಮಾಣಿಕವಾಗಿ ಓದ್ಕೊಂಡು ಹೋಗ್ಬೇಕು ಕ್ಲಾಸ್ಗೆ ಅವನು. ವಿತೌಟ್ ಪ್ರಿಪರೇಷನ್ ಹಿ ಶುಡ್ ನಾಟ್ ಎಂಟರ್. ಹಿ ಮೈಟ್ ಹ್ಯಾವ್ ಡನ್ 30 years ಆಫ್ ಸರ್ವಿಸ್, ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ಹಿ ಶುಡ್ ನಾಟ್ ರೀಡ್. ಇಲ್ಲೇ ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹತ್ತಿರವೇ APS ಕಾಲೇಜಲ್ಲಿ ಅನಂತರಾಮಯ್ಯನವರು ಇದ್ದರು, ಇಂಗ್ಲೀಷ್ ಪ್ರೊಫೆಸರು. ಅವರು ರಿಟೈರ್ ಆದಮೇಲೆ ಇಲ್ಲಿ ಪಾಠ ಮಾಡೋವಾಗ ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಪಾರಾಯಣ ಮಾಡ್ಕೊಂಡು ಹೋಗೋರು. ಕ್ಲಾಸಿಗೆ ಪಾಠ ಮಾಡುವಾಗ ಅವ್ರೇನು ಓದಿರಲಿಲ್ವಾ? ಪ್ರತಿನಿತ್ಯ ಪಾರಾಯಣ ಮಾಡೋರು, ಪಾರಾಯಣ ಮಾಡೇ ಹೋಗ್ತಾ ಇದ್ದಿದ್ದೆ ಅವ್ರ ಕ್ಲಾಸ್ಗೆ. ನಮ್ಮ ತಂದೆಯವರು ಅವರ ಡೈರೆಕ್ಟ್ ಸ್ಟೂಡೆಂಟ್ ಆದ್ದರಿಂದ ನಮ್ಮ ತಂದೆಯವರು ನನಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ಒಂದು ನಿಷ್ಠೆ, ಅದು ಒಂದು ಪ್ರಾಮಾಣಿಕತೆ, ಓದಿನಲ್ಲಿರ್ತಕ್ಕಂಥ ಶಿಸ್ತು. ಯಾವತ್ತೂ ಕೂಡ ಆ ಶಿಸ್ತನ್ನು ಬಿಡಬಾರದು. ಮುಖ್ಯವಾಗಿ ಈ ಅಧ್ವರ್ಯ ರೂಪವಾಗಿರ್ತಕ್ಕಂಥ ಅಹೋರಾತ್ರಿಗಳನ್ನು ಸಂಯೋಜಿಸುತ್ತೇನೆ, ನಾನು ಸತ್ಯವನ್ನು ಹೇಳುತ್ತೇನೆ, ನಾನು ಋತವನ್ನು ಪರಿಪಾಲಿಸುತ್ತೇನೆ, ಬ್ರಹ್ಮವು ನನ್ನನ್ನು ಕಾಪಾಡಲಿ, ಅದು ಆಚಾರ್ಯರನ್ನು ಕಾಪಾಡಲಿ. ಇದು ಈ ಐತರೇಯ ಉಪನಿಷತ್ತಿನ ಶಾಂತಿ ಮಂತ್ರಕ್ಕಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಹಿನ್ನೆಲೆ. ಇನ್ನು ಛಾಂದೋಗ್ಯಕ್ಕೆ ಬರೋದಾದರೆ, ಸಾಮವೇದಕ್ಕೆ ಸೇರಿರ್ತಕ್ಕಂಥದ್ದು ಛಾಂದೋಗ್ಯ ಉಪನಿಷತ್ತು. ಬೃಹದಾರಣ್ಯಕ ಬಿಟ್ಟರೆ ಗಾತ್ರದಲ್ಲಿ 2ನೆಯ ಅತಿ ದೊಡ್ಡ ಉಪನಿಷತ್ತು ಛಾಂದೋಗ್ಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಉಪನಿಷತ್ತಿನಿಂದ ಆರಿಸಿಕೊಂಡಿರುವಷ್ಟು ವಾಕ್ಯಗಳು ಇನ್ನಾವ ಉಪನಿಷತ್ತಿಂದಲೂ ಆರಿಸಿಕೊಂಡಿಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ಪಾಯಿಂಟ್ ನಂಬರ್ 4, ಉಪಾಸನೆಗಳಿಗೆ ಈ ಉಪನಿಷತ್ತಿನಲ್ಲಿ ಇರತಕ್ಕಂಥ ಪ್ರಾಮುಖ್ಯತೆ ಇನ್ಯಾವುದರಲ್ಲೂ ಕೊಟ್ಟಿಲ್ಲ. ಉಪಾಸನೆ ಅಂದ್ರೇನಪ್ಪ? ಇದೇ ಛಾಂದೋಗ್ಯ ಅವತರಣಿಕಾ ಭಾಷೆದಲ್ಲೇ ಆಚಾರ್ಯ ಶಂಕರರ ಮಾತನ್ನೇ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಉಪಾಸನನ್ನಾಮ ಯಥಾಶಾಸ್ತ್ರ ಸಮರ್ಪಿತಂ ಕಿಂಚಿದಾಲಂಬನಂ ಉಪಾದಾಯ ತಸ್ಮಿನ್ ಸಮಾನ ಚಿತ್ತವೃತ್ತಿ ಸಂತಾನ ಕಾರಣಂ. ಇದು ಉಪಾಸನೆಯ ಲಕ್ಷಣ, ಆಚಾರ್ಯ ಶಂಕರರ ಭಾಷ್ಯ. ಉಪಾಸನೆ ಎಂದರೆ ಶಾಸ್ತ್ರದಲ್ಲಿ ತಿಳಿಸಿರುವಂತೆ, ಶಾಸ್ತ್ರ ಅಂದ್ರೇನು? ಶಂಸನಾತ್ ಶಾಸನಾತ್ ಶಾಸ್ತ್ರಮಿತ್ಯಭಿಧೀಯತೆ. ಇದು ಶಾಸ್ತ್ರಕ್ಕಿರ್ತಕ್ಕಂಥ ಲಕ್ಷಣ. ಶಾಸನ ಅದು. ನಾನು ಯಾಕೆ ಮಾಡಬೇಕು ಹಾಗೆ ವೇದ ಅಂತ ನೀನು ಕೇಳೋ ಹಾಗಿಲ್ಲ. ಅದಕ್ಕೆ ಪ್ರಭು ಸಂಹಿತ ಅಂತ ಕರೆಯೋದು. ರಾಜಾಜ್ಞೆ ತರಹ. ರಾಜ ಇದನ್ನು ಮಾಡೋದು ನಾನು ಯಾಕೆ ಮಾಡಬೇಕು ರಾಜ, ಹಾಗೆ ಮಾಡೋಕ್ಕಾಗಲ್ವಾ, ಹೀಗೆ ಮಾಡೋಕ್ಕಾಗಲ್ವಾ, ನೀನು ಅದನ್ನು ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ. ಅದು ಪ್ರಭು ಸಂಹಿತೆ, ಅದು ಹಾಗಿರ್ತಕ್ಕಂಥದ್ದು ವೇದ. ಅದಕ್ಕೆ ನಮ್ಮಲ್ಲಿ ಪ್ರಭು ಸಂಹಿತೆ, ಮಿತ್ರ ಸಂಹಿತೆ, ಕಾಂತಾ ಸಂಹಿತೆ ಅಂತಿರೋದು. ಪುರಾಣಗಳು ಮಿತ್ರ ಸಂಹಿತೆ, ಕಾವ್ಯಗಳು ಕಾಂತಾ ಸಂಹಿತೆ. ಆ ದೃಷ್ಟಿಯಿಂದ ಪ್ರಭು ರಾಜನ ಆಜ್ಞೆಯಂತೆ ನಡೆಸ್ಕೊಡತ್ತೆ ಇದು ಯಾವಾಗಲೂ ಕೂಡ. ಇದನ್ನು ಮಾಡು, ಇದನ್ನು ಮಾಡಬೇಡ. ಯಾವುದನ್ನು ಮಾಡು? ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರಂಜುಹುಯಾತ್. ವಿಧಿವಾಕ್ಯಗಳು ಅದೆಲ್ಲವೂ ಕೂಡ. ನೀನು ಯಾಕೆ ಅಂತ ಪ್ರಶ್ನೆ ಕೇಳೋ ಹಾಗಿಲ್ಲ. ಪ್ರತಿನಿತ್ಯವೂ ಕೂಡ 3 ಸಲ ಸಂಧ್ಯಾವನೆ ಮಾಡು. ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರಂಜುಹುಯಾತ್. ಬದುಕಿರೋ ತನಕ ಅಗ್ನಿ ಕಾರ್ಯವನ್ನು ಬಿಡಬೇಡ. ಇದೆಲ್ಲ ಮಾಡಬಹುದಾಯ್ತು ಸ್ವಾಮಿ, ಮಾಡಬಾರ್ದೇ ಇರೋದು ಯಾವುದು ಅದನ್ನು ಹೇಳಿ. ತಗೊಳ್ಳಿ, ಅದನ್ನು ಹೇಳ್ತೀವಿ. ನ ಕಲಂಚಂ ಭಕ್ಷಯೇತ್ ನ ಸುರಾಂ ಪಿಬೇತ್. ತಿನ್ನಬಾರದನ್ನು ತಿನ್ನಬೇಡ, ಕುಡಿಬಾರದನ್ನು ಕುಡಿಬೇಡ, ಅದು ಹೇಳ್ತಾ ಇದೆ ವೇದವನ್ನೇ. ಒಂದು ವಿಧಿ, ಇನ್ನೊಂದು ನಿಷೇಧ. ಬರೀ ವಿಧಿ ಹೇಳಿ ಬಿಟ್ಬಿಟ್ರೆ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಡೌಟ್ ಶುರುವಾಗುತ್ತೆ. ಎಷ್ಟು ಕ್ಲಾರಿಫೈ ಮಾಡೋದ್ರ ನೋಡಿ, ಪರ್ಫೆಕ್ಟ್ ಆಗಿದೆ. ಅದು ಹೈಲಿ ಲಾಜಿಕಲ್. ನೀವು ಯಾವ ರೀತಿ ರ್ಯಾಷನಲಿಸ್ಟಿಕ್ ಆಗೋ ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ಇಟ್ಸ್ ಬಿಯಾಂಡ್ ಯುವರ್ ರ್ಯಾಷನಲಿಸಮ್. ಆ ದೃಷ್ಟಿಯಿಂದಲೇ ಇಟ್ ಇಸ್ ಸುಪ್ರಾ ರ್ಯಾಷನಲ್. ಹೌ ಕ್ಯಾನ್ ಯು ರೆಡ್ಯೂಸ್ ಇಟ್ ಟು ದ ಲೆವೆಲ್ ಆಫ್ ರ್ಯಾಷನಾಲಿಟಿ? ರ್ಯಾಷನಾಲಿಟಿ ಕಮ್ಸ್ ಅಂಡರ್ ದ ಪರ್ವ್ಯೂ ಆಫ್ ಮೈಂಡ್, ದಟ್ಸ್ ಬಿಯಾಂಡ್ ಮೈಂಡ್. ಸೊ ಆ ದೃಷ್ಟಿಯಿಂದ ಅದು ಉಪಾಸನೆ ಅಂದರೆ ಒಂದೇ ದೇವತೆಯನ್ನು ಕುರಿತು ಸಮಾನವಾದ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಭಾವನೆ ಮಾಡುತ್ತಿರುವುದು. ಒಂದು ದೇವತೆಯನ್ನು ಇಟ್ಕೊಂಡ್ಬಿಡ್ಬೇಕು. ನಿಮಗೆ ಇಷ್ಟ ದೇವತೆ ಯಾವುದೋ ಅದನ್ನು ಇಟ್ಕೊಂಡು ತದೇಕ ಚಿತ್ತದಿಂದ ಅದನ್ನೇ ಧ್ಯಾನ ಮಾಡ್ತಾ ಇರಬೇಕು ಯಾವಾಗಲೂ ಕೂಡ. ಅದಕ್ಕೆ ಕೊನೆ ಬ್ರಹ್ಮಸೂತ್ರ ಏನು ಹೇಳುತ್ತೆ ನೋಡಿ, ಆವೃತ್ತಿ ಅಸಕೃದುಪದೇಶಾತ್. ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಓದಬೇಕು.
ಅಷ್ಟು ಸಲ ಕೇಳೇ ನಮ್ಮ ತಲೆಯಲ್ಲಿ ಉಳಿಯಲ್ಲ. ಒಂದು ಸಲ ಕೇಳಿ ಮುಂದಕ್ಕೆ ಹೋಗ್ಬಿಟ್ರೆ ಏನು ಗತಿ? ನಾವು ವಿವೇಕಾನಂದರಾಗಿ ಹುಟ್ಟಲಿಲ್ವಲ್ಲ. ಅವ್ರಿಗಾದರೆ ಒಂದು ಸಲ ಕೇಳಿದ್ರೆ ಹಾಗೇ ಉಳಿತಾ ಇತ್ತು. ಆ ಪೇಜ್ ನಂಬರ್ಸು, ಆ ಪ್ಯಾರಾಗ್ರಾಫ್ ನಂಬರು, ಆ ಲೈನ್ ನಂಬರು ಹಾಗೆ ಉಳಿದೋಗ್ಬಿಡೋದು ತಲೆಯಲ್ಲಿ, ಫೋಟೋಗ್ರಾಫಿಕ್ ಮೆಮರಿ. ನಮಗಿಲ್ವಲ್ಲ, ಏನು ಮಾಡೋದು? ಅದಕ್ಕೆ ಮತ್ತೆ ಮತ್ತೆ ಓದಬೇಕು, ಮತ್ತೆ ಮತ್ತೆ ಕೇಳಬೇಕು. ಪಾರಾಯಣ ಪದ್ಧತಿ ನಮ್ಮಲ್ಲಿ ಬಂದಿರೋದೇ ಅದು. ಆ ದೃಷ್ಟಿಯಿಂದಲೇ ಚಿತ್ತಶುದ್ಧಿ ಉಂಟಾಗೋದು. ಚಿತ್ತಶುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಆ ದೃಷ್ಟಿಯಿಂದ ಚಿತ್ತಶುದ್ಧಿ ಆಗಬೇಕಾದ್ರೆ ಮೊದಲು ಪಾರಾಯಣವನ್ನು ಮಾಡಬೇಕು. ಏನು ಮಾಡ್ತೀರಾ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀರಾ ಅಂತ. ಇಲ್ಲಿ 4 ಪಾಯಿಂಟ್ ಇರೋದು ಉಪಾಸನೆಯಲ್ಲಿ. ಮೊದಲನೇದು ನೋಡಿ, ಶ್ರುತಿ ಸ್ಮೃತಿಯಲ್ಲಿ ಹೇಳಿದ ದೇವತೆ. ಯಾವ್ಯಾವುದೋ ದೇವತೆಯನ್ನು ಇಟ್ಕೊಂಡು ನೀನು ಮಾಡೋ ಹಾಗಿಲ್ಲ ಉಪಾಸನೆಯನ್ನು. ಶ್ರುತಿ ಪ್ರತಿಪಾದ್ಯವಾಗಿರಬೇಕು, ಇಲ್ಲ ಸ್ಮೃತಿ ಪ್ರತಿಪಾದ್ಯವಾಗಿರಬೇಕು. ಯಾಕೆ? ಶ್ರುತಿ ಸ್ಮೃತಿ ಉಭೇ ನೇತ್ರೆ. ನಮ್ಮಲ್ಲೊಂದು ಮಾತಿದೆ, ಒಂದು ಶ್ರುತಿ ಆದರೆ ಇನ್ನೊಂದು ಕಣ್ಣು ಸ್ಮೃತಿ. 2 ಕಣ್ಣುಗಳಲ್ಲಿ ಒಂದು ಶ್ರುತಿ, ಒಂದು ಸ್ಮೃತಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅದಕ್ಕೆ ಆ ಮಾತಿರೋದು. ಲೋಕಕ್ಕೆ ಶಂ, ಮಂಗಳವನ್ನು ಉಂಟು ಮಾಡತಕ್ಕಂಥವರು. 2ನೇ ಮಾತು ನೋಡಿ, ಒಂದೇ ದೇವತೆ, ಏಕದೇವತೆಯನ್ನು ಇಟ್ಕೊಂಡು ನೀವು ಮಾಡಬೇಕು ಯಾವಾಗಲೂ, ಆವಾಗಲೇ ಕಾನ್ಸಂಟ್ರೇಷನ್ ಬರೋದು. 3ನೇದು, ಸಂಪೂರ್ಣವಾಗಿ ಮನಸ್ಸನ್ನು ಅದರಲ್ಲೇ ನೆಟ್ಟಿರಬೇಕು, ಟೋಟಲ್ ಕಾನ್ಸಂಟ್ರೇಷನ್. 4th ಪಾಯಿಂಟು, ಶ್ರದ್ಧೆಯಿಂದ ಮಾಡಬೇಕು. ಕೊನೆಯದು ಬಿಟ್ಟರು ಹೋಯಿತು. ತುಂಬ ಮುಖ್ಯ ಶ್ರದ್ಧೆ ಅನ್ನೋದು. ಹೀಗೆ ಉಪಾಸನೆಯನ್ನು ನಾವು ಮಾಡಬೇಕು. ಯಾಕೆ? ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಾ ಯತ್ ಸಾರಭೂತಂ ತದ್ ಗ್ರಹೀತವ್ಯಂ ಹಂಸೋ ಯಥಾ ಕ್ಷೀರಮಿವ ಅಂಬಃ. ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಓದಬೇಕಾಗಿರೋದು ಅನಂತವಾಗಿದೆ, ತಿಳ್ಕೋಬೇಕಾಗಿರೋದು ತುಂಬ ಇದೆ. ನಮ್ಮಲ್ಲಿರೋ ಕಾಲ ಬಹಳ ಕಡಿಮೆ, ಮಧ್ಯೆ ಬರ್ತಕ್ಕಂಥ ವಿಘ್ನಗಳು 100. ಆ ದೃಷ್ಟಿಯಿಂದ ಯಾವುದು ಸಾರವೋ ಅದನ್ನು ಮಾತ್ರ ನಾವು ಗ್ರಹಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದ ಈ ಉಪನಿಷತ್ತಲ್ಲಿ ನೋಡಿ, ಓಂಕಾರೋಪಾಸನೆ, ಪ್ರಸ್ತಾವಾದಿ ಉಪಾಸನೆ, ಸ್ತಂಭೋಪಾಸನೆ, ಪಂಚವಿಧ ದೇವೋಪಾಸನೆ, ಸಪ್ತವಿಧ ನಾಮೋಪಾಸನೆ, ಗಾಯತ್ರಿ ಸಾಮೋಪಾಸನೆ, ಆದಿತ್ಯೋಪಾಸನೆ, ಗಾಯತ್ರಿ ಬ್ರಹ್ಮೋಪಾಸನೆ, ಆದಿತ್ಯ ಬ್ರಹ್ಮೋಪಾಸನೆ, ದಹರೋಪಾಸನೆ. ಹೀಗೆ ಉಪಾಸನೆಗಳು ವೈವಿಧ್ಯಮಯವಾಗಿದೆ. ಅದರಲ್ಲಿ ಗಾಯತ್ರಿ ಅನ್ನೋದು ಇಟ್ ವಿಲ್ ಹ್ಯಾವ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್ ಆನ್ ಅಸ್. ಗಾಯತ್ರಿ ಅಂದರೆ ಯಾವುದು? ಐತರೆಯ ಬ್ರಾಹ್ಮಣ ಹೇಳುತ್ತೆ ನೋಡಿ, ಗಾಯನ್ ಪ್ರಾಣಾನ್ ತಾರಯತೆ ಯಸ್ಯ ಆತ್ಮ ಸಾ ಗಾಯತ್ರಿ. ಗಾಯತ್ರಿ ಅಂದರೆ ಯಾವುದಪ್ಪ? ಯಾವುದು ಪ್ರಾಣಗಳನ್ನು ಕಾಪಾಡುತ್ತೋ ಅದು ಗಾಯತ್ರಿ. ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತೆ, ಗಾಯಂತಂ ತ್ರಾಯತೆ ಯತಃ ಇತಿ ಗಾಯತ್ರಿ. ತನ್ನನ್ನು ಸ್ತುತಿ ಮಾಡತಕ್ಕಂಥವರನ್ನು ಯಾವುದು ಎಂದೆಂದೂ ರಕ್ಷಿಸುತ್ತದೆಯೋ ಅದು ಗಾಯತ್ರಿ. ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಗೀಯತೆ ತತ್ವಮನಯ ಗಾಯತ್ರಿ. ಪರತತ್ವದ ಪ್ರತಿಪಾದಕವೇ ಗಾಯತ್ರಿ. ಹಾಗೇನೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಗಾಯತ್ರಿ ಛಂದಸಾಮಹಂ. ಎಲ್ಲ ಛಂದಸ್ಸುಗಳಲ್ಲಿ ನಾನೇ ಗಾಯತ್ರಿ ಛಂದಸ್ಸಾಗಿದ್ದೀನಿ. ಛಾಂದೋಗ್ಯೋಪನಿಷತ್ ಹೇಳುತ್ತೆ, ಗಾಯತಿ ಚ ತ್ರಾಯತಿ ಚ ಇತಿ ಗಾಯತ್ರಿ. ಪರತತ್ವವನ್ನು ರಕ್ಷಿಸ್ತಕ್ಕಂಥದ್ದೇ ಗಾಯತ್ರಿ. ವ್ಯಾಸ ಸ್ಮೃತಿ ಹೇಳ್ತಾ ಇದೆ, ನಭಿನ್ನಂ ಪ್ರತಿಪದ್ಯೇತ ಗಾಯತ್ರಿ ಬ್ರಹ್ಮಣ ಸಹ ಸಾಹಮಸ್ಮೀತ್ಯುಪಾಸೀತ ವಿಧಿನಾಯೇನ ಕೇನಚಿತ್. ಗಾಯತ್ರಿಯನ್ನು ಬ್ರಹ್ಮನಿಗಿಂತಲೂ ಅಭಿನ್ನ ಎಂದು ಉಪಾಸನೆ ಮಾಡು. ಅಗ್ನಿಪುರಾಣ ಅಪ್ಪಣೆ ಕೊಡಿಸತ್ತೆ. 18 ಪುರಾಣಗಳಲ್ಲಿ ಅಗ್ನಿಪುರಾಣವು ಒಂದು. ನಮ್ಮಲ್ಲಿ ಪುರಾಣ ಅಂದರೆ ಒಂಥರಹ ಅಸಡ್ಡೆ ಭಾವನೆ ಬಂದ್ಬಿಟ್ಟಿದೆ. ಅಯ್ಯೋ, ಶುರು ಮಾಡ್ದ ನೋಡ್ರಿ ಕಂತೆ ಪುರಾಣ, ಇವನಿಗೆ ಏನು ಟಾಪಿಕ್ ಕೊಟ್ಟರು ಅದೇ ರೀ ಇವನು ಮಾತಾಡೋದು, ಅದೇ ದೊಡ್ಡ ಪುರಾಣ. ಪುರಾಣ ಅಂದರೆ ಪುರಾಪಿ ನವಃ, ನಿತ್ಯ ನೂತನ, ಶಾಶ್ವತ, ಸನಾತನ ಅನ್ನೋ ಅರ್ಥದಲ್ಲಿ ಪುರಾಣ ಶಬ್ದ ಬಳಕೆ ಇರೋದು. ಯಾರೂ ಕೂಡ ಅದನ್ನು ಕಡೆಗಾಣಿಸಬಾರ್ದು. ಪುರಾಣಗಳು ಎಂಬತಕ್ಕಂಥದ್ದು ನಿತ್ಯ ನೂತನವಾಗಿರೋದು, ಶಾಶ್ವತವಾಗಿರೋದು, ಸತ್ಯವಾಗಿರ್ತಕ್ಕಂಥದ್ದು, ಸನಾತನವಾಗಿರೋದು. ನಮ್ಮಲ್ಲಿರೋ ಸನಾತನ ಸಂಸ್ಕೃತಿಯೇ ಹೊರತು ಬೇರೆ ಅಲ್ಲ. ಅದಕ್ಕೆ ಆ ಸನಾತನತ್ವ ಅನ್ನೋದು ಬಂದಿರೋದು. 18 ಪುರಾಣಗಳು ಕೂಡ ಹೆಸರುಗಳು ನಿಮ್ಮ ಬಾಯಲ್ಲಿರುತ್ತೆ. ಒಂದು ಶ್ಲೋಕ ನೀವು ನೆನಪಲ್ಲಿ ಇಟ್ಕೊಂಡ್ರೆ, 5 ವರ್ಷದ ಹಿಂದೆ IAS ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ 2 ಮಾರ್ಕ್ ಕ್ವೆಶ್ಚನ್ ಅಪಿಯರ್ ಆದವರಿಗೆ ಒಂದು ಕ್ವೆಶ್ಚನ್ ಇತ್ತು. ಡೂ ಯು ನೋ ದಟ್ ಸ್ಟಾನ್ಸಾ ಬೈ ನೋಯಿಂಗ್ ವಿಚ್ ಯು ಕ್ಯಾನ್ ರೆಕಲೆಕ್ಟ್ ದ ನೇಮ್ಸ್ ಆಫ್ ಆಲ್ ದಿ 18 ಪುರಾಣಾಸ್. ದಿಸ್ ದಿ ಸ್ಟಾನ್ಸಾ ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಮುಗಿದಾಯ್ತು. ಒಂದು ಶ್ಲೋಕ ನೆನಪಿಟ್ಕೊಳ್ಳಿ. 18 ಪುರಾಣಗಳ ಹೆಸರುಗಳು ನಿಮ್ಮ ಬಾಯಲ್ಲಿರುತ್ತೆ. ಮದ್ವಯಂ ಮತ್ಸ್ಯ ಮಾರ್ಕಂಡೇಯ 2 ಮಾಯಿಂದ, ಭದ್ವಯಂ 2 ಬಾಯಿಂದ ಭಾಗವತ ಭವಿಷ್ಯ, ಭ್ರತ್ರಯಂ 3 ಬಾಯಿಂದ ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮ ವೈವರ್ತ, ವಚತುಷ್ಟಯಂ 4 ವಕಾರದಿಂದ ವಿಷ್ಣು ವರಾಹ ವಾಮನ ವಾಯು,
ಆ ಅಗ್ನಿ ನಾ ನಾರದ ಪಾ ಪದ್ಮ ಲೀ ಲಿಂಗ ಗ ಗರುಡ ಕು ಕೂರ್ಮ ಸ್ಕಾಸ್ಕಾಂದ. ಮುಗಿದೋಯ್ತು 18 ಪುರಾಣಗಳು. ಈ ತರಹ ಸಮೃತ ಹೇಳ್ಕೊಟ್ರೆ ಯಾಕಪ್ಪ ಸಮೃತ ಕಷ್ಟ ಆಗತ್ತೆ? ಸಮೃತ ಅಂದರೆ ವ್ಯಾಕರಣ ಕಷ್ಟ, ವ್ಯಾಕರಣ ಅಂದರೆ ಕ್ಯಾಕರ್ಣ. ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ ವಿದ್ಯಾರ್ಥಿಗಳಲ್ಲಿ. ಯಾರು ಹೇಳಿದವರು ಕ್ಯಾಕರ್ಣ ಅಂತ? ಬನ್ನಿ ಇಲ್ಲಿ ಹೇಳ್ಕೊಡ್ತೀವಿ ವ್ಯಾಕರಣ. ನಾವಿರೋದೇ ತಲೆ ಬೋಳಿಸ್ಕೊಂಡು ಅದಕ್ಕೆ ಶಾಸ್ತ್ರ ಹೇಳೋದಕ್ಕೆ ಕೂತಿರೋದಿಲ್ಲಿ. ನನಗೆ ವ್ಯಾಕರಣ ಪಾಠ ಮಾಡಿದಂಥ ಪಂಡಿತರಾಜ NT ಶ್ರೀನಿವಾಸ ಅಯ್ಯಂಗಾರ್ ಅವ್ರ ಮಾತು ನಾನು ಉದ್ಧರಿಸ್ತಾ ಇರೋದು. ಇಲ್ಲೇ ರಂಗರಾವ್ ರೋಡಲ್ಲಿದ್ದಾರೆ ಪುಣ್ಯಾತ್ಮರು. ಅವರು ನನಗೆ ಅಧ್ಯಯನ ಮಾಡಿದವರು ವ್ಯಾಕರಣವನ್ನು. ಅದರಿಂದ ಮನೆಯಲ್ಲಿ ಕೂಡಿಸಿ 3 ಗಂಟೆ ಕಾಲೇಜ್ ಆದಮೇಲೆ 5ರಿಂದ 8 ಗಂಟೆ ತನಕ ಪಾಠ ಮಾಡಿದ ಪುಣ್ಯಾತ್ಮರವರು. ಇರಲಿ, ಗಾಯತ್ರಿ ಮತ್ತು ಸಾವಿತ್ರಿ ಎರಡೂ ಕೂಡ ಒಂದೇ ಅಂತ ಅಗ್ನಿಪುರಾಣ ಅಪ್ಪಣೆ ಕೊಡಿಸತ್ತೆ. ತತಸ್ಮೃತ್ವ ಇಯಂ ಗಾಯತ್ರಿ ಸಾವಿತ್ರಿ ಯಥಾ ತಥಾ ಪ್ರಕಾಶನತ್ವಾತ್ ಸವಿತು ವಾಗ್ರೂಪತ್ವ ಸರಸ್ವತಿ. ಗೋಪತ ಬ್ರಾಹ್ಮಣ ಹೇಳುತ್ತೆ, ಗಾಯತ್ರಿ ವಾ ಭರ್ಗಃ ತೇಜೋ ವೈ ಗಾಯತ್ರಿ. ಪರಮೋತ್ಕೃಷ್ಟವಾಗಿರ್ತಕ್ಕಂತಹ ತೇಜಸ್ಸೇ ಗಾಯತ್ರಿ. ಬೃಹದಾರಣ್ಯಕೋಪನಿಷತ್ ಹೇಳುತ್ತೆ, ಗಾಯತ್ರಿ ಜ್ಯೋತಿಷಾಂ ಜ್ಯೋತಿ. ಜ್ಯೋತಿಗಳಲ್ಲೂ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥದ್ದೇ ಗಾಯತ್ರಿ. ಮತ್ತೆ ಛಾಂದೋಗ್ಯೋಪನಿಷತ್ತಲ್ಲಿ ಏವಮೈವ ಏಷ ಸಂಪ್ರಸಾದ ಅಸ್ಮತ್ ಶರೀರ ಸಮುತ್ಥಾಯ ಪರಂಜ್ಯೋತಿರೂಪ ಸಂಪದಾಶ್ರಯೇಣ ರೂಪೇಣ ಗಾಯತ್ರಿ ಅಭಿನಿಷ್ಪದ್ಯತೆ. ಪರಮ ಜ್ಯೋತಿರ್ವಿದ್ಯೆಯೇ ಗಾಯತ್ರಿ ವಿದ್ಯೆ. ಮತ್ತೆ ಯೋಗಚೂಡಾಮಣಿ ಉಪನಿಷತ್ ಅಪ್ಪಣೆ ಕೊಡಿಸತ್ತೆ, ಕುಂಡಲಿನ್ಯಾ ಸಮುದ್ಭೂತ ಗಾಯತ್ರಿ ಪ್ರಾಣಧಾರಣಿ. ಪ್ರಾಣಧಾರಣೆ ಮಾಡ್ತಕ್ಕಂಥ ಗಾಯತ್ರಿ ಮೂಲ ಕುಂಡಲಿನಿ ಯೋಗವನ್ನು ಜಾಗೃತಗೊಳಿಸತ್ತೆ. ಹಾಗೆಯೇ ಅಗಸ್ತ್ಯರು ಶ್ರೀವಿದ್ಯಾ ದೀಪಿಕೆಯಲ್ಲಿ ಅಪ್ಪಣೆ ಕೊಡಿಸ್ತಾರೆ, ಗಾಯತ್ರಿ ವಿದ್ಯೆ ಶ್ರೀವಿದ್ಯೆಯಲ್ಲಿರ್ತಕ್ಕಂಥ ಪಂಚದಶಿ ಮಂತ್ರ ಗಾಯತ್ರಿ ತತ್ವದಿಂದಲೇ ಬೆಳಕನ್ನು ಕಂಡಿದೆ. ಗಾಯತ್ರಿ ತಂತ್ರ ಅಂತಲೂ ನಮ್ಮಲ್ಲಿ ಒಂದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥ ಇದೆ. ಸಂಪೂರ್ಣವಾಗಿ ಗಾಯತ್ರಿಯನ್ನೇ ವರ್ಣನೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಅಲ್ಲಿ ಬರುತ್ತೆ ನೋಡಿ, ಗಾಯತ್ರೀಂ ಪ್ರಜಪೇತ್ ನಿತ್ಯಂ ತ್ರಿಸಂಧ್ಯಂ ನಾತ್ರ ಸಂಶಯ. 3 ಸಂಧ್ಯಗಳಲ್ಲೂ ಪ್ರತಿನಿತ್ಯವೂ ಜಪ ಮಾಡಲು ಯೋಗ್ಯವಾದ ಮಂತ್ರವೇ ಗಾಯತ್ರಿ. ಕಾವ್ಯಕಂಠ ಗಣಪತಿ ಮುನಿಗಳು ರಮಣರ ಅಂತೆವಾಸಿಗಳು. ಈಗ ತಾನೇ ಕಾವ್ಯಕಂಠ ಗಣಪತಿ ಮುನಿಗಳ ಸಮಗ್ರ ಕೃತಿಗಳನ್ನು ರಮಣಾಶ್ರಮ ತಿರುವಣ್ಣಾಮಲೆಯಿಂದ 12 ಸಂಪುಟಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಈ ಮಾತು ಬರುತ್ತೆ, ಮಹಾವಿದ್ಯಾ ಅನ್ನೋ ಗ್ರಂಥದಲ್ಲಿ ನಿಗಮಾನಾಂ ಸಾರಃ ಆರ್ಷಿ ಗಾಯತ್ರಿ ಸಾವಿತ್ರಿ. ವೇದಗಳ ಸಾರ ಸರ್ವಸ್ವವೇ ಗಾಯತ್ರಿ ಎಂಬತಕ್ಕಂಥದ್ದು ಕಾವ್ಯಕಂಠ ಗಣಪತಿ ಮುನಿಗಳ ಮಾತು. ಮಹಾಭಾರತದಲ್ಲಿ ಎಂಥ ಒಳ್ಳೆ ಮಾತು ಬರುತ್ತೆ ನೋಡಿ, ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಮಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಯಾವನು ಈ 4 ಗಕಾರದಿಂದ ಆರಂಭವಾಗತಕ್ಕಂಥ ಪದಗಳನ್ನು ಸ್ಮರಣೆ ಮಾಡ್ಕೋತಾನೋ ಅವನಿಗೆ ಮರುಜನ್ಮ ಇಲ್ಲ. ಮೊದಲನೇದು ಯಾವುದು? ಗೀತಾ, ಗಾಯಿಂದ ಶುರುವಾಯಿತು. ಗಂಗಾ, ಗಾಯಿಂದ ಶುರುವಾಯಿತು. ಗಾಯತ್ರಿ, ಗಾಯಿಂದ ಶುರುವಾಯಿತು. ಗೋವಿಂದ, ಗಾಯಿಂದ ಶುರುವಾಯಿತು. ಈ 4 ಸ್ಮರಣೆ ಮಾಡಿಕೊಳ್ಳಿಪ್ಪ, ನಿಮಗೆ ಪುನರ್ಜನ್ಮ ಅನ್ನೋದಿಲ್ಲ. ಭೀಷ್ಮ ಪರ್ವ 43ನೇ ಅಧ್ಯಾಯ 3ನೇ ಶ್ಲೋಕ ಮಹಾಭಾರತ ಪ್ರಮಾಣ ಇದಕ್ಕೆ. ಆ ದೃಷ್ಟಿಯಿಂದ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಮಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ. ಈ ಉಪನಿಷತ್ತುಗಳಲ್ಲಿ ವಿದ್ಯೆಯ ನಿರೂಪಣೆ, ಶಾಂಡಿಲ್ಯ ವಿದ್ಯೆ, ಸಂವರ್ಗ ವಿದ್ಯೆ, ಷೋಡಶಕಲ ವಿದ್ಯೆ, ಉಪಕೋಸಲ ವಿದ್ಯೆ, ಪ್ರಾಣವಿದ್ಯೆ, ಪಂಚಾಗ್ನಿ ವಿದ್ಯೆ, ವೈಶ್ವಾನರ ವಿದ್ಯೆ, ಭೂಮಾ ವಿದ್ಯೆ, ದಹರ ವಿದ್ಯೆ ಇತ್ಯಾದಿ ವಿದ್ಯೆಗಳ ವರ್ಣನೆ ಅನನ್ಯಾದೃಶ್ಯವಾಗಿ ಮೂಡಿಬಂದಿದೆ. ದಹರ ವಿದ್ಯೆ ಎಂದ್ರೇನು? ಬ್ರಹ್ಮಸೂತ್ರದಲ್ಲಿ ದಹರಧಿಕರಣ ಅಂತ ಒಂದು ಅಧಿಕರಣ ಇದೆ. ಆ ಒಂದು ಅಧಿಕರಣದ ಮೇಲೆ ಸದಾಶಿವ ಬ್ರಹ್ಮೇಂದ್ರ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರ ಸರಸ್ವತಿಗಳು ಕಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳಾಗಿದ್ದವರು ದಹರ ವಿದ್ಯಾ ಪ್ರಕಾಶಿಕಾ ಅಂತ ಒಂದು ಗ್ರಂಥವನ್ನು ಅನುಗ್ರಹಿಸಿದ್ದಾರೆ ಲೋಕಕ್ಕೆ. ಆ ದಹರ ವಿದ್ಯೆ ಮೇಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕಾಮೆಂಟ್ರಿ, ಅವಸ್ಥಾತ್ರಯ ನಿರೂಪಣೆ ಇದೆ ಇದರಲ್ಲಿ. ಸಂವಾದ ನಿರೂಪಣೆ ನೋಡಿ, ಸಂವಾದ ಸೂಕ್ತಗಳು ಉಪನಿಷತ್ತಲ್ಲಿ ಅಂತ ಯಾರಾದರೂ ಅಧ್ಯಯನ ಮಾಡೋದಾದರೆ ಶಿಲಕ ದಾಲ್ಬ್ಯ ಸಂವಾದ, ಉಷಸ್ತಿ ರಾಜರ ಸಂವಾದ, ಜಾನಶ್ರುತಿ ರೈಕ್ವರ ಸಂವಾದ, ಸತ್ಯಕಾಮ ಹಾರಿದ್ರುಮರ ಸಂವಾದ, ಉಪಕೋಸಲ ಅಗ್ನಿಯ ಸಂವಾದ, ಶ್ವೇತಕೇತು ಜೈವಲಿ ಸಂವಾದ, ನಾರದ ಸನತ್ಕುಮಾರ ಸಂವಾದ, ಈ ರೀತಿಯಾಗಿ ಸಂವಾದಗಳು ಅಗಾಧವಾಗಿದೆ ಛಾಂದೋಗ್ಯೋಪನಿಷತ್ತಲ್ಲಿ. ವಾಗ್ಬ್ರಹ್ಮ, ಮನೋಬ್ರಹ್ಮ, ಸಂಕಲ್ಪ ಬ್ರಹ್ಮ, ಚಿತ್ತಬ್ರಹ್ಮ, ಧ್ಯಾನ ಬ್ರಹ್ಮ, ವಿಜ್ಞಾನ ಬ್ರಹ್ಮ, ಬಲಬ್ರಹ್ಮ, ಅನ್ನಬ್ರಹ್ಮ, ಅಬ್ರಹ್ಮ, ತೇಜೋ ಬ್ರಹ್ಮ, ಆಕಾಶ ಬ್ರಹ್ಮ, ಸ್ಮರಬ್ರಹ್ಮ, ಆಶಾ ಬ್ರಹ್ಮ, ಪ್ರಾಣಬ್ರಹ್ಮ, ಇಷ್ಟೂ ಕೂಡ
ಅಮೋಘವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ಣನೆ ಮಾಡುತ್ತೆ. ಮತ್ತು ಮಹಾವಾಕ್ಯ ತತ್ವಮಸಿ ಇಷ್ಟೆಲ್ಲ ಹೇಳಿ ಅದನ್ನು ಹೇಳದೆ ಹೋದರೆ ಚಾಂದೋಗ್ಯದ ಸ್ವಾರಸ್ಯವೇ ಇರೋದಿಲ್ಲ. ಚಾಂದೋಗ್ಯದಲ್ಲಿರ್ತಕ್ಕಂಥ ತತ್ವಮಸಿ ಮಹಾವಾಕ್ಯ ಇದೆ ನೋಡಿ, ತತ್ ತ್ವಂ ಅಸಿ. ಈ ಒಂದು ವಾಕ್ಯವನ್ನು ಇಟ್ಕೊಂಡು 6ನೇ ಅಧ್ಯಾಯದಲ್ಲಿ ಮನೆಗೆ ಉದ್ಧತನಾಗಿ ತಲೆನೇ ನಿಲ್ಲದೆ ಮಹಾಗರ್ವಿಷ್ಠನಾಗಿ ಶ್ವೇತಕೇತು ಬರ್ತಾನೆ. ತಂದೆಯಾಗಿರೋ ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ಉತ ತಮಾದೇಶಮಪ್ರಾಕ್ಷಃ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ. ಯಾವುದು ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳಿದಂತಾಗತ್ತೋ ಅದು ನಿನಗೆ ಗೊತ್ತಾ? ಅದಕ್ಕೊಂದು ಕೊಡೋ ಉತ್ತರ, ನಾನು ಗುರುಗಳಿಗೆ ಗೊತ್ತಿಲ್ಲ ರೀ. ಎಂಥ ಅಹಂಕಾರದ ಪರಮಾವಧಿ. ನನಗೆ ಗೊತ್ತಿಲ್ಲ ಅಂದರೆ ಏನೋ ಪರಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಆವಾಗ ತಂದೆಗೆ ಅನಿಸತ್ತೆ, ಓಹೋ ಇವನು ಯಾಕೋ ದಾರಿ ತಪ್ಪಿಬಿಟ್ಟ, ಹೀಗೆ ಬಿಟ್ಟರೆ ಕೆಲಸ ಕೆಟ್ಟೋಗತ್ತೆ ಅಂತ. ನಮ್ಮಲ್ಲಿ ಎಷ್ಟೇ ವಿದ್ಯಾವಂತರಾದರೂ ಕೂಡ ನಮ್ಮ ಪರಂಪರೆಯಲ್ಲಿ ಏನು ಗೊತ್ತಾ, ತಂದೆ ಮಗನಿಗೆ ಹೇಳ್ಕೊಡ್ತಾ ಇರಲಿಲ್ಲ, ತನ್ನ ಫ್ರೆಂಡ್ ಮನೆಗೆ ಕಳಿಸೋನು ಪಾಠಕ್ಕೆ. ಯಾಕೆಂದರೆ ತಾನು ಅಂದರೆ ಮಗನ ವಾತ್ಸಲ್ಯ ಬಂದ್ಬಿಡುತ್ತೆ, ದಂಡಿಸೋದಕ್ಕಾಗಲ್ಲ, ಕಠಿಣವಾಗಿರೋಕ್ಕಾಗಲ್ಲ, ಕಠೋರವಾಗಿರೋಕ್ಕಾಗಲ್ಲ. ಯಾರು ಸರಿಯಾಗಿ ಶಿಸ್ತಿಂದ ಹೇಳ್ಕೊಡ್ತಾರೋ ಅವರೇ ಆದರ್ಶ ಅಧ್ಯಾಪಕರು. ಲೀನಿಯನ್ಸ್ ಬಿಟ್ಟು ಅಯ್ಯೋ ನಾಳೆ ಆಗದ್ರೆ ನಾಳೆದು ಹೇಳಪ್ಪ ಪರಾಗಿಲ್ಲ ಅಂದರೆ ಅವರಲ್ಲ ಆದರ್ಶ. ನಾಳೆ ಹೇಳಬೇಕು ಅಂತ ಹೇಳಲೇಬೇಕು ನೀವು. ನನಗೆ ಭೀಮ್ಭಟ್ರು ಚಾಮರಾಜೇಂದ್ರ ಸಮೃದ್ಧ ಕಾಲೇಜಲ್ಲಿ 1976ನೇ ಇಸ್ವಿನಲ್ಲಿ ಸಾಹಿತ್ಯ 3ನೇ ವರ್ಷ ನಾನು ಓದ್ತಾ ಇದ್ದಾಗ ಅವರ ಶಾಸ್ತ್ರ ತರ್ಕ ಆದರೂ ಕೂಡ ನೈಷಧ ಕಾವ್ಯ ನನಗೆ ಪಾಠ ಮಾಡಿದಂತಹ ಮಹನೀಯರು ಭೀಮ್ಭಟ್ರು. ಭೀಮ್ಭಟ್ರು ಒಂದು ಕಂಡೀಷನ್ ಹಾಕಿರೋರು, ನೋಡು ಮಗು, ನಾಳೆ ಈ ಶ್ಲೋಕ ನೀನು ಒಪ್ಪಿಸ್ಬೇಕು, ಹಂಗಿದ್ರೆ ಮುಂದಕ್ಕೆ ಪಾಠ, ಇಲ್ಲದೆ ಹೋದ್ರೆ ಇಲ್ಲ. ಹಾಗಾಗಿ ನೈಷಧ ಕಾವ್ಯ 3ನೇ ಸರ್ಗ 137 ಶ್ಲೋಕ ಅವರು ಪಾಠ ಮಾಡಿದ್ರು. ಇವತ್ತು ಕನಸಲ್ಲಿ ಎಬ್ಬಿಸಿ ಕೇಳಿದ್ರು ಕೂಡ ನಾನು ಹೇಳಬಲ್ಲೆ. ಎಂಟೈರ್ ಕ್ರೆಡಿಟ್ ಗೋಸ್ ಟು ಸಾಣೂರು ಭೀಮ್ಭಟ್ಟ, ನಾಟ್ ಟು ಮೀ. ಅವರು ಪುಣ್ಯಾತ್ಮರು, ಅವರು ಹೇಳಿಸಿದವರು ನನ್ನ ಬಾಯಲ್ಲಿ. ಎಂತಹ ಒಂದು ರೀತಿಯಲ್ಲಿ ಹೇಳ್ಕೊಟ್ರು ಅಂದರೆ ಶುರು ಮಾಡಿದ್ರೆ ಹೇಳಬೇಕು ನೀನು. ಅವರು ಪಂಚಮಹಾಕಾವ್ಯಗಳು ಬಾಯಲ್ಲಿತ್ತು ಭೀಮ್ಭಟ್ರಿಗೆ. ನೋಡು ಮಗು, ನೋಡ್ಕೊ, ಕುಮಾರಸಂಭವ 3ನೇ ಸರ್ಗ 37ನೇ ಶ್ಲೋಕನ ನೋಡ್ಕೊ, ನೀನು ಪೇಜ್ ನೋಡ್ಕೊ, ನಾನು ಹೇಳ್ತಾ ಹೋಗ್ತೀನಿ. ಆಚಾರ್ಯ ಅನ್ನೋ ಬಿರಿದಿತ್ತು ಭೀಮ್ಭಟ್ರಿಗೆ, ಜ್ಞಾಪಕ ಇರಲಿ. ಕಾಶಿನಲ್ಲಿ ಆಚಾರ್ಯ ಅಂತ ಒಂದು ಪರೀಕ್ಷೆ ಇದೆ. ಪಂಚಮಹಾಕಾವ್ಯಗಳು ಬಾಯಲ್ಲಿರಬೇಕು ಆಚಾರ್ಯ ಅನ್ನೋ ಪರೀಕ್ಷೆ ಪಾಸ್ ಆಗಬೇಕಾದ್ರೆ. 3ನೇ ಸರ್ಗ 33ನೇ ಶ್ಲೋಕ ನೈಷಧ ಕಾವ್ಯ ಅಂದರೆ ಮುಂದಕ್ಕೆ ಹೇಳಬೇಕು. ದೇವಪ್ಪದೇಶ ನೈಷಧರ ಜಗತ್ಯ ನಿರ್ಣೀಯತೇನ ಕಿಮನವ್ರಿಯತೆ ಭವತ್ಯ ನಾಯಂ ನಲೋಸ್ಥಿತವಾತಿ ಮಹಾನಲಾಭೋ ಯದ್ಯೇನ ಮುಜ್ಜಸಿ ನರಕ್ಕತರ ಪರಸ್ತೆ. ಆ ರೀತಿ ಹೇಳ್ತಕ್ಕಂಥ ಶಕ್ತಿ ಇದ್ದು ವೈವಾ ಓಸಿ 8 ಜನ ಕೂತ್ಕೊಂಡು 8 ಗಂಟೆ 5 ಮಹಾಕಾವ್ಯಗಳಲ್ಲಿ ಟೆಸ್ಟ್ ಮಾಡಿ ಆಮೇಲೆ ಆಚಾರ್ಯ ಅಂತ ಟೈಟಲ್ ಪಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದ ಪುಣ್ಯಾತ್ಮರು ಭೀಮ್ಭಟ್ರು. ಯಾತಕ್ಕೆ ಹೇಳ್ತಾನೆ ಅಂದರೆ ಗುರುಸ್ಮರಣೆ ಮಾಡಬೇಕು ನಾನು, ಇಲ್ದಾದ್ರೆ ಗುರುಭ್ರಷ್ಟನಾಗ್ತೀನಿ. ಈಗ ತಾನೇ ಈ ಪ್ರಾರಂಭ ಆಗೋಕ್ಕೆ ಮುಂಚೆ ನಾ ಹಿರಿಯರ ಜೊತೆ ಮಾತಾಡ್ತಾ ಇದ್ವಿ. ಒಂದು ಅಕ್ಷರ ಕಲಿಸ್ಕೊಟ್ಟವರು ಗುರುವೇ ಅಂತ ನಾಗರಾಜ್ ಅವರ ಜೊತೆ ಮತ್ತು ಸನ್ಮಾನ್ಯರಾಗಿರ್ತಕ್ಕಂಥ ರಾಮಸ್ವಾಮಿಗಳ ಜೊತೆ. ಇರಲಿ, ಈಗ ನಾನು ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ ತತ್ವಮಸಿಯಲ್ಲಿ ನೋಡಿ 9 ಲೌಕಿಕ ದೃಷ್ಟಾಂತಗಳಿಂದ ಅಲೌಕಿಕವಾಗಿರ್ತಕ್ಕಂಥ ವಸ್ತುವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಪ್ರತಿಪಾದನಾ ಶೈಲಿ ಅನನ್ಯಾದೃಶವಾಗಿರ್ತಕ್ಕಂಥದ್ದು. ಲವಣ ದೃಷ್ಟಾಂತ ಇದೇ ಎಕ್ಸಾಂಪಲ್. ನನಗೆ ಒಳ್ಳೆ ಪಾಯಿಂಟ್ ಸಿಕ್ಬಿಡ್ತಿಲ್ಲಿ. ನೋಡು ಮಗು, ತಂದೆಯಾಗಿರೋನು ಶ್ವೇತಕೇತುಗೆ ಹೇಳ್ತಕ್ಕಂಥ ಮಾತು, ಒಂದು ಲೋಟ ತಗೋ, ಲೋಟದ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, ಒಂದು ಕ್ಷಣ ಬಿಟ್ಬಿಡು, ಉಪ್ಪು ಕರಗಲಿ, ಆಮೇಲೆ ಆ ನೀರನ್ನು ಕುಡಿ ನೀನು. ಮೇಲ್ಭಾಗ ನೀರು ಕುಡಿ, ಹೇಗಿದೆ? ಉಪ್ಪಾಗಿದೆ. ಮಧ್ಯಭಾಗ ನೀರು ಕುಡಿ, ಹೇಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ನೀರು ಕುಡಿ, ಹೇಗಿದೆ? ಉಪ್ಪಾಗಿದೆ. ಉಪ್ಪು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೇಗಪ್ಪ ಹೇಳ್ತೀಯ? ನಿನ್ನ ನಾಲಿಗೆಗೆ ಅನುಭವ, ರುಚಿ ಗೊತ್ತಾಗ್ತಾ ಇದೆ. ಪ್ರತ್ಯಕ್ಷವಾಗಿ ನಿನ್ನ ಕಣ್ಣಿಂದ ಕಾಣತಕ್ಕಂತಹ ನೀರು ಉಪ್ಪನ್ನೇ ಅನುಭವಿಸಿ ಪಡ್ಕೋಬೇಕಾದ್ರೆ ಅಲೌಕಿಕವಾಗಿರ್ತಕ್ಕಂಥ ಬ್ರಹ್ಮವಸ್ತು ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೊತೀಯ? ನೋಡಿದ್ರ? ಲೌಕಿಕ ದೃಷ್ಟಾಂತ. ನೀರನ್ನು ಯಾರು ನೋಡಿಲ್ಲ, ಲೋಟನ ಯಾರು ನೋಡಿಲ್ಲ, ಉಪ್ಪನ್ನು ಯಾರು ನೋಡಿಲ್ಲ, ನೀರನ್ನು ಯಾರು ಕುಡಿದಿಲ್ಲ ಹೇಳಿ. ಇಂಥ ಉದಾಹರಣೆ ತೆಗೆದುಕೊಂಡು ಅಲೌಕಿಕವಾಗಿರ್ತಕ್ಕಂಥ ತತ್ವಮಸಿ ವಾಕ್ಯಾರ್ಥವನ್ನು ಗರ್ವಿಷ್ಠನಾಗಿ ತಲೆನೇ ನಿಲ್ಲದೆ ಅಹಂಕಾರಿಯಾಗಿ ಮನೆಗೆ ಬಂದಿರತಕ್ಕಂಥ ಶ್ವೇತಕೇತುವಿಗೆ ತಂದೆ ಪ್ರತಿಪಾದನೆ ಮಾಡತಕ್ಕಂತಹ ಒಂದು ಪ್ರತಿಪಾದನಾ ವೈಖರಿ ನೋಡಿ ಅನನ್ಯಾದೃಶವಾಗಿರ್ತಕ್ಕಂಥದ್ದು.
ಆಲದ ಬೀಜದ ದೃಷ್ಟಾಂತ ಹೇಳೋಣವೆ, ಲವಣ ದೃಷ್ಟಾಂತ ಹೇಳೋಣವೆ, ಗಾಂಧಾರ ದೃಷ್ಟಾಂತ ಹೇಳೋಣವೆ, ನದಿಗಳ ದೃಷ್ಟಾಂತ ಹೇಳೋಣವೆ, ಮರಗಳ ದೃಷ್ಟಾಂತ ಹೇಳೋಣವೆ, ಈ ರೀತಿಯಾಗಿ ಮಧು ದೃಷ್ಟಾಂತ ಹೇಳೋಣವೆ. ಈ 9 ದೃಷ್ಟಾಂತಗಳಿಂದ ಪ್ರತಿಪಾದನೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಏನು? ತತ್ವಮಸಿ, ತತ್ ತ್ವಂ ಅಸಿ, ನೀನೇ ಆ ಬ್ರಹ್ಮವಸ್ತುವಾಗಿದ್ದೀಯಾ. ಕೇವಲ ಅನುಭವ ವೇದ್ಯ ಅನ್ನೋದರ ಬಗ್ಗೆ ದಂಡಿ ಕಾವ್ಯಾದರ್ಶ 1ನೇ ಅಧ್ಯಾಯ 102ನೇ ಕಾರಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇಕ್ಷು ಕ್ಷೀರ ಗುಡಾದೀನಾಂ ಮಾಧುರ್ಯಸ್ಯ ಅಂತರಂ ಮಹತ್ ಅಥಾಪಿ ನ ತದಾಖ್ಯಾತುಂ ಸರಸ್ವತ್ಯಾಪಿ ಶಕ್ಯತೆ. ಎಂಥ ಅನುಭವ ವೇದ್ಯವಾಗಿರೋ ಮಾತನ್ನು ದಂಡಿ ಹೇಳಿದ್ದಾನೆ ನೋಡಿ. ಎಷ್ಟು ಕಾವ್ಯಾತ್ಮಕವಾಗಿದೆಯೋ ಅಷ್ಟೇ ಆಧ್ಯಾತ್ಮಿಕವಾಗಿಯೂ ಇದೆ ಅದು. ಇಕ್ಷು ಕಬ್ಬಿನ ರಸ. ಕಬ್ಬಿನ ರಸ ಹೇಗಿದೆ ಅಂತ ನೀನು ತಿಳ್ಕೋಬೇಕಾದ್ರೆ ಕಬ್ಬಿನ ರಸವನ್ನು ಕುಡಿಯಬೇಕಷ್ಟೆ. ನಾನು ಬಾಯಲ್ಲಿ ಕಬ್ಬಿನ ರಸ ಸಿಹಿಯಾಗಿರುತ್ತೆ, ಮಧುರವಾಗಿರುತ್ತೆ ಹೇಳ್ತಾ ಇದ್ದರೆ ನಿಮಗೇನು ಅನುಭವಕ್ಕೆ ಬರುತ್ತೆ? ಅಷ್ಟು ಹೇಳೋಕ್ಕೆ ಬದಲು ಒಂದು ಲೋಟ ಕಬ್ಬಿನ ಜ್ಯೂಸ್ ನಿಮಗೆ ಕೊಟ್ಬಿಟ್ರೆ ನಿಮಗೆ ಗೊತ್ತಾಗತ್ತಪ್ಪ. ಎರಡನೇದು ನೋಡಿ, ಕ್ಷೀರ. ಹಾಲಲ್ಲಿರ್ತಕ್ಕಂತಹ ಸಕ್ಕರೆಗೂ ಕಬ್ಬಿನ ರಸದಲ್ಲಿರ್ತಕ್ಕಂತಹ ಸಕ್ಕರೆಗೂ ಗುಡ, ಬೆಲ್ಲದಲ್ಲಿರ್ತಕ್ಕಂತಹ ಸಿಹಿ ಅಂಶಕ್ಕೂ ವ್ಯತ್ಯಾಸ ಇದ್ದರೂ ಕೂಡ ಸಿಹಿ ಎಂಬತಕ್ಕಂಥ ಪದಾರ್ಥ ಮೂರಲ್ಲೂ ಏಕರೂಪವಾಗಿ ಹಾಗೆ ಪ್ರವಹಿಸ್ತಾ ಇರುತ್ತೋ ಹಾಗೆ ನಾವು ಅನುಭವದಿಂದಲೇ ಈ ಆತ್ಮವಸ್ತುವನ್ನು ಅರಿಯತಕ್ಕದ್ದು. ಇದು ದಂಡಿ ಕಾವ್ಯಾದರ್ಶ 1ನೇ ಅಧ್ಯಾಯ 102ನೇ ಕಾರಿಕೆಯಲ್ಲಿ ಕೊಟ್ಟಿರ್ತಕ್ಕಂತಹ ಮಾತು. ಷಟ್ಪದಿ ಸ್ತೋತ್ರ 3ರಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ತ್ವಂ ಸಾಮುದ್ರೋ ಹಿ ತರಂಗಃ ಕ್ವಚನ ಸಮುದ್ರೋ ನ ತಾರಂಗಃ. ಯಾವಾಗ ಭಗವಂತನೇ ನಾನು ನಿನ್ನವನೇ ಅಲ್ಲ, ಆದರೆ ನೀನು ನನ್ನವನೇ ಆಗಿರುವೆ. ಹೇಗೆಂದರೆ ಅಲೆಗಳು ಸಮುದ್ರಕ್ಕೆ ಸೇರುವುದೇ ಹೊರತು ಸಮುದ್ರವು ಅಲೆಗಳಿಗೆ ಸೇರಿದ್ದಲ್ಲ. ಇದು ಭಕ್ತ ಮತ್ತು ಭಗವಂತನ ನಡುವೆ ಇರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂಬಂಧ. ಈ ತತ್ವಮಸಿ ಎಂಬತಕ್ಕಂಥ ವಾಕ್ಯಾರ್ಥ ಪ್ರಾರಂಭವಾಗ್ತಕ್ಕಂಥದ್ದೇ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಸದ್ವಸ್ತು ಒಂದೇ ಇರತಕ್ಕಂಥದ್ದು, ಅದೇ ಅದ್ವಿತೀಯವಾಗಿರ್ತಕ್ಕಂತಹ ಬ್ರಹ್ಮವಸ್ತು. ಅದು ಹೇಗೆ ಹೇಳ್ತೀರಪ್ಪ ಅಂದರೆ, ವಾಚಾರಂಭಣಂ ವಿಕಾರೋದಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ವಾಚಾರಂಭಣಂ ಅನ್ನೋ ಪದದ ಮೇಲೆ ಆಚಾರ್ಯ ಶಂಕರ ಭಾಷ್ಯ ವಾಚಾರಂಭಣಂ ವಾಗಾರಂಭಣಂ ವಾಗಾಲಂಬನಮಿತ್ಯೇತತ್ ಅಂತ. ಮೂರೂ ಕೂಡ ಪದಗಳು ಬೇರೆಯೇ ಹೊರತು ಅರ್ಥ ಒಂದೇ. ಮಣ್ಣು ಸತ್ಯವೇ ಹೊರತು ಮಣ್ಣಿನಿಂದ ಆಗಿರತಕ್ಕಂಥ ಮನೆ ಸತ್ಯವಲ್ಲ. ಮನೆ ಆಗಕ್ಕೆ ಹಿಂದೆ ಏನಿದೆ? ಮಣ್ಣಿದೆ. ಮನೆ ಒಡೆದಾಕಿದ್ರೆ ಏನಿದೆ? ಮಣ್ಣಿದೆ. ಅದರಿಂದ ಮಣ್ಣಿನ ವಿಕಾರವೇ ಮನೆಯೇ ಹೊರತು ಬೇರೆ ಇನ್ನೇನು ಅಲ್ಲ. ತಾರ್ಕಿಕರ ಭಾಷೆಯಲ್ಲಿ ಹೇಳಬೇಕಾದ್ರೆ ಭೀಮಭಟ್ರಿಗೆ ನಮಸ್ಕಾರ ಮಾಡಿ ಅವರ ಕಾಲುಗಳಿಗೆ ಒಂದು ಪ್ರಾಗಭಾವ, ಇನ್ನೊಂದು ಪ್ರಧ್ವಂಸಭಾವ. ಪ್ರಾಗಭಾವ ಅಂದ್ರೇನು? ಹುಟ್ಟಕ್ಕೆ ಹಿಂದೆ ಇರತಕ್ಕಂಥ ಅಭಾವ. ಪ್ರಧ್ವಂಸಭಾವ ಅಂದ್ರೇನು? ಅದು ನಷ್ಟವಾದ ಮೇಲೆ ಇರತಕ್ಕಂಥ ಅಭಾವ. ಎರಡೂ ಅಭಾವವೇ. ಅಭಾವಶ್ಚತುರ್ವಿಧ ಪ್ರಾಗಭಾವ ಪ್ರಧ್ವಂಸಾಭಾವ ಅತ್ಯಂತಾಭಾವ ಅನ್ಯೋನ್ಯಾಭಾವಶ್ಚೇತಿ ಅಂತ ತರ್ಕಸಂಗ್ರಹದಲ್ಲಿ ಹೇಳ್ತಾರೆ. 4 ರೀತಿ ಅಭಾವಗಳು ಅಂತ. ಈ ದೃಷ್ಟಿಯಿಂದ ಮುಖ್ಯವಾಗಿ ಸದ್ವಸ್ತು ಒಂದೇ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ, ಸ್ಪಷ್ಟವಾಗುತ್ತೆ. ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಕುತ್ತಿಗೆನಲ್ಲಿ ನೀವು ಸರ ಹಾಕ್ಕೊಂಡಿದ್ದೀರ, ಬಂಗಾರದ ಸರ. ಅಕ್ಕಸಾಲಿಗನ ಹತ್ರ ಹೋಗಿ ನನಗೆ ಚೈನ್ ಬೇಡ, ಜುಮ್ಕಿ ಬೇಕು, ಮಾಡಿಕೊಡ್ತಾನೆ. ಆದರೆ ಅಷ್ಟೇ, ಬಂಗಾರ ಮಾತ್ರ ಇರಲ್ಲ ಅಷ್ಟೇ. ಇರಲಿ, ನನಗೆ ಅದು ಬೇಡ, ಕಾಲ್ ಚೈನ್ ಬೇಕು, ಆಯಿತು, ಅದನ್ನು ಮಾಡಿಕೊಡ್ತಾನೆ. ಅದು ಬೇಡ, ಡಾಬ್ ಬೇಕು. ಹಿಂದೆ ಆದರೆ ಡಾಬ್ ಹಾಕೋತಾ ಇದ್ರು. ಬಂಗಾರ ಡಾಬ್ ಬೇಕು, ಆಯಿತು, ಅದನ್ನು ಮಾಡ್ತಾನೆ. ಏನೂ ಬೇಡವಾ, ಮತ್ತೆ ಬಂಗಾರವನ್ನೇ ವಾಪಸ್ ಕೊಡ್ತಾನೆ. ಬಂಗಾರದ ಮಾರ್ಪಾಡು ಆ ವಿಭಿನ್ನ ಆಭರಣಗಳೇ ಹೊರತು ಆಭರಣಗಳು ಸತ್ಯವಲ್ಲ. ಆಭರಣದ ಹಿಂದೆ ಇರತಕ್ಕಂಥ ಬಂಗಾರ ಸತ್ಯ. ಬಂಗಾರ ಸತ್ಯವೇ ಹೊರತು ಆಭರಣಗಳು ಬಂಗಾರದ ವಿಕಾರಗಳು, ಅಂದರೆ ಮಾರ್ಪಾಡುಗಳು ಅಂತ. ವಿಕಾರ ಅಂದರೆ ಕನ್ನಡ ವಿಕಾರ ಅಂತಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು. ಅವರು ತುಂಬ ವಿಕಾರವಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ತೇವಲ್ಲ, ಹಾಗಲ್ಲ. ವಿಕಾರ ಅಂದರೆ ಮಾರ್ಪಾಡು ಅನ್ನೋ ಅರ್ಥದಲ್ಲಿ ವಿಕಾರ ಶಬ್ದವನ್ನು ಸಂಸ್ಕೃತದಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಅದರಿಂದ ಚಿನ್ನ ಸತ್ಯವೇ ಹೊರತು ಚಿನ್ನದ ಮಾರ್ಪಾಡುಗಳಲ್ಲ ಸತ್ಯ. ನಿಮಗೆ ಯಾವ ಆಭರಣ ಬೇಕೋ ಅದನ್ನು ಮಾಡ್ಬೋದು, ಆದರೆ ಬೇಸಿಕ್ ಎಲಿಮೆಂಟ್ ಇರೋದು ಯಾವುದು? ಚಿನ್ನ. ಆ ದೃಷ್ಟಿಯಿಂದ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಈ ರೀತಿಯಾಗಿ ಈ ಬ್ರಹ್ಮವಸ್ತುವನ್ನು
ಬ್ರಹ್ಮ ಮತ್ತು ಜೀವ ಎರಡೂ ಒಂದೇ. ಜೀವೋ ಬ್ರಹ್ಮೈವ ಎಂಬತಕ್ಕಂಥ ಮಾತನ್ನು ತತ್ ತ್ವಂ ಅಸಿ ಎಂಬತಕ್ಕಂಥ ದೃಷ್ಟಾಂತದಿಂದ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಬೃಹದಾರಣ್ಯಕಕ್ಕೆ ಬರೋದಾದರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಗಾತ್ರದಲ್ಲಿ ಬೃಹದಾರಣ್ಯಕ, ವಿಷಯ ದೃಷ್ಟಿಯಿಂದ ಮತ್ತು ಗಾತ್ರ ದೃಷ್ಟಿಯಿಂದ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅನ್ನೋದು ಶಾಂತಿ ಮಂತ್ರ. ಈ ಉಪನಿಷತ್ತಿಗೆ ಸೇರಿರ್ತಕ್ಕಂಥದ್ದು. ಶಂಕರ ಭಗವತ್ಪಾದಾಚಾರ್ಯರ ಪ್ರಪ್ರಥಮ ಸಾಕ್ಷಾ ಶಿಷ್ಯರು, ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳು, ವಾರ್ತಿಕಾಚಾರ್ಯರು ಎಂಬುದಾಗಿ ಖ್ಯಾತರಾಗಿರ್ತಕ್ಕಂಥ ಸುರೇಶ್ವರಾಚಾರ್ಯರು ಈ ಒಂದು ಉಪನಿಷತ್ತಾಗಿರ್ತಕ್ಕಂತಹ ಬೃಹದಾರಣ್ಯಕ ಮತ್ತು ನಿನ್ನೆ ಹೇಳಿದಂತಹ ತೈತ್ತಿರೀಯದ ಮೇಲೆ ವಾರ್ತಿಕವನ್ನು ಅನುಗ್ರಹಿಸಿದ್ದಾರೆ. ಆದ್ದರಿಂದ ವಾರ್ತಿಕಾಚಾರ್ಯ ಎಂಬತಕ್ಕಂಥ ಕೀರ್ತಿಗೆ ಪಾತ್ರರಾದವರು ಸುರೇಶ್ವರಾಚಾರ್ಯರು. ಇದರಲ್ಲಿರ್ತಕ್ಕಂಥದ್ದು 3 ಕಾಂಡಗಳು. ಮಧುಕಾಂಡ, ಮಧುಕಾಂಡ ಅನ್ನೋದಕ್ಕೆ ಮುನಿಕಾಂಡ ಅಂತಲೂ ಒಂದು ಹೆಸರಿದೆ. ಎರಡನೇದು ಯಾಜ್ಞವಲ್ಕ್ಯ ಕಾಂಡ, ಮೊದಲನೇದು ಖಿಲಕಾಂಡ. ಇದರಲ್ಲಿ ಉಪಾಸನೆಗೆ ಮಹತ್ವ ಇದೆ. ಅಧ್ಯಾರೋಪ ಅಪವಾದ ನ್ಯಾಯದಿಂದ ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೇಗೆ ಪಡ್ಕೋಬೇಕು ಅನ್ನೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಇಲ್ಲಿ ಸಿಗತ್ತೆ. ಅಧ್ಯಾರೋಪ ಅಪವಾದ ಅಂತ ನಾನೆನ್ನೋ ಹೇಳಿದ್ದೀನಿ. ದೂರದಲ್ಲಿ ಅಂಕಡೊಂಕಾಗಿರ್ತಕ್ಕಂಥ ಪದಾರ್ಥ ಹಾವು ಅಂತ ಭ್ರಮೆ ಮಾಡಿಕೊಂಡು ಹತ್ತಿರ ಬಂದು ನೋಡಿದ್ರೆ ಅದು ಹಗ್ಗ, ಹಾವಲ್ಲವೇ ಅಲ್ಲ. ಅದು ಅಧ್ಯಾರೋಪ ಮಾಡಿ ಆಮೇಲೆ ಅಪವಾದ ಆದಾಗ ನಿಶ್ಚಯಾತ್ಮಕ ಜ್ಞಾನ ಕೂತ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಬಳಕೆಯಲ್ಲಿರ್ತಕ್ಕಂಥದ್ದು. ಜನಕ ದೃಷ್ಟಾಂತದಿಂದ ಜೀವನ್ಮುಕ್ತಿಯನ್ನು ವರ್ಣನೆ ಮಾಡುತ್ತೆ. ಜೀವನ್ಮುಕ್ತಿ ಎಂಬತಕ್ಕಂಥದ್ದು ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಜೀವನ್ಮುಕ್ತಿ ಹೇಗಿರುತ್ತೆ ಅನ್ನೋದಕ್ಕೆ ನಮಗೆ ಶ್ರುತಿಯೇ ಪ್ರಮಾಣ. ಸಿದ್ಧಂ ಜೀವತೋಪಿ ವಿದುಷಃ ಅಶರೀರತ್ವಂ, ಬ್ರಹ್ಮಸೂತ್ರ 1.1.4, ಕಠೋಪನಿಷತ್ ಭಾಷ್ಯ 2.3.15, ಪ್ರಭಿನ್ನ ಸಮಸ್ತ ಅವಿದ್ಯಾ ಗ್ರಂಥೇ ಜೀವತ ಏವ ಬ್ರಹ್ಮಭೂತಸ್ಯ ಆತ್ಮವಿದಃ ನ ಗತಿರ್ವಿದ್ಯತೆ. ಸಕಲ ಅವಿದ್ಯಾ ಗಂಟುಗಳನ್ನು ಬಿಡಿಸಿಕೊಂಡಿರುವ ಬದುಕಿರುವಾಗಲೇ ಬ್ರಹ್ಮಸ್ವರೂಪವಾಗಿರುವಂತಹ ಆತ್ಮಜ್ಞಾನಿಗೆ ಲೋಕಾಂತರ ಗತಿ ಜನ್ಮಾಂತರ ಗತಿಯಿಲ್ಲ. ಗೀತಾಭಾಷ್ಯ 2.51 ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಮಾತು, ಜೀವತ ಏವ ಜನ್ಮ ಬಂಧ ವಿನಿರ್ಮುಕ್ತಾ ಸಂತಃ ಪರಮಂ ಪದಂ ವಿಷ್ಣೋ ಮೋಕ್ಷಾಖ್ಯಂ ಗಚ್ಚಂತಿ. ಜೀವಂತವಾಗಿರುವಾಗಲೇ ಬದುಕಿರುವಾಗಲೇ ಜನ್ಮ ಬಂಧನದಿಂದ ಮುಕ್ತರಾಗಿ ವಿಷ್ಣುವಿನ ಪರಮಪದವನ್ನು ಮೋಕ್ಷವನ್ನು ಹೊಂದುತ್ತಾರೆ. ಜೀವನ್ಮುಕ್ತಿ ವಿವೇಕ ಎಂಬತಕ್ಕಂಥ ಗ್ರಂಥವೇ ಇದೆ ವಿದ್ಯಾರಣ್ಯರದು. ಜೀವನ್ಮುಕ್ತಾನಂದ ಲಹರಿ ಅಂತಾನೆ ಆಚಾರ್ಯ ಶಂಕರು 17 ಶ್ಲೋಕದಲ್ಲಿ ಜೀವನ್ಮುಕ್ತಿಯನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ವಿವೇಕ್ ಚೂಡಾಮಣಿಯ ಕೊನೆ 40 ಶ್ಲೋಕ ಪೂರ್ತಿ ಜೀವನ್ಮುಕ್ತಿನೇ. ಆ ಕೊನೆ 40 ಶ್ಲೋಕಕ್ಕೆ ಚಂದ್ರಶೇಖರ ಭಾರತೀಯ ಮಹಾಸ್ವಾಮಿಗಳು ವ್ಯಾಖ್ಯಾನವನ್ನು ರಚನೆ ಮಾಡಿಲ್ಲ. ಅದಕ್ಕೆ ಯಾರೋ ಶಿಷ್ಯರು ಬಂದು ಅವರ ಕರಕಮಲ ಸಂಜಾತರಾಗಿರ್ತಕ್ಕಂತಹ ಅಭಿನವ ವಿದ್ಯಾತೀರ್ಥರನ್ನು ಕೇಳಿದ್ರಂತೆ, ನಿಮ್ಮ ಗುರುಗಳು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಪರಿಪೂರ್ಣ ಆಗಿಲ್ಲ, ನೀವು ದಯವಿಟ್ಟು ಅದನ್ನು ಮುಂದುವರಿಸಿ ಅಂತ. ಅದಕ್ಕೆ ಅಭಿನವ ವಿದ್ಯಾತೀರ್ಥರು ಹೇಳಿದ್ರಂತೆ, ಯಾವುದನ್ನು ನನ್ನ ಗುರುಗಳೇ ಮಾಡಲಿಲ್ವೋ ಅದನ್ನು ಮಾಡೋಕ್ಕೆ ನಾನು ಯಾರು? ಮಾಡಬಾರ್ದು ಅಂತ ಮಾಡಿಲ್ವೇ ಹೊರತು ಮಾಡೋಕ್ಕಾಗಲ್ಲ ಅಂತಲ್ಲ ಅಂತ. ಜೀವನ್ಮುಕ್ತಿಯನ್ನು ಅನುಭವಿಸಬೇಕೇ ಹೊರತು ಜೀವನ್ಮುಕ್ತಿಯನ್ನು ಬಾಯಿಂದ ಹೇಳಬಾರ್ದಪ್ಪ. ಬರವಣಿಗೆ ಜೀವನ್ಮುಕ್ತಿಯನ್ನು ಸಂಪೂರ್ಣವಾಗಿ ವರ್ಣನೆ ಮಾಡೋಕ್ಕಾಗಲ್ಲ. ಅದು ಅನುಭವ ವೇದ್ಯ. ಅನುಭವವಾಗಿರೋದನ್ನು ನೀವು ಮತ್ತೆ ಬಾಯಿಗೆ ಮನಸ್ಸಿಗೆ ತಂದರೆ ಅದರ ಮಟ್ಟವನ್ನು ಇಳಿಸ್ತಾ ಇದ್ದೀರಾ. ಆ ದೃಷ್ಟಿಯಿಂದ ಮಾಡಬಾರ್ದು ಅಂತ ಬಿಟ್ಟಿದ್ದಾರೆ ಹೊರತು ಗುರುಗಳು ಮಾಡೋಕ್ಕಾಗಲ್ಲ ಅಂತಲ್ಲ, ನಾನು ಖಂಡಿತವಾಗಿ ಮಾಡಲ್ಲ ಅಂತ ಹೇಳಿ ಕಳಿಸಿದ್ರಂತೆ ವಾಪಸ್. ಯಾತಕ್ಕೆ ಹೇಳ್ತಾ ಇದೆ ಅಂದರೆ ಜೀವನ್ಮುಕ್ತಿ ಎಂಬತಕ್ಕಂಥದ್ದು ಅಷ್ಟು ಶ್ರೇಷ್ಠವಾಗಿರೋದು. ಜನಕ ಮಹಾರಾಜ ನೋಡಿ, ಅವನು ರಾಜನಾಗಿದ್ದರೂ ಕೂಡ ಜೀವನ್ಮುಕ್ತ ಅನ್ನೋದೇ ಪ್ರತಿಪಾದನೆ ಮಾಡುತ್ತೆ. ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಸುಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ಇದು. ಆತ್ಮವನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಶ್ರವಣಕ್ಕೆ ನಮ್ಮಲ್ಲಿ ಎಷ್ಟು ಬೆಲೆ ಇದೆ ಅಂದರೆ, ಶ್ರವಣನ್ನಾಮ ವೇದಾಂತಾನಾಂ ಅದ್ವಿತೀಯೇ ಬ್ರಹ್ಮಣಿ ತಾತ್ಪರ್ಯಾವಧಾರಣಾನುಕೂಲ ಮಾನಸೀ ಕ್ರಿಯಾ. ವೇದಾಂತ ಪರಿಭಾಷೆ ಗ್ರಂಥದಲ್ಲಿ ಧರ್ಮರಾಜಾಧ್ವರಿಗಳು 16ನೇ ಶತಮಾನದಲ್ಲಿ ಪ್ರತ್ಯಕ್ಷ ಪರಿಚ್ಛೇದದಲ್ಲಿ ವರ್ಣನೆ ಕೊಡ್ತಾರೆ ಈ ಮಾತನ್ನು. ವೇದಾಂತಾನಾಂ ಅದ್ವಿತೀಯೇ ಬ್ರಹ್ಮಣಿ, ಅದ್ವಿತೀಯ ಬ್ರಹ್ಮನಲ್ಲಿ ತಾತ್ಪರ್ಯವನ್ನು ಹೇಳ್ತಕ್ಕಂತಹ ಮಾನಸವಾಗಿರತಕ್ಕಂಥ ಕ್ರಿಯೆ. ಅದಕ್ಕೇನೆ ಶ್ರೋತವ್ಯ ಶ್ರುತಿವಾಕ್ಯೇಭ್ಯ ಮಂತವ್ಯಶ್ಚ ಉಪಪತ್ತಿಭಿ ಆ ಮಾತು ಬಂದಿರೋದು. ಶ್ರುತಿವಾಕ್ಯನ ಕೇಳ್ತಾ ಇರಬೇಕು ಮನಸ್ಸಲ್ಲಿ, ಅದನ್ನು ಬಿಡಬಾರ್ದು. ಶೃಣುಷು ಅವಹಿತೋ ವಿದ್ವಾನ್ ಯನ್ಮಯ ಸಮುದೀರ್ಯತೆ ತದೇತ ಶ್ರವಣಾತ್ ಸಾಧ್ಯ ಭವಬಂಧಾತಿ ಮೋಕ್ಷಸೆ. ಶಂಕರರ ವಿವೇಕ ಚೂಡಾಮಣಿ ಪ್ರಕರಣ ಗ್ರಂಥದ 70ನೇ ಶ್ಲೋಕ. ಆ ದೃಷ್ಟಿಯಿಂದ ಇದು ಪ್ರಕರಣ ರಾಜ ಅಂತ.
ವಿಷ್ಣು ತತ್ವ ವಿನಿರ್ಣಯ ಮಧ್ವಾಚಾರ್ಯರ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಕರಣ ರಾಜ ಆಗಿರೋ ಹಾಗೆ ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯೂ ಕೂಡ ಪ್ರಕರಣ ರಾಜ. ಅವರೆಲ್ಲರೂ ಕೂಡ ಮಹಾತ್ಮರು. ಬರೀ ಉಚ್ಚ ಕೋಟಿಯವರಿಗೆ ಮಾತ್ರ ಬರೀಲಿಲ್ಲ, ಮಧ್ಯಮ ಕೋಟಿಯವರೆಗೂ ಕೂಡ ಅನುಗ್ರಹ ಮಾಡಿದ್ದಾರೆ ಶ್ಲೋಕಗಳನ್ನು. ಆ ಮಟ್ಟಕ್ಕೂ ಏರದೇ ಇರತಕ್ಕಂಥವರಿಗೆ ಸ್ತೋತ್ರ ಸಾಹಿತ್ಯವನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ಮಹಾವಾಕ್ಯ ಬರತಕ್ಕಂಥದ್ದೇ ಬೃಹದಾರಣ್ಯಕದಲ್ಲಿ. ಅಭಯಂ ವೈ ಜನಕ ಪ್ರಾಪ್ತೋಸಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ನಾವೆಲ್ಲರೂ ಹೇಳ್ತೀವಿ, ಎಲ್ಲಿ ಬರುತ್ತೆ ಅಂತ ಸೋರ್ಸ್ ಕೇಳಿದರೆ ಸ್ವಲ್ಪ ಯೋಚನೆ ಮಾಡೋ ಹಾಗಾಗತ್ತೆ. ಬೃಹದಾರಣ್ಯಕ ಅಂತ ಹೇಳಿ ಧೈರ್ಯವಾಗಿ ಇವತ್ತಿಂದ ಆದರೂ, ಯಾಕಂದರೆ ಎಲ್ಲರೂ ಪಾಠ ಮಾಡಿಬಿಡ್ತಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಎಲ್ಲಿ ಬಂತೋ ಯಾರೋ ಕುತೂಹಲ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ ಅಂತಲ್ಲ, ಅವರು ತಿಳ್ಕೋಬೇಕು ಅನ್ನೋ ಆನೆಸ್ಟ್ ಕುತೂಹಲದಿಂದ. ಗೊತ್ತಿಲ್ಲ ಅಂತ ಮಾತ್ರ ನಾವು ಹೇಳಬಾರ್ದು. ನೋಡ್ಕೊಂಡು ಬಂದು ಹೇಳ್ತೀನಿ, ತಿಳಿದವ್ರ ಹತ್ರ ಕೇಳ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳಬೇಕೇ ಹೊರತು ನನಗೆ ಗೊತ್ತಿಲ್ಲ ಅನ್ನೋ ಶಬ್ದ ಬರಬಾರ್ದು ಬಾಯಿಂದ. ಗೊತ್ತು ಮಾಡ್ಕೋಬೇಕು. ಗೊತ್ತಿಲ್ಲ ಅಂದರೆ ಯಾರು ತಪ್ಪದು? ಶ್ರುತಿ ತಪ್ಪೇನೋ? ಶ್ರುತಿ ಮಾತೆ ತಪ್ಪೇನದು? ಆದ್ದರಿಂದ ಬೃಹದಾರಣ್ಯಕದಲ್ಲಿ ಬರ್ತಕ್ಕಂಥ ಮಾತು ಇದು. ಮತ್ತೆ ಧಿಯೋಯೋನ ಪ್ರಚೋದಯಾತ್, ಗಾಯತ್ರಿ ಬರತಕ್ಕಂತಹ ಕೊನೆ ಪಾದ ಎಲ್ಲಿ ಬರುತ್ತಪ್ಪ, ಅದು ಬೃಹದಾರಣ್ಯಕದಲ್ಲೇ ಬರುತ್ತೆ. ನಮ್ಮ ಎಲ್ಲರ ಧೀಶಕ್ತಿಯೂ ಕೂಡ ಪ್ರಚೋದಿತವಾಗಲಿ. ಎಂಥ ಒಳ್ಳೆಯ ಮಾತು ನೋಡಿ, ಎಂಥ ವಿಶಾಲ ದೃಷ್ಟಿಯಿಂದ ಬೃಹದಾರಣ್ಯಕ ಅಪ್ಪಣೆ ಕೊಡಿಸ್ತಾ ಇದೆಯಪ್ಪ. ನ್ಯಾಷನಲ್ ಇಂಟಿಗ್ರೇಷನ್ ಅಲ್ಲ, ಇದು ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್. ಈಗ ಹೊಸದಾಗಿ ನಾವೇನು ಮಾತಾಡ್ತೇವೆ, ನ್ಯಾಷನಲ್ ಕಾನ್ಷಿಯಸ್ನೆಸ್ಸು, ನ್ಯಾಷನಲ್ ಯೂನಿಟಿ, ನ್ಯಾಷನಲ್ ಇಂಟಿಗ್ರೇಷನ್ನು. ನಮ್ಮ ವೇದ ಋಷಿಗಳಿಗೆ ನೇಷನ್ ಬಗ್ಗೆ ಅಲ್ಲ ಗಮನ ಇದ್ದಿದ್ದು, ವರ್ಲ್ಡ್ ಬಗ್ಗೆ ಗಮನ ಇತ್ತು. ವಸುಧೈವ ಕುಟುಂಬಕಂ, ಇದು ನಮ್ಮ ಧ್ಯೇಯ. ಬರೀ ಭಾರತ ಧ್ಯೇಯವಲ್ಲ, ವಸುಧೈವ ಕುಟುಂಬಕಂ. ವಸುಧ ಸಮಗ್ರವಾಗಿರ್ತಕ್ಕಂತಹ ಪ್ರಪಂಚವೇ ಒಂದು ಕುಟುಂಬ ಎಂಬತಕ್ಕಂಥ ಮಾತು. ಯಾಜ್ಞವಲ್ಕ್ಯ ಗಾರ್ಗಿ ಸಂವಾದ ಎಷ್ಟು ಅದ್ಭುತವಾಗಿದೆ ಅಂದರೆ, ನವಾರೇ ಪತ್ಯುಕ್ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಇದು ಯಾವುದೂ ಪ್ರಿಯವಲ್ಲ. ಆತ್ಮಕಾಮನೆ, ಆತ್ಮನಿಷ್ಠೆ, ಆತ್ಮರತಿ, ಆತ್ಮಕ್ರೀಡೆ, ಆತ್ಮಲಯ, ಆತ್ಮೋದ್ಧಾರಕ್ಕೋಸ್ಕರ ಪ್ರಯತ್ನ ಮಾಡಿ ಎಂಬುದನ್ನು ಆಂತರಿಕವಾಗಿ ಒತ್ತಿ ಒತ್ತಿ ಅವಿಸ್ಮರಣೀಯವಾಗಿ, ಅಸ್ಖಲಿತವಾಗಿ, ಅನನ್ಯಾದೃಶವಾಗಿ ಅಪ್ಪಣೆ ಕೊಡಿಸ್ತಾ ಇದೆ ಬೃಹದಾರಣ್ಯಕ ಉಪನಿಷತ್ತು. ಈ ಬೃಹದಾರಣ್ಯಕದಲ್ಲಿ ಸುಭಾಷಿತ ರೀತಿಯಾಗಿರ್ತಕ್ಕಂಥ ವಾಕ್ಯಗಳು ಸಾಕಷ್ಟಿದೆ. ಛಾಂದೋಗ್ಯ, ಬೃಹದಾರಣ್ಯಕ ಎರಡನ್ನು ಇಟ್ಕೊಂಡ್ಬಿಟ್ರೆ, ಉಪನಿಷತ್ತುಗಳಲ್ಲಿ ಸುಭಾಷಿತಗಳು ಯಾರಾದರೂ ಮಾತಾಡೋದಾದರೆ ದಶೋಪನಿಷತ್ತುಗಳಲ್ಲಿ ಸುಭಾಷಿತಗಳು ಅಂತಲೇ ಇಟ್ಕೋಬೋದು ಒಂದು ಟಾಪಿಕ್ಕು. ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ಅಂದರೆ, ನಾನು ತಮಾಷೆ ಮಾಡ್ತಾ ಇಲ್ಲ. ಡೆಲ್ಲಿ ಸಾಂಸ್ಕ್ರಿಟ್ ಅಕಾಡೆಮಿ ನಂಬರ್ 6, ಪ್ಲಾಟ್ ನಂಬರ್ 6, ಜಂಡೇವಾಲ್, ಕರೋಲ್ಬಾಗ್, ಡೆಲ್ಲಿ 110005. ಅವರು ಇಲ್ಲಿವರೆಗೂ 21 ವಾಲ್ಯೂಮ್ ತಂದಿದ್ದಾರೆ ಸುಭಾಷಿತಗಳ ಮೇಲೆ. ವೇದಗಳಲ್ಲಿ ಸುಭಾಷಿತ, ಉಪನಿಷತ್ತುಗಳಲ್ಲಿ ಸುಭಾಷಿತ, ರಾಮಾಯಣದಲ್ಲಿ ಸುಭಾಷಿತ, ಮಹಾಭಾರತದಲ್ಲಿ ಸುಭಾಷಿತ, ಭಾಗವತದಲ್ಲಿ ಸುಭಾಷಿತ, ಸ್ತೋತ್ರಗಳಲ್ಲಿ ಸುಭಾಷಿತ, ಕಾವ್ಯಗಳಲ್ಲಿ ಸುಭಾಷಿತ, ಆಧುನಿಕ ಸಾಹಿತ್ಯದಲ್ಲಿ ಸುಭಾಷಿತ, ನಾಟಕದಲ್ಲಿ ಸುಭಾಷಿತ. 21 ವಾಲ್ಯೂಮ್ ಬರೀ ಸುಭಾಷಿತಕ್ಕೋಸ್ಕರನೇ ಇಂಗ್ಲಿಷ್, ಹಿಂದಿ ಭಾಷಾಂತರದಿಂದ ತಂದಿದ್ದಾರೆ. ಅದನ್ನು ಯಾಕೆ ಕನ್ನಡದಲ್ಲಿ ಆಗಬಾರ್ದು? ಕನ್ನಡ ಜನಾಂಗ ಯಾಕೆ ವಂಚಿತವಾಗಬೇಕು? ಯಾರಾದರೂ ದಾತೃಗಳು ಮುಂದೆ ಬರಬೇಕು ಆ ಥರ ಕೆಲಸ ಮಾಡೋದಕ್ಕೆ. ಆಯಿತು, ನಾವಿದ್ದೀವಿ, ಮಾಡಿ ನೀವು. 21 ವಾಲ್ಯೂಮ್ ಕನ್ನಡಕ್ಕೆ ತಂದುಬಿಟ್ರೆ ಆ ಸಮಗ್ರವಾಗಿರೋದು ಕುಣಿದಾಡಂಗಾಗತ್ತೆ. ನಮ್ಮ ಸುಭಾಷಿತ ಸಾಹಿತ್ಯ ಎಷ್ಟು ಅಪೂರ್ವವಾಗಿದೆ, ಅಗಾಧವಾಗಿದೆ ಅನ್ನೋದಕ್ಕೆ ನಾನು ಬಹಳ ಕಾಳಜಿಯಿಂದ ಹೇಳ್ಕೋತಾ ಇದ್ದೇನೆ ಈ ಮಾತನ್ನು. ಏಕೆಂದರೆ ನಾನು ಉತ್ತರ ದೇಶಕ್ಕೆ ಹೋದಾಗೆಲ್ಲ ನಂಗೆ ತುಂಬ ವ್ಯಥೆ ಆಗುತ್ತೆ. ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ದಕ್ಷಿಣ ದೇಶದಲ್ಲಿ ವಿದ್ವಾಂಸರೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಬಂಡ ಧೈರ್ಯದಿಂದ ಹೋಗಿ ಟೇಬಲ್ ಗುದ್ದಿ ಹೇಳ್ಬಿಟ್ಟು ಬರ್ತೀನಿ, ದಕ್ಷಿಣದಲ್ಲಿ ಇರೋಷ್ಟು ಜನ ನಿಮ್ಮಲ್ಲಿಲ್ಲ, ಸುಮ್ಮನೆ ಇರಿ, ನೀವು ಗೊತ್ತಿಲ್ಲದೆ ಮಾತಾಡಬೇಡಿ ಅಂತ. ಅಲ್ಲೆಲ್ಲ ಹಿಂದಿ ತಾನೇ, ಆಯಿತು, ಇಟ್ಸ್ ಆಲ್ ರೈಟ್, ಐ ಕ್ಯಾನ್ ಮ್ಯಾನೇಜ್ ಇನ್ ಹಿಂದಿ, ಹಮ್ ಭಿ ಹಿಂದಿ ಬೋಲ್ತೆ. ಸೊ ಅದರಿಂದ ಏನು ಯೋಚನೆ ಇಲ್ಲ. ಯಾವ ಭಾಷೆ ಮಾತಾಡ್ತೀಯೋ ಏನೋ ಒಂದು 10-12 ಭಾಷೆ ಬರೋದಂತ ಯೋಚನೆ ಇಲ್ಲ. ಸೊ ನಡೆಯುತ್ತೆ ಎಲ್ಲಿ ಹೋದರೂ ಕೂಡ ಪ್ರಾಮಾಣಿಕವಾಗಿ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ತನವನ್ನು ಬಿಡಬಾರ್ದು. ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥ ಇಂತಹ ರತ್ನಗಳು ಮುಂದಕ್ಕೆ ಬರಬೇಕು ನಿಜವಾಗ್ಲೂ ಕೂಡ ನಮ್ಮ ದೇಶದಲ್ಲಿ. ಕಾಲ ಆಗಲೇ 8 ತೋರಿಸ್ತಾ ಇದೆ. ಕಾಲಾಯ ತಸ್ಮೈ ನಮಃ. ಕಾಲೋ ಜಗದ್ಭಕ್ಷಕಃ. ಕಾಲ ಯಾರನ್ನು ಬಿಟ್ಟಿದ್ದಲ್ಲ. ಈ ದೃಷ್ಟಿಯಿಂದ ಈ 4 ದಿನಗಳಲ್ಲಿ ಉಪನಿಷತ್ ಸಂದೇಶ ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಏನೋ ಗೊತ್ತಿರತಕ್ಕಂಥ 2 ಮಾತುಗಳನ್ನು ತಮ್ಮೊಡನೆ ಹಂಚ್ಕೊಂಡಿದ್ದೀನಿ. ತಮ್ಮಲ್ಲಿ ಎಷ್ಟೋ ಜನ ನನಗಿಂತ ಹಿರಿಯರು, ಅನುಭವಸ್ಥರು, ಜ್ಞಾನಿಗಳು ಕೂತಿದ್ದೀರಾ. ನಾನು ಏನಾದರೂ ಲೋಪ ಮಾಡಿದರೆ ದಯವಿಟ್ಟು ಕ್ಷಮಿಸಿಬಿಡಿ, ನಾನು ಚಿಕ್ಕವನು ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡಿ. ಮತ್ತು ಇಂತಹ ಒಂದು
ಅದ್ಭುತವಾಗಿರ್ತಕ್ಕಂಥ ಸಂದರ್ಭವನ್ನು ನನಗೆ ಒದಗಿಸಿಕೊಟ್ಟಿರ್ತಕ್ಕಂತಹ ಸನ್ಮಾನ್ಯರಾಗಿರ್ತಕ್ಕಂಥ SR ರಾಮಸ್ವಾಮಿಯವರಿಗೂ, ಸನ್ಮಿತ್ರರಾಗಿರ್ತಕ್ಕಂಥ ರಾಮು ಅವರಿಗೂ, ಪ್ರಾಯೋಜಕರಾಗಿರ್ತಕ್ಕಂತಹ ನಾಗರಾಜ್ ಅವರಿಗೂ ಮತ್ತು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಕಾಲಕ್ಕೆ ದಯಮಾಡಿಸಿ ಕೇಳಿ ನನ್ನನ್ನು ಸಹಿಸಿಕೊಂಡಿರ್ತಕ್ಕಂಥ ತಮಗೂ ಕೂಡ ನಾನು ಅನಂತಾನಂತ ವಂದನೆಗಳನ್ನು ಸಮರ್ಪಿಸಿ ಈ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಕೃಷ್ಣಾರ್ಪಣಮಸ್ತು.